ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಮೊದಲನೇದಾಗಿ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದಿನ ಅವಧಿಯಲ್ಲಿ ಜಿಪಿಎ ಸ್ಟಾರ್, ಎಚ್.ಎಸ್ ಸ್ಟಾರ್, ಪಿ.ಎ ಸ್ಟಾರ್ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗುವಂತೆ ಇಂದಿನ ವಿಡಿಯೋದಲ್ಲಿ ಭಾರತದ ನೌಕಾಸೇನೆ ಮತ್ತು ಭಾರತದ ಮಿಲಿಟರಿ ಸಮರಾಭ್ಯಾಸಗಳ ಕುರಿತು ಏನಪ್ಪಾ ಅಂದ್ರ ನಿಮ್ಮೊಂದಿಗೆ ಡಿಸ್ಕಸ್ ಅನ್ನ ಮಾಡ್ತಿದ್ದೀನಿ. ವಿಶೇಷವಾಗಿ ಈ ಕ್ಲಾಸ್ ಅನ್ನು ಯಾರು ಕೇಳ್ತಿರ್ತಾರಲ್ಲ ಅವ್ರು ಕಂಪಲ್ಸರಿ ಏನ್ ಮಾಡ್ರಪ್ಪ ಅಂದ್ರ ಪೆನ್ನು ಮತ್ತು ಒಂದು ನೋಟ್ ಪುಸ್ತಕವನ್ನು ತಗೋರಿ. ಯಾಕೆ ಈ ಪೆನ್ನು ಪುಸ್ತಕವನ್ನು ತೆಗೆದುಕೊಡ್ರಿ ಅಂತ ಹೇಳ್ತೀನಪ್ಪ ಅಂದ್ರ, ಭಾರತದ ಮಿಲಿಟರಿ ಸಮರಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಶೇಷವಾದ ಏನಪ್ಪಾ ಅಂದ್ರೆ ಕೋಡ್ಗಳನ್ನ ರಚನೆ ಮಾಡಿದ್ರಿ. ಆ ಕೋಡ್ಗಳ ಸಮೇತ ನಾವು ನೆನಪಿಟ್ಕೊಂಡ್ಬಿಟ್ಟೇವಪ್ಪ ಅಂದ್ರ ಯಾವ್ಯಾವ ಸಮರಾಭ್ಯಾಸಗಳು ಯಾವ್ಯಾವ ದೇಶಗಳ ಮಧ್ಯೆ ನಡೀತಾವ ಅನ್ನೋದು ಏನಪ್ಪಾ ಅಂದ್ರ ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನೆನಪಿಡ್ಬೋದು. ನೆಕ್ಸ್ಟ್ ಜಿಪಿಎಸ್ ಸ್ಟಾರ್, ಎಚ್.ಎಸ್ ಸ್ಟಾರ್ ಮತ್ತು ಪಿ.ಎ ಸ್ಟಾರ್ ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಒಂದು ಚಾಪ್ಟರ್ ಸಂಪೂರ್ಣವಾಗಿ ಜಿಕೆಗೆ ಸಂಬಂಧಪಟ್ಟಂತೆ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ನೆಕ್ಸ್ಟ್ ಇವತ್ತಿನ ಅವಧಿಯಲ್ಲಿ ಭಾರತದ ನೌಕಾಸೇನೆ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವು ಅಂದ್ರ 2 ಚಾಪ್ಟರ್ ಜಿಕೆದೊಳಗೆ ಏನಾಗ್ತಾವಪ್ಪ ಅಂದ್ರೆ 2 ಚಾಪ್ಟರ್ಗಳು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮುಗ್ದಂಗ ಆಗ್ತಾವ. ಈಗಾಗಲೇ ಭೂಸೇನೆ ಮತ್ತು ವಾಯುಸೇನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡದ. ಇವತ್ತೇನಪ್ಪಾ ಅಂದ್ರೆ ನೌಕಾಸೇನೆ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿಯನ್ನು ಮಾಡಿದ್ವಿ ಅಂದ್ರ ಆಗ ಏನಾಗ್ತದಪ್ಪ ಅಂದ್ರೆ ಜಿಕೆ ಪೇಪರ್ಗೆ ಸಂಬಂಧಪಟ್ಟಂತೆ 2 ಮಿನಿಟ್ಗಳು ಏನಾಗ್ತಾವಪ್ಪ ಅಂದ್ರ ಕಂಪ್ಲೀಟ್ ಆಗ್ತಾವ. ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಭಾರತದ ನೌಕಾಸೇನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ನೋಡ್ರಿ, ಭಾರತದ ನೌಕಾಪಡೆಯು ಭಾರತದ ಕರಾವಳಿ, ಯಾವ ಕರಾವಳಿ? ಭಾರತದ ಕರಾವಳಿ ತೀರವನ್ನು ಮತ್ತು ದ್ವೀಪ ಪ್ರದೇಶಗಳನ್ನು ರಕ್ಷಣೆ ಮಾಡ್ತದ. ನೋಡ್ರಿ, ಭಾರತದ ನೌಕಾಪಡೆಯ ಮುಖ್ಯ ಕೆಲಸವೇನಪ್ಪಾ ಅಂದ್ರ ಭಾರತದಲ್ಲಿರುವಂತಹ ಕರಾವಳಿ ತೀರವನ್ನ ಏನಪ್ಪಾ ಅಂದ್ರ ರಕ್ಷಣೆ ಮಾಡ್ತದ. ಭಾರತದಲ್ಲಿರುವಂತಹ ದ್ವೀಪ ಪ್ರದೇಶಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ರಕ್ಷಣೆ ಮಾಡ್ತದ. ಹಾಗಾದ್ರೆ ಭಾರತದಲ್ಲಿ ಯಾವ ಯಾವ ಭಾಗದಲ್ಲಿ ಕರಾವಳಿ ತೀರಗಳದು? ಪೂರ್ವಕ್ಕೊಂದು ಏನಪ್ಪಾ ಅಂದ್ರ ಕರಾವಳಿ ತೀರ ಬರ್ತದ. ನೆಕ್ಸ್ಟ್ ಪಶ್ಚಿಮಕ್ಕೆ ಏನಪ್ಪಾ ಅಂದ್ರ ಕರಾವಳಿ ಬರ್ತದ. ಪೂರ್ವ ಕಂಡು ಬರುವಂತ ಕರಾವಳಿ ತೀರವನ್ನ ನಾವೇನಂತಂದ್ರ ಪೂರ್ವ ಕರಾವಳಿ ತೀರ ಅಂತೀವಿ. ನೆಕ್ಸ್ಟ್ ಇನ್ನ ಪಶ್ಚಿಮಕ್ಕೆ ಕಂಡು ಬರುವಂತ ಕರಾವಳಿ ತೀರವನ್ನ ಏನಪ್ಪಾ ಅಂದ್ರ ಪಶ್ಚಿಮ ಕರಾವಳಿ ತೀರ ಅಂತ ಕರಿತೀವಿ. ಇನ್ನ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರುವಂತ ದ್ವೀಪಗಳು ಯಾವಪ್ಪ ಅಂದ್ರ ಒಂದು ಅಂಡಮಾನ್ ಮತ್ತು ನಿಕೋಬಾರ ದ್ವೀಪ ಬರ್ತದ. ಇನ್ನೊಂದು ಏನಪ್ಪಾ ಅಂದ್ರ ಲಕ್ಷದ್ವೀಪ ಬರ್ತದ. ಏನ್ ಬರ್ತದ? ಲಕ್ಷದ್ವೀಪ. ಇವೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ನೌಕಾಪಡೆಗಿದೆ. ಭಾರತದ ನೌಕಾಪಡೆ ಏನಪ್ಪಾ ಅಂದ್ರ ಭಾರತದ ಕರಾವಳಿ ತೀರವನ್ನು ಮತ್ತು ದ್ವೀಪ ಪ್ರದೇಶಗಳನ್ನ ಏನಪ್ಪಾ ಅಂದ್ರ ರಕ್ಷಣೆ ಮಾಡ್ತದ. ನೋಡ್ರಿ, ಭಾರತದ ಕರಾವಳಿನ 2 ಭಾಗ ಮಾಡ್ತೀವಿ. ಒಂದು ಪೂರ್ವ ಕರಾವಳಿ ತೀರ ಅಂತ ಮಾಡ್ತೀವಿ, ಇನ್ನೊಂದು ಏನಪ್ಪಾ ಅಂದ್ರ ಪಶ್ಚಿಮ ಕರಾವಳಿ ತೀರ ಅಂತ ಏನಪ್ಪಾ ಅಂದ್ರೆ 2 ಭಾಗಗಳನ್ನು ಮಾಡ್ತೀವಿ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಕರಾವಳಿ ತೀರಗಳ ಏನ್ ರಾಜ್ಯಗಳದವಲ್ಲ, ಒಟ್ಟಾರೆ ಏನಪ್ಪಾ ಅಂದ್ರ ಈ 9 ರಾಜ್ಯಗಳು ಭಾರತದಲ್ಲಿ ಏನಾಗ್ತವಪ್ಪ ಅಂದ್ರ 9 ರಾಜ್ಯಗಳು ಏನಪ್ಪಾ ಅಂದ್ರ ಕರಾವಳಿ ತೀರ ಹೊಂದೇವ್. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವಪ್ಪ ಅಂದ್ರ 9 ರಾಜ್ಯಗಳು. ಎಷ್ಟು ರಾಜ್ಯಗಳು? 9 ರಾಜ್ಯಗಳು ಏನಾಗಿದವಪ್ಪ ಅಂದ್ರ ಕರಾವಳಿ ತೀರವನ್ನು ಹೊಂದವು. ಇಲ್ಲಿ ನಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾನ, ಈ ಕರಾವಳಿಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾನ ಅಂದಾಗ, ಈ ಗೋವಾದಲ್ಲಿರುವಂತ ಕರಾವಳಿ ತೀರದ ಹೆಸರು ಏನಂತ ಪ್ರಶ್ನೆ ಕೇಳಬಹುದು. ಕರ್ನಾಟಕದಲ್ಲಿರುವಂತ ಕರಾವಳಿ ತೀರದ ಹೆಸರು ಏನಂತ ಕೇಳಬಹುದು. ಉತ್ಕಲ ತೀರ ಕರಾವಳಿ ಪ್ರದೇಶ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದಂತೆ ಈ ರೀತಿಯಾಗಿ ಏನಾಗ್ತಾವಪ್ಪ ಅಂದ್ರ ನಮಗ ಪ್ರಶ್ನೆಗಳು ಬರ್ತಾವ. ಆಲ್ರೆಡಿ ಏನಪ್ಪಾ ಅಂದ್ರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾನ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದಂತ ಕೇಳೋಣ, ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದಂತ ಈ ರೀತಿಯಾಗಿ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದವ. ಆದ್ರ ಇವತ್ತು ಯಾವ್ಯಾವ ರಾಜ್ಯದೊಳಗ ಯಾವ್ಯಾವ ಕರಾವಳಿಗೆ ಯಾವ್ಯಾವ ಹೆಸರಿನಿಂದ ಕರಿತಿರೋ ಅನ್ನೋ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಏನಪ್ಪಾ ಅಂದ್ರ ಆ ಭೂಸೇನೆ ಬಗ್ಗೆ ನಾವು ಸ್ಟಡಿ ಮಾಡ್ತಿರುವಂತ ಸಂದರ್ಭದಲ್ಲಿ ಏನ್ ಮಾಡಿವಪ್ಪ ಅಂದ್ರ ಕರಾವಳಿಗೆ ಸಂಬಂಧಪಟ್ಟಂತ ಫುಲ್ ಡೀಟೇಲ್ಸ್ ಆಗಿ ಏನಪ್ಪಾ ಅಂದ್ರೆ ಸ್ಟಡಿ ಏನ್ ಮಾಡಿದ್ವಿ. ಇಲ್ಲಿ ಆ ವಿಷಯದ ಬಗ್ಗೆ ಮಾತನಾಡೋದು ಬೇಡ. ಈಗ ನೋಡ್ರಿ, ಗುಜರಾತ್ ರಾಜ್ಯದಲ್ಲಿ ಕರಾವಳಿ ತೀರಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಏನಪ್ಪಾ ಅಂದ್ರ ತೀರ ಅಂತಾರ. ಗುಜರಾತ್ ಒಳಗ ಕರಾವಳಿ ತೀರಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಕಚ್ ಕರಾವಳಿ. ಏನಂತಾರ ಅದಕ್ಕ? ಕಚ್ ತೀರ ಅಥವಾ ಕಚ್ ಕರಾವಳಿ, ಇಲ್ಲಾಂದ್ರ ಕಾಟೇವಾಡ ಅಂತ ತೀರ ಅಂತ ಕರೀತಾರ. ಏನಂತ ಕರಿತಾರ? ಕಾಟಿವಾಡ ತೀರ ಅಂತ ಏನಪ್ಪಾ ಅಂದ್ರ ಕರೀತಾರ. ಇನ್ನ ಮಹಾರಾಷ್ಟ್ರದೊಳಗ ಕರಾವಳಿ ತೀರಕ್ಕೆ ಏನಪ್ಪಾ ಅಂದ್ರ ಕೊಂಕಣ ತೀರ ಅಂತಾರ. ಏನಂತಾರ? ಕೊಂಕಣ ತೀರ ಅಂತಾರ. ನೆಕ್ಸ್ಟ್ ಗೋವಾದೊಳಗೆ ಏನಪ್ಪಾ ಅಂದ್ರ ಕೊಂಕಣ ತೀರ ಅಂತಾರ. ನೋಡ್ರಿ, ಮಹಾರಾಷ್ಟ್ರೊಳಗ ಮತ್ತು ಗೋವಾದೊಳಗ ಕರಾವಳಿಗೆ ಏನದವಪ್ಪ ಅಂದ್ರ ಸೇಮ್ ಹೆಸರದ. ಮಹಾರಾಷ್ಟ್ರೊಳಗು ಕೊಂಕಣ ತೀರ ಅಂತಾರ. ನೆಕ್ಸ್ಟ್ ಗೋವಾದೊಳಗೆ ಏನಂತಾರಪ್ಪ ಅಂದ್ರ ಕೊಂಕಣ ತೀರ ಅಂತಾರ. ಏನಂತಾರ? ಕೊಂಕಣ ತೀರ ಅಂತಾರ. ಆಲ್ರೆಡಿ ನಮ್ಗೆ ಏನಾಗಿದಪ್ಪ ಅಂದ್ರ ಪ್ರಶ್ನೆ ಬಂದಿದೆ. ಏನಂತ ಪ್ರಶ್ನೆ ಕೇಳಿದಾರಪ್ಪ ಅಂದ್ರ ಗೋವಾದಲ್ಲಿರುವ ಕರಾವಳಿಗೆ ಏನೆಂದು ಕರೀತಾರ ಅಂತ ಪ್ರಶ್ನೆ ಕೇಳೋಣ. ಏನಂತ ಕರೀತಾರ? ಕೊಂಕಣಿ ತೀರ ಅಂತ ಕರೀತಾರ. ಏನಂತ ಕರೀತಾರ? ಕೊಂಕಣ ತೀರ ಅಂತ ಕರೀತಾರ. ಇನ್ನ ಕರ್ನಾಟಕದಲ್ಲಿರುವಂತ ಕರಾವಳಿ ತೀರಕ್ಕೆ ಏನಪ್ಪಾ ಅಂದ್ರ
ಕೇಂದ್ರ ತೀರ ಅಂತಾರ. ಏನಂತಾರ? ಕೇಂದ್ರ ತೀರ ಅಂತಾರ. ನೋಡ್ರಿ, ಕರ್ನಾಟಕದಾಗ ಎಷ್ಟು ಕಿಲೋಮೀಟರ್ ಕರಾವಳಿ ಹಬ್ಬಿಕೊಂಡಿದಪ್ಪ ಅಂದ್ರ 320 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 320 ಕಿಲೋಮೀಟರ್ ಏನಪ್ಪಾ ಅಂದ್ರ ಕರಾವಳಿ ಏನಾಗಿದಪ್ಪ ಅಂದ್ರ ಹಬ್ಬಿಕೊಂಡದ. ಇನ್ನ ಕೇರಳದೊಳಗ ಕರಾವಳಿ ತೀರಕ್ಕೆ ಏನಂತಾರಪ್ಪ ಅಂದ್ರ ಮಲಬಾರ್ ತೀರ ಅಂತಾರ. ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರೆ ಇದು ನಮಗ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಒಂದಿಸಿ ಬರೆಯೋದು ಕೇಳ್ಬೋದು ನಮಗ. ಒಂದ್ ಕಡೆ ಸ್ಟೇಟ್ ಗಳನ್ನ ಕೊಡ್ತಾನ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಆ ಹೊಂದಿರುವಂತ ಕರಾವಳಿ ತೀರವನ್ನು ಕೊಡ್ತಾನ. ಅವುಗಳಿಂದ ಇವಕ್ ಏನಪ್ಪಾ ಅಂದ್ರ ಮ್ಯಾಚ್ ಮಾಡಕ್ ಹೇಳ್ಬೋದು. ಇನ್ನೇನ್ ಹೇಳ್ತೀವಿ ನೋಡ್ರಿ, ಗುಜರಾತ್ ಏನಾಗಿದಪ್ಪ ಅಂದ್ರ ಕಚ್ ತೀರ ಅಥವಾ ಕಾಟೇವಾಡ ತೀರವನ್ನು ಹೊಂದ್ಯದ. ಮಹಾರಾಷ್ಟ್ರ ಏನಪ್ಪಾ ಅಂದ್ರ ಕೊಂಕಣಿ ತೀರವನ್ನು ಒಳಗೊಂಡದ. ಗೋವಾ ಏನಪ್ಪಾ ಅಂದ್ರ ಕೊಂಕಣಿ ತೀರದ. ಮಹಾರಾಷ್ಟ್ರ ಮತ್ತು ಗೋವಾ ಸೇಮ್ ಅದ. ಅದು ಕೊಂಕಣ ತೀರ, ಇದು ಕೊಂಕಣಿ ತೀರ. ಅದು ಕೊಂಕಣಿ ತೀರ, ಇದು ಏನಪ್ಪಾ ಅಂದ್ರ ಕೊಂಕಣಿ ತೀರ. ಇನ್ನ ಕರ್ನಾಟಕ ಬಂತಂದ್ರ ಕೇಂದ್ರ ತೀರ ಬರ್ತದ. ಅದನ್ನ ಕರಾವಳಿ ತೀರ ಅಂತ ಏನಪ್ಪಾ ಅಂದ್ರ ಕರೀತಾರ. ಕರ್ನಾಟಕದ ಏನಂತಾರಪ್ಪ ಅಂದ್ರ ಕೇಂದ್ರ ತೀರ ಅಂತ ಕರೀತಾರ. ಅದನ್ನ ಏನಪ್ಪಾ ಅಂದ್ರ ಕರಾವಳಿ ತೀರ ಅಂತ ಕರೀತಾರ. ಇನ್ನ ಕೇರಳದಲ್ಲಿ ಕರಾವಳಿ ತೀರಕ್ಕೆ ಏನಂತಾರಪ್ಪ ಅಂದ್ರ ಮಲಬಾರ್ ತೀರ ಅಂತಾರ. ಯಾವ ತೀರ ಅಂತಾರ? ಮಲಬಾರ್ ತೀರ ಅಂತ ಕರೀತಾರ. ನೋಡ್ರಿ, ಈ ಪಶ್ಚಿಮ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಬರ್ತಾವಪ್ಪ ಅಂದ್ರ 5 ರಾಜ್ಯಗಳು ಬರ್ತಾವ. ನೋಡ್ರಿ, 5 ರಾಜ್ಯಗಳಪ್ಪ ಅಂದ್ರ ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತೇನಪ್ಪಾ ಅಂದ್ರ ಕೇರಳ. ಇವು ಪಶ್ಚಿಮ ಕರಾವಳಿ ತೀರದಲ್ಲಿ ಎಷ್ಟು ರಾಜ್ಯಗಳು ಬರ್ತಾವಪ್ಪ ಅಂದ್ರ 5 ರಾಜ್ಯಗಳು ಬರ್ತಾವ. ಎಷ್ಟು ಬರ್ತಾವ? 5 ರಾಜ್ಯಗಳು ಬರ್ತಾವ. ಈ ಕಡೆ ನೋಡ್ರಿ, ಪೂರ್ವ ಕರಾವಳಿ ರಾಜ್ಯಗಳು ಇವು. ನೋಡ್ರಿ, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು. ಎಕ್ಸಾಮ್ ಏನಪ್ಪಾ ಅಂದ್ರ ಈ ತೀರಗಳನ್ನ ಏನಪ್ಪಾ ಅಂದ್ರ ಬಹಳಷ್ಟು ನಮಗೆ ಏನಪ್ಪಾ ಅಂದ್ರ ಜಾಸ್ತಿ ಕೇಳ್ತಾನ. ನೋಡ್ರಿ, ಪಶ್ಚಿಮ ಬಂಗಾಳದೊಳಗ ಕರಾವಳಿ ತೀರದ ಹೆಸರು ಏನಪ್ಪಾ ಅಂದ್ರ ಬಂಗಾ ತೀರ ಅಂತ ಬರ್ತದ. ಯಾವ ತೀರ ಬರ್ತದ? ಬಂಗಾ ತೀರ ಬರ್ತದ. ನೆಕ್ಸ್ಟ್ ಒಡಿಶಾದೊಳಗೆ ಏನಂತಾರಪ್ಪ ಅಂದ್ರ ಉತ್ಕಲ ತೀರ ಅಂತಾರ. ಒಡಿಶಾ ರಾಜ್ಯದೊಳಗ ಕರಾವಳಿ ತೀರಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಉತ್ಕಲ ತೀರ ಅಂತ ಕರಿತಾರ. ಆಂಧ್ರ ಪ್ರದೇಶ ಒಳಗ ಸರ್ಕಾರ ತೀರ ಅಂತಾರ. ಆಂಧ್ರ ಪ್ರದೇಶ ಒಳಗ ಏನಂತ ಕರಿತಾರ? ಆಂಧ್ರ ಪ್ರದೇಶದೊಳಗ ಸರ್ಕಾರ ತೀರ ಅಂತ ಕರಿತಾರ. ತಮಿಳುನಾಡಿನಲ್ಲಿ ಏನಪ್ಪಾ ಅಂದ್ರ ಕೋರಮಂಡಲ ತೀರ ಅಂತಾರ. ತಮಿಳುನಾಡಿನಲ್ಲಿ ಅಂತಾರ ಕೋರಮಂಡಲ ತೀರ ಅಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ, ಒಂದು ವಿಶೇಷವಾದ ಏನಪ್ಪಾ ಅಂದ್ರ ಟ್ರಿಕ್ ಇದೆ ನೋಡ್ರಿ. ಇವುಗಳನ್ನ ಹೆಂಗ್ ನೆನಪಿಡ್ಬೇಕಪ್ಪ ಅಂದ್ರ ಪೂರ್ವ ಕರಾವಳಿಯಲ್ಲಿರುವಂತ ತೀರ ಅಂದ್ರ ಕರಾವಳಿ ಹೆಸರುಗಳೇನಾದವಲ್ಲ, ಜಸ್ಟ್ ನೀವು ಅವನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೋದಪ್ಪ ಅಂದ್ರ ಬಸ್ ಕಂಡಕ್ಟರ್ 4 ರಾಜ್ಯಕ್ಕೆ ಟಿಕೆಟ್ ಕೊಟ್ಟ. ನೋಡ್ರಿ, ಪೂರ್ವ ಕರಾವಳಿಯಲ್ಲಿರುವಂತ ರಾಜ್ಯಗಳ ಕರಾವಳಿ ತೀರದ ಹೆಸರುಗಳನ್ನ ಯಾವ ರೀತಿಯಾಗಿ ನಾವು ನೆನಪಿಟ್ಕೋಬೇಕು ಅನ್ನೋ ಶಾರ್ಟ್ ಒಂದು ಟ್ರಿಕ್ ಇದೆ ನೋಡ್ರಿ. ಆ ಟ್ರಿಕ್ ಹೆಸರು ಏನಪ್ಪಾ ಅಂದ್ರ ಬಸ್ ಕಂಡಕ್ಟರ್ 4 ರಾಜ್ಯಕ್ಕೆ ಟಿಕೆಟ್ ಕೊಟ್ಟ. ನೋಡ್ರಿ, ಪೂರ್ವ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಬರ್ತಾವ? ಎಷ್ಟು ಬರ್ತಾವ? 4 ಬರ್ತಾವ. ಬ ಅಂದ್ರ ಬಂಗಾ ತೀರ. ಬ ಅಂದ್ರೆ ಏನು? ಬಂಗಾ ತೀರ. ಯು ಅಂದ್ರ ಉತ್ಕಲ ತೀರ. ಎಸ್ ಅಂದ್ರ ಸರ್ಕಾರ ತೀರ. ಸಿ ಅಂದ್ರೆ ಏನಪ್ಪಾ ಅಂದ್ರ ಕೋರಮಂಡಲ ತೀರ. ನೋಡ್ರಿ, ಇನ್ನೇನು ರಿಪೀಟ್ ಮಾಡ್ತೀನಿ. ಬಿ ಅಂದ್ರ ಬಂಗಾ ತೀರ ಬರ್ತದ. ಯು ಅಂದ್ರ ಉತ್ಕಲ ತೀರ ಬರ್ತದ. ಎಸ್ ಅಂದ್ರೆ ಏನಪ್ಪಾ ಅಂದ್ರ ಸರ್ಕಾರ ತೀರ ಬರ್ತದ. ಎಸ್ ಅಂದ್ರೆ ಏನ್ ಬರ್ತದ? ಸರ್ಕಾರ ತೀರ ಬರ್ತದ. ನೋಡ್ರಿ, ಪೂರ್ವ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಬರ್ತಾವ? 4 ರಾಜ್ಯಗಳು ಏನಪ್ಪಾ ಅಂದ್ರ ಕರಾವಳಿ ಪ್ರದೇಶ ನೋಡು. ಭಾರತದಲ್ಲಿ ಒಟ್ಟಾರಾಗಿ ಎಷ್ಟು ರಾಜ್ಯಗಳು ಕರಾವಳಿ ಹಂಚಿಕೊಂಡಿದವಪ್ಪ ಅಂದ್ರ 9 ರಾಜ್ಯಗಳು. ಎಷ್ಟು ರಾಜ್ಯಗಳು? 9 ರಾಜ್ಯಗಳು ಬರ್ತಾವ. ನೆನಪು ಉಳಿತದಲ್ಲ ಟ್ರಿಕ್ಸ್ ಇದು. ನೆಕ್ಸ್ಟ್ ನೋಡ್ರಿ, ನೋಡು, ಪೂರ್ವ ಕರಾವಳಿಯೊಳಗ 4 ರಾಜ್ಯಗಳು ಬರ್ತಾವ. ಪಶ್ಚಿಮ ಕರಾವಳಿಯಲ್ಲಿ ಏನಪ್ಪಾ ಅಂದ್ರ 5 ರಾಜ್ಯಗಳು ಬರ್ತಾವ. ಒಟ್ಟಾರೆಯಾಗಿ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಒಳಗೊಂಡಿದವಪ್ಪ ಅಂದ್ರ ರಾಜ್ಯಗಳು ಎಷ್ಟು ಒಳಗೊಂಡಿದವಪ್ಪ ಅಂದ್ರ 9 ರಾಜ್ಯಗಳು ಬರ್ತಾವ. ಇನ್ನ ಪಶ್ಚಿಮ ಕರಾವಳಿಯಲ್ಲಿ ಏನಪ್ಪಾ ಅಂದ್ರ ಆ ರಾಜ್ಯಗಳು ಹೊಂದಿರುವಂತ ಕರಾವಳಿ ತೀರದ ಹೆಸರುಗಳನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕಪ್ಪ ಅಂದ್ರ ಗುಜರಾತಿನಲ್ಲಿ MK ಕಾಕಾ 5 ರಾಜ್ಯಗಳ ಪ್ರವಾಸ ಮಾಡಿದ. ನೋಡ್ರಿ, ಗುಜರಾತಿನಲ್ಲಿ MK ಕಾಕಾ 5 ರಾಜ್ಯಗಳ ಪ್ರವಾಸ ಮಾಡಿದಪ್ಪ ಅಂದ್ರ ಗುಜರಾತಿನಲ್ಲಿ ಯಾವ್ದು ಬರ್ತದಪ್ಪ ಅಂದ್ರ ಕಚ್ ತೀರ ಬರ್ತದ. ಇನ್ನ ಮಹಾರಾಷ್ಟ್ರ ಒಳಗೆ ಏನಪ್ಪಾ ಅಂದ್ರ ಕೊಂಕಣಿ ತೀರ ಬರ್ತದ. ನೆಕ್ಸ್ಟ್ ಕರ್ನಾಟಕದೊಳಗೆ ಏನಪ್ಪಾ ಅಂದ್ರ ಕರ್ನಾಟಕದೊಳಗೆ ಏನಪ್ಪಾ ಅಂದ್ರ ಕೇಂದ್ರ ತೀರ ಬರ್ತದ. ಏನ್ ಬರ್ತದ? ಕೇಂದ್ರ ತೀರ ಬರ್ತದ. ಇನ್ನ ಕೇರಳದೊಳಗೆ ಏನಪ್ಪಾ ಅಂದ್ರ ಮಲಬಾರ್ ತೀರ ಬರ್ತದ. ಯಾವ್ದು ಬರ್ತದ? ಮಲಬಾರ್ ತೀರ ಏನಪ್ಪಾ ಅಂದ್ರ ಬರ್ತದ. ಜಸ್ಟ್ ಇವುಗಳನ್ನ ಕೋಡ್ಗಳನ್ನ ಬಳಸೋದ್ರ ಮೂಲಕ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆನಪಿಟ್ಟುಕೋರಿ. ನೆಕ್ಸ್ಟ್ 2 ಸೇರಿಗಳ ಯಾವ ರೀತಿಯಾಗಿ ನೆನಪಿಟ್ಟುಕೋತೀರಿ ನೋಡ್ರಿ. ಪೂರ್ವ ಕರಾವಳಿಯ ಗುಜರಾತಿನಲ್ಲಿ MK ಕಾಕಾ 5 ರಾಜ್ಯಗಳ ಪ್ರವಾಸ ಮಾಡಿ ನಂತರ ಬಸ್ ಕಂಡಕ್ಟರ್ ಟಿಕೆಟ್ ಪಡೆದು 4 ರಾಜ್ಯಗಳ ಪ್ರವಾಸ ಮಾಡಿದ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಏನಪ್ಪಾ ಅಂದ್ರ ಕರಾವಳಿ ತೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಪ್ರಶ್ನೆ ಬಂದ್ರು ಸಹ ಏನಪ್ಪಾ ಅಂದ್ರ
ಆನ್ಸರ್ ಮಾಡೋದಕ್ಕೆ ಏನಾಗ್ತಾರಪ್ಪ ಅಂದ್ರ ಎಲಿಜಿಬಲ್ ಆಗ್ತೀರಿ, ಏನಾಗ್ತೀರಿ ಫಿಟ್ ಆಗ್ತೀರಿ ನೀವು. ನೆಕ್ಸ್ಟ್ ನೋಡ್ರಿ ಭಾರತವು ಒಟ್ಟು ಭೂಪ್ರದೇಶಗಳನ್ನು ಒಳಗೊಂಡಂತೆ ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದೀವಿ. ಸುಮ್ಮನೆ ಇಲ್ಲ ಒಂದ್ಸಲ ರಿವಿಷನ್ ಆಗ್ಲಿ ಅನ್ನೋ ಸಲುವಾಗಿ ಮತ್ತೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ಹಾಕಿದ್ವಿ ನೋಡ್ರಿ. ಭಾರತವು ಒಟ್ಟು ಭೂಪ್ರದೇಶಗಳನ್ನು ಒಳಗೊಂಡಂತೆ 7,516.6 ಕಿಲೋಮೀಟರ್ ಏನಪ್ಪಾ ಅಂದ್ರ ಅದ ನೋಡ್ರಿ. ಭಾರತವು ಒಟ್ಟು ಭೂಪ್ರದೇಶಗಳನ್ನು ಕೂಡಿಸಿ ಎಷ್ಟು ಕಿಲೋಮೀಟರ್ ಕರಾವಳಿಯನ್ನು ಒಳಗೊಂಡಿದಪ್ಪ ಅಂದ್ರ 7,516.6 ಕಿಲೋಮೀಟರ್ ಅಷ್ಟು ಏನಪ್ಪಾ ಅಂದ್ರ ಭಾರತ ಕರಾವಳಿ ತೀರವನ್ನು ಹೊಂದ್ಯದ. ಈ ದ್ವೀಪವನ್ನು ಹೊರತುಪಡಿಸಿದ್ರ ಭಾರತದ ಒಟ್ಟು ಕರಾವಳಿ ಉದ್ದಂದಾಗ ರಾಜ್ಯಗಳು ಮತ್ತು ದ್ವೀಪಗಳು ಎರಡೂ ಏನಪ್ಪಾ ಅಂದ್ರೆ ಬರ್ತಾವ. ಆದ್ರೆ ಈ ದ್ವೀಪ ಪ್ರದೇಶ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಹೊರತುಪಡಿಸಿ ನೋಡಿದಾಗ ಭಾರತದ ರಾಜ್ಯಗಳು ಹೊಂದಿರುವಂತ ಒಟ್ಟು ಕರಾವಳಿ ಉದ್ದ ಎಷ್ಟಪ್ಪ ಅಂದ್ರ 6,100 ಕಿಲೋಮೀಟರ್. ಬಹಳಷ್ಟು ಕನ್ಫ್ಯೂಸ್ ಆಗ್ತದ. ಇಲ್ಲಿ ನಮ್ಗೆ ಏನ್ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರ ಭಾರತವು ಹೊಂದಿರುವ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟು ಅಂತ ನಾವೇನ್ ಹೇಳ್ಬೇಕಪ್ಪ ಅಂದ್ರ 7,516.6 ಕಿಲೋಮೀಟರ್ ಅಂತ ಹೇಳ್ಬೇಕು. ಅದೇ ರೀತಿಯ ಭಾರತದ ದ್ವೀಪ ಪ್ರದೇಶಗಳನ್ನು ಹೊರತುಪಡಿಸಿ ಕೇವಲ ಭೂಭಾಗವು ಹೊಂದಿರುವ ಕರಾವಳಿ ತೀರ ಎಷ್ಟಂದಾಗ ಎಷ್ಟು ಹೇಳ್ಬೇಕಪ್ಪ ಅಂದ್ರ 6,100 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 6,100 ಕಿಲೋಮೀಟರ್. ಒಟ್ಟು ಅಂತ ಬಂದಾಗ ಎಷ್ಟು ಹಾಕ್ಬೇಕು? 7,516.6 ಕಿಲೋಮೀಟರ್ ಹಾಕ್ಬೇಕು. ಅದೇ ರೀತಿ ದ್ವೀಪ ಪ್ರದೇಶವನ್ನು ಹೊರತುಪಡಿಸಿ ಅಂತ ಕೇಳಿದಾಗ ಎಷ್ಟು ಹಾಕ್ಬೇಕಪ್ಪ ಅಂದ್ರ 6,100 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 6,100 ಕಿಲೋಮೀಟರ್ ಏನಪ್ಪಾ ಅಂದ್ರ ಹಾಕ್ಬೇಕಾಗ್ತದ. ನೋಡ್ರಿ, ಭಾರತದ ನೌಕಾಪಡೆ ಪ್ರಪಂಚದ 6ನೇ ಅತ್ಯಂತ ದೊಡ್ಡದಾದ ನೌಕಾಪಡೆ ಆಗಿದೆ. ಕೇಳಬಹುದು ನಮಗ್ ಪ್ರಶ್ನೆಯನ್ನ ಏನಂತ ಕೇಳಬಹುದು? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ 6ನೇ ನೌಕಾಪಡೆ ಯಾವ್ದಂತ ಪ್ರಶ್ನೆ ಕೇಳಬಹುದು ನಮಗ. ಎಷ್ಟೇನಪ್ಪ ಅಂದ್ರ ಭಾರತ ಎಷ್ಟನೇ ನೌಕಾಪಡೆ ಆಗಿದಪ್ಪ ಅಂದ್ರ 6ನೇ ನೌಕಾಪಡೆ ಆಗ್ಯದ. ಎಷ್ಟಾಗ್ಯದ? 6ನೇ ನೌಕಾಪಡೆ ಆಗ್ಯದ. ನೋಡ್ರಿ, ಇದು ಈ ಮಾಹಿತಿಯಿಂದ ಎಲ್ಲಿಂದ ತೆಗೆದುಕೊಂಡು ಬಂದದಪ್ಪ ಅಂದ್ರ 7ನೇ ಕ್ಲಾಸು ಮತ್ತು 9ನೇ ಕ್ಲಾಸಿನ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪೇಜ್ ನಂಬರ್ ಸಹಿತ ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿ ಕೊಟ್ಟಿದೀವಿ ನಾವು. ಯಾಕಂದ್ರೆ ಹಿಂದಿನ ಕ್ಲಾಸ್ ಒಳಗೆ ಏನಾಗ್ಬಿಡ್ತಪ್ಪ ಅಂದ್ರ ನಾವು ಗೌರ್ಮೆಂಟ್ಸ್ ಬುಕ್ಸ್ ಅನ್ನ ಹಿಡ್ಕೊಂಡು ಏನ್ ಮಾಡಿದ ಅಂದ್ರ ವಾಯು ಸೇನೆ ಪಡೆ ಪ್ರಪಂಚದ ಅಂದ್ರ ಭಾರತದ ವಾಯು ಸೇನೆ ಪಡೆ ಪ್ರಪಂಚದಲ್ಲಿ ಎಷ್ಟನೇ ಅಂತ ಹೇಳಿದ 4 ಅಂತ ಹೇಳಿದ್ವಿ. ಆಮೇಲೆ ಕೆಲವೊಂದು ರೆಫರೆನ್ಸ್ ಕಾಮೆಂಟ್ ಬಾಕ್ಸ್ ಒಳಗೆ ಇಲ್ರಿ 4 ಅಲ್ಲ ಅದು 3 ಅಂತ ಹೇಳಿದ್ರು. ರೀಸೆಂಟ್ ಆಗಿ ಬಂದಿತ್ತಂದ್ರ ಅದು ಏನಾಗ್ತದಪ್ಪ ಅಂದ್ರ 3 ಆಗ್ತದ. ಆದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನ ನೋಡಿದಾಗ ಏನಾಗ್ತದಪ್ಪ ಅಂದ್ರ 4ನೇ ಸ್ಥಾನ ಅದ. ಎಷ್ಟನೇ ಸ್ಥಾನ ಅದ? 4ನೇ ಸ್ಥಾನ ಅದ. ಹಂಗಾದ್ರ ಮೊದಲ ದೇಶಗಳು ಯಾವ್ರಿ? ಇಲ್ಲ ನೋಡ್ರಿ, 2026 ಅಂಕಿ ಅಂಶಗಳ ಪ್ರಕಾರ ಭಾರತದ ಅಂದ್ರ ನೌಕಾಪಡೆಯ ಸ್ಥಾನ ಎಷ್ಟಾಗಿದಪ್ಪ ಅಂದ್ರ 7ನೇ ಸ್ಥಾನ ಅದ. ಯಾವುದು? 2026 ಅಂಕಿ ಅಂಶಗಳ ಪ್ರಕಾರ ನೋಡ್ರಿ, ಮೊದಲನೇ ಯಾವ್ದು ಬರ್ತದ? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಯಾವುದು ಬರ್ತದಪ್ಪ ಅಂದ್ರ ಅಮೆರಿಕ ಬರ್ತದ. 2ನೇದು ಚೀನಾ ಬರ್ತದ. 3ನೇದು ರಷ್ಯಾ ಬರ್ತದ. 4ನೇದು ಇಂಡೋನೇಷ್ಯಾ ಬರ್ತದ. 5ನೇದು ದಕ್ಷಿಣ ಕೊರಿಯಾ ಬರ್ತದ. 6ನೇದು ಜಪಾನ್ ಬರ್ತದ. 7 ಏನಪ್ಪಾ ಅಂದ್ರ ಭಾರತ ಬರ್ತದ. ನೋಡ್ರಿ, ಇತ್ತೀಚಿನ ಮಾಹಿತಿಯನ್ನು ಕೇಳಿದಂದ್ರ 2025 ಅಂಕಿ ಅಂಶಗಳ ಪ್ರಕಾರ ಭಾರತವು ಎಷ್ಟನೇ ದೊಡ್ಡದಾದಂತ ನೌಕಾಪಡೆ ಆಗಿದಪ್ಪ ಅಂದ್ರೆ 7ನೇದಾಗ್ಯದ. ಯಾವ್ದಾಗ್ಯದ? 7ನೇದಾಗ್ಯದ. ಇತ್ತೀಚಿಗೆ ಅಂದ್ರ ಓಲ್ಡ್ ಡಾಟಾ ಪ್ರಕಾರ ಎಷ್ಟಿದಪ್ಪ ಅಂದ್ರ 6ನೇದದ. ಏನಪ್ಪ ಅಂದ್ರ 6ನೇದದ. ಭಾರತದ ನೌಕಾಪಡೆಯು ಪ್ರಪಂಚದ ಎಷ್ಟನೇ ದೊಡ್ಡ ನೌಕಾಪಡೆ ಆಗಿದಪ್ಪ ಅಂದ್ರ 6ನೇದ್ದು. ಓಲ್ಡ್ ಡಾಟಾ ಕೇಳಿದ್ರ 6ನೇದ್ ಆಗ್ತದ. ರೀಸೆಂಟ್ ಡಾಟಾ ಕೇಳಿದ್ರೆ ಏನಪ್ಪಾ ಅಂದ್ರ 7ನೇ ಸ್ಥಾನ ಆಗ್ತದ. ನೋಡ್ರಿ, ಇತ್ತೀಚೆಗೆ ಏನಾಗಿದಪ್ಪ ಅಂದ್ರ ಭಾರತದ ಕರಾವಳಿ ಪ್ರದೇಶದಲ್ಲಿ ಏನಾಗಿದಪ್ಪ ಅಂದ್ರ ವ್ಯತ್ಯಾಸ ಕಂಡು ಬಂದದ. ಏನ್ ಬಂದದ? ವ್ಯತ್ಯಾಸ ಕಂಡು ಬಂದದ. ನಾವು ಮೊದಲು ಏನ್ ಮಾಡ್ತಿದ್ವಪ್ಪ ಅಂದ್ರ ಭಾರತದ ಕರಾವಳಿ ಉದ್ದ ಎಷ್ಟಂದಾಗ 7,516.6 ಕಿಲೋಮೀಟರ್ ಅಂತ ಹೇಳ್ತಿದ್ವಿ. ಆದ್ರ ಹೊಸದಾಗಿ ಅದನ್ನ ಸ್ಯಾಟಲೈಟ್ ಇಮೇಜ್ ಅಂದ್ರ ಸ್ಯಾಟಲೈಟ್ ಅನ್ನು ಬಳಕೆ ಮಾಡ್ಕೊಂಡು ಭಾರತದ ಕರಾವಳಿಯನ್ನು ಮಾಪನ ಮಾಡಿದಾಗ ಅದರ ಒಟ್ಟು ಉದ್ದ ಎಷ್ಟು ಬಂದಿದಪ್ಪ ಅಂದ್ರ 11,098 ಬಂದದ. ಎಷ್ಟು ಬಂದದ? 11,098 ಕಿಲೋಮೀಟರ್ ಬಂದದ. ಯಾವಾಗ? ಅದು ಸ್ಯಾಟಲೈಟ್ ಇಮೇಜ್ ಅಂದ್ರ ಸ್ಯಾಟಲೈಟ್ ಮೂಲಕ ಭಾರತದ ಕರಾವಳಿ ತೀರವನ್ನು ನಡೆದಾಗ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದಾಗ 11,098 ಕಿಲೋಮೀಟರ್ ಬರ್ತದೆ. ಎಷ್ಟು ಬರ್ತದ? 11,098 ಕಿಲೋಮೀಟರ್ ಅದ ಸ್ಯಾಟಲೈಟ್ ಪ್ರಕಾರ. ಇದು ಡಾಟಾ ಪ್ರಕಾರ ಎಷ್ಟದಪ್ಪ ಅಂದ್ರ 7,516.6 ಕಿಲೋಮೀಟರ್ ಅದ.
ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟು ಅಂದಾಗ 7516.6 ಕಿಲೋಮೀಟರ್ ಅದ. ಸ್ಯಾಟಲೈಟ್ ಪ್ರಕಾರ ಭಾರತದ ಕರಾವಳಿ ಉದ್ದ ಎಷ್ಟು ಅದ ಅಂದ್ರ 11,098 ಕಿಲೋಮೀಟರ್ ಅದ. ಒಟ್ಟು ಎಷ್ಟು ಹೆಚ್ಚಳ ಆಗಿದಪ್ಪ ಅಂದ್ರ 3,582 ಕಿಲೋಮೀಟರ್. ಮೊದಲ ಅಳೆದಕ್ಕೂ ಮತ್ತು ಈಗ ಅಳೆದಕ್ಕೂ ಅವೆರಡರ ಮಧ್ಯೆ ಒಟ್ಟು ಎಷ್ಟು ಹೆಚ್ಚಳ ಕಂಡು ಬಂದಿದಪ್ಪ ಅಂದ್ರ 3,582 ಕಿಲೋಮೀಟರ್. ಎಷ್ಟು? 3,582 ಕಿಲೋಮೀಟರ್ ಏನಾಗಿದಪ್ಪ ಅಂದ್ರೆ ಹೆಚ್ಚಳ ಕಂಡು ಬಂದದ. ಏರಿಕೆ ಪ್ರಮಾಣ ಎಷ್ಟಾಗದ? ಶೇಕಡಾ ಪ್ರಮಾಣ 48% ಏರಿಕೆ ಆಗದ. ಎಷ್ಟು ಪರ್ಸೆಂಟೇಜ್ ಆಗದ? 48 ಏನಪ್ಪಾ ಅಂದ್ರ ಪರ್ಸೆಂಟೇಜ್ ಏನಾಗಿದಪ್ಪ ಅಂದ್ರೆ ಏನಪ್ಪಾ ಅಂದ್ರ ಹೆಚ್ಚು ಆಗ್ಯದ. ಏನಾಗ್ಯದ? ಹೆಚ್ಚಾಗ್ಯದ. ನೋಡ್ರಿ, 3 ಪಡೆಯ ಸ್ಥಾನವನ್ನು ನೆನಪಿಡುವುದು ಅಂದ್ರ ಭೂಸೇನೆ, ವಾಯುಸೇನೆ, ನೌಕಾಪಡೆಯ ಅವುಗಳ ಸ್ಥಾನ ದೊಡ್ಡದಾದಂತ ಸ್ಥಾನಗಳಲ್ಲಿ ಅವ್ರ ನೆನಪು ಯಾವ ರೀತಿ ಆಗಿಡ್ಬೇಕಪ್ಪ ಅಂದ್ರೆ ಒಂದ್ ಟ್ರಿಕ್ಸ್ ಇದೆ ನೋಡ್ರಿ. ಇದು ಭವಾನಿ 246 ರೂಪಾಯಿ ಟಿಕೆಟ್ ಪಡೆದು ವಿಮಾನದಲ್ಲಿ ಹಾರಾಟ ಮಾಡಿದಳು. ನೋಡ್ರಿ ಇದನ್ನ ಅಂದ್ರ ಭಾರತೀಯ ನೌಕಾಪಡೆ, ಭೂಸೇನೆ, ವಾಯುಸೇನೆ ಪ್ರಪಂಚದಲ್ಲಿ ಅದು ಎಷ್ಟೇ ಸ್ಥಾನವನ್ನು ಪಡೆದುಕೊಂಡ, ದೊಡ್ಡದ್ರಲ್ಲಿ ಎಷ್ಟೇ ಸ್ಥಾನವನ್ನು ಪಡೆದುಕೊಂಡದಂತ ಅದಕ್ಕೊಂದು ಟ್ರಿಕ್ಸ್ ಇದೆ ನೋಡ್ರಿ. ಭವಾನಿ 246 ರೂಪಾಯಿ ಟಿಕೆಟ್ ಪಡೆದು ವಿಮಾನದಲ್ಲಿ ಹಾರಾಟ ಮಾಡಿದಳು. ನೋಡ್ರಿ, ಬ ಅಂದ್ರ ಭೂಸೇನೆ. ಪ್ರಪಂಚದಲ್ಲಿ ಭೂಸೇನೆ ನಮ್ಮದು ಎಷ್ಟನೇ ಸ್ಥಾನದೊಳಗದಪ್ಪ ಅಂದ್ರೆ 2ನೇ ಸ್ಥಾನದೊಳಗದ. ವಾ ಅಂದ್ರ ವಾಯುಸೇನೆ ಬರ್ತದ. ವಾಯುಸೇನೆ ಎಷ್ಟನೇ ಸ್ಥಾನದಲ್ಲಿ ಇದಪ್ಪ ಅಂದ್ರ 4ನೇ ಸ್ಥಾನ ಅದ. ಕರೆಂಟ್ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನೋಡಿದಾಗ ಅದನ್ನ ಏನ್ ಮಾಡ್ರಿ 3ನೇ ಸ್ಥಾನ ಅಂತ ಹೇಳ್ರಿ. ನೆಕ್ಸ್ಟ್ ನೀ ಅಂದ್ರೆ ಏನಪ್ಪಾ ಅಂದ್ರ ನೌಕಾಪಡೆ ಬರ್ತದ. ಇದು ಏನಪ್ಪಾ ಅಂದ್ರ 6ನೇ ಸ್ಥಾನದೊಳಗದ. ಇದನ್ನ ಹೆಂಗ ನೆನಪಿಡ್ಬೇಕಪ್ಪ ಅಂದ್ರ ಭವಾನಿ 246 ರೂಪಾಯಿ ಟಿಕೆಟ್ ಪಡೆದು ವಿಮಾನದಲ್ಲಿ ಏನ್ ಮಾಡಿದಳು ಅಂದ್ರ ಹಾರಾಟ ಮಾಡಿದಳು. ಏನ್ ಮಾಡಿದಳು? ಹಾರಾಟ ಮಾಡಿದಳು. ನೆನಪುಳಿತದಲ್ಲ ಈ ಟ್ರಿಕ್ಸ್. ಬ ಅಂದ್ರ ಭೂಸೇನೆ. ಭೂಸೇನೆ ಎಷ್ಟೇ ದೊಡ್ಡದಾಗ್ಯದಪ್ಪ ಅಂದ್ರೆ 2ನೇದಾಗ್ಯದ. ವಾ ಅಂದ್ರ ವಾಯುಸೇನೆ ಎಷ್ಟೇ ದೊಡ್ಡದ 4ನೇ ಸ್ಥಾನ ಅದ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕೇಳಿರ 3ನೇ ಸ್ಥಾನ ಬರ್ತದ. ನೆಕ್ಸ್ಟ್ ನೀ ಅಂದ್ರ ನೌಕಾಪಡೆ ಬರ್ತದ. ಎಷ್ಟನೇ ಸ್ಥಾನದಲ್ಲಿ ಅದಪ್ಪ ಅಂದ್ರ 6ನೇ ಸ್ಥಾನದಲ್ಲದ. ಇತ್ತೀಚಿನ ಡಾಟಾ ಕೇಳಿದ್ರೆ ಏನಪ್ಪಾ ಅಂದ್ರ 7ನೇ ಸ್ಥಾನದೊಳಗ ಬರ್ತದ. ಏನ್ ಬರ್ತದ? 7ನೇ ಸ್ಥಾನದೊಳಗ ಬರ್ತದ. ಇನ್ನ ನೌಕಾಪಡೆಯ ಮುಖ್ಯಸ್ಥರನ್ನ ಏನಂತ ಕರೀತಾರ? ಅಡ್ಮಿರಲ್ ಅಂತ ಕರೀತಾರ. ಏನಂತ ಕರೀತಾರ ನೌಕಾಪಡೆಯ ಮುಖ್ಯಸ್ಥರನ್ನ? ಅಡ್ಮಿರಲ್ ಅಂತ ಕರೀತಾರ. ಹಾಗಾದ್ರೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರದಾರ? ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅದಾರ. ಯಾರದಾರ? ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರಪ್ಪ ಅಂದ್ರ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅದಾರ. ಅವ ಎಕ್ಸಾಮ್ ಕೇಳ್ತಾನ, ಬಹಳಷ್ಟು ಬಾರಿ ಏನ್ ಮಾಡಿದಾರ, ಭೂಸೇನೆ ಮುಖ್ಯಸ್ಥರು ಯಾರು, ವಾಯುಸೇನೆ ಮುಖ್ಯಸ್ಥರು ಯಾರು, ನೌಕಾಪಡೆಯ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಕೇಳನ. ಏನಂತ ಕೇಳ್ತಾನ ಪ್ರಶ್ನೆ? ಪ್ರಸ್ತುತ ಭಾರತದ ನೌಕಾಪಡೆಯ ಮುಖ್ಯಸ್ಥರು ಯಾರಂತ ನಾವು ಪ್ರಶ್ನೆ ಕೇಳ್ತಾನ. ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನ. ನೋಡ್ರಿ, ಪ್ರಸ್ತುತ ಭಾರತದ ನೌಕಾಪಡೆಯ ಮುಖ್ಯಸ್ಥರು ಯಾರದಾರಪ್ಪ ಅಂದ್ರ ದಿನೇಶ್ ಕೆ ತ್ರಿಪಾಠಿ. ಯಾರದಾರ? ದಿನೇಶ್ ಕೆ ತ್ರಿಪಾಠಿ ಅದಾರ. ಇವ್ರು ಎಷ್ಟನೇ ಮುಖ್ಯಸ್ಥರಪ್ಪ ಅಂದ್ರ 26ನೇ ಮುಖ್ಯಸ್ಥರು. ಈ ರೀತಿನ ಪ್ರಶ್ನೆ ಬರಬಹುದು. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆಗೊಂಡಂತ ದಿನೇಶ್ ಕೆ ತ್ರಿಪಾಠಿ ಅವರು ಎಷ್ಟನೇದವ್ರು ಅಂತ ಪ್ರಶ್ನೆ ಕೇಳಬಹುದು ನಮಗ. ಎಷ್ಟನೇದವ್ರು ಅವರು? 26ನೇ ವ್ಯಕ್ತಿ. ಎಷ್ಟನೇದವಾತ? 26ನೇ ವ್ಯಕ್ತಿ ಬರ್ತಾರ. ನೌಕಾಪಡೆಯಲ್ಲಿ ಅಡ್ಮಿರಲ್ ಸ್ಥಾನ ಅಥವಾ ನೌಕಾಪಡೆ, ಭಾರತದ ನೌಕಾಪಡೆಯಲ್ಲಿ ಮುಖ್ಯಸ್ಥರಾಗಿ ನೇಮಕಗೊಂಡ ಮೊದಲ ಕನ್ನಡಿಗ ಯಾರು? ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಇದು. ಭಾರತದ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಕನ್ನಡಿಗ ಯಾರದಾರಪ್ಪ ಅಂದ್ರ ಅಡ್ಮಿರಲ್ ವಿ.ಎಸ್. ಸೈಕ್ವಾತ್ ಅದರ. ಯಾರದಾರ? ಅಡ್ಮಿರಲ್ ವಿ.ಎಸ್. ಸೈಕ್ವಾತ್ ಅದರ. ಯಾರದಾರ? ಅಡ್ಮಿರಲ್ ವಿ.ಎಸ್. ಸೈಕ್ವಾತ್ ಅನ್ನೋರು ಏನಪ್ಪಾ ಅಂದ್ರ ಭಾರತದ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆಯಾದಂತ ಮೊಟ್ಟ ಮೊದಲ ಕನ್ನಡಿಗ ಅಂತ. ಯಾವ ಕನ್ನಡಿಗ? ಮೊಟ್ಟ ಮೊದಲ ಕನ್ನಡಿಗ. ಯಾರಂತ ನಮಗೆ ಪ್ರಶ್ನೆ ಕೇಳಿದ್ರ ಅಂದ್ರೆ ಏನ್ ಹೇಳ್ಬೇಕಪ್ಪ ಅಂದ್ರ ಅಡ್ಮಿರಲ್ ವಿ.ಎಸ್. ಸೈಕ್ವಾತ್. ಯಾರು ಬರ್ತಾರ? ಅಡ್ಮಿರಲ್ ವಿ.ಎಸ್. ಸೈಕ್ವಾತ್. ಇಂಪಾರ್ಟೆಂಟ್. ನೆಕ್ಸ್ಟ್ ನೌಕಾಪಡೆಯ ದೇಹವಾಕ್ಯ ನೋಡ್ರಿ, ಶಂ ನೋ ವರುಣ ಅಂತ ಅದ. ಶಂ ನೋ ವರುಣ ಅಂತ ಅದ. ಅಂದ್ರೆ ಏನಪ್ಪಾ ಅಂದ್ರ ಜಲದೇವತೆಯಾದ ವರ್ಣನು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಶಂ ನೋ ವರುಣ ಅಂತಂದ್ರೆ ಏನಪ್ಪಾ ಅಂದ್ರ ಜಲದೇವತೆಯಾದ ವರ್ಣನು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಏನಪ್ಪಾ ಅಂದ್ರ ದೇಹವಾಕ್ಯ ಬರ್ತದ. ನೆಕ್ಸ್ಟ್ ಭಾರತದಲ್ಲಿ
ಪ್ರತಿ ವರ್ಷ ಯಾವ ದಿನಾಂಕದಂದು ನೌಕಾಪಡೆ ದಿನವನ್ನ ಆಚರಣೆ ಮಾಡ್ತಾರ ಅಂದ್ರ ಡಿಸೆಂಬರ್ 4ರಂದು ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರೆ ನಾವು ಪ್ರಶ್ನೆಗಳನ್ನ ಕೇಳಿದಾನ. ಭಾರತದಲ್ಲಿ ಭೂಸೇನೆ ದಿನ ಯಾವಾಗ ಆಚರಣೆ ಮಾಡ್ತಾರ, ವಾಯುಸೇನೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ, ನೌಕಾಪಡೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ, ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಿದಾನ. ಭಾರತದಲ್ಲಿ ಭೂಸೇನೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ, ಜನವರಿ 15ಕ್ಕೆ ಆಚರಣೆ ಮಾಡ್ತಾರ. ಭಾರತದಲ್ಲಿ ವಾಯುಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ, ಅಕ್ಟೋಬರ್ 8ಕ್ಕೆ ಆಚರಣೆ ಮಾಡ್ತಾರ. ಹಿಂದಿನ ವಿಡಿಯೋದೊಳಗೆ ಸಾಕಷ್ಟು ಯುವಕರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಭಾರತದ ನೌಕಾಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ 4ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ, ಡಿಸೆಂಬರ್ 4ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರ. ಇನ್ನ ನೌಕಾಪಡೆಯ ಪಿತಾಮಹ ಯಾರು, ಛತ್ರಪತಿ ಶಿವಾಜಿ ಬರ್ತಾರ. ಛತ್ರಪತಿ ಶಿವಾಜಿನ ಭಾರತದಲ್ಲಿ ನೌಕಾಪಡೆ ಪಿತಾಮಹ ಅಂತ ಯಾಕೆ ಕರೆದ್ರು, ಮುಂದ್ ಬರ್ತದ ವಿಷಯ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ನೋಡ್ರಿ ಸಬ್ಜೆಕ್ಟ್ ನೆನಪಿಟ್ಕೋರಿ, ಭಾರತದ ನೌಕಾಪಡೆ ಪಿತಾಮಹ ಯಾರಪ್ಪ ಅಂದ್ರ ಛತ್ರಪತಿ ಶಿವಾಜಿ ಬರ್ತಾನ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಛತ್ರಪತಿ ಶಿವಾಜಿ ಬರ್ತಾರ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಭಾರತದಲ್ಲಿ ನೌಕಾಪಡೆಯನ್ನು ಬಲಿಷ್ಠಗೊಳಿಸ್ತಾನ. ಅದ್ರ ಸಲುವಾಗಿ ಈತನನ್ನ ಏನಂತ ಕರಿತಾರಪ್ಪ ಅಂದ್ರ ಭಾರತದ ನೌಕಾಪಡೆಯ ಪಿತಾಮಹ ಅಂತ ಕರಿತಾರ. ಏನಂತ ಕರಿತಾರ, ಭಾರತದ ನೌಕಾಪಡೆಯ ಪಿತಾಮಹ ಅಂತ ಕರಿತಾರ. ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಡಿಸೆಂಬರ್ 4ಕ್ಕೆ ಯಾಕೆ ಆಚರಣೆ ಮಾಡ್ತಾರ, ನಮಗ್ ಬಹಳಷ್ಟು ಇಂಪಾರ್ಟೆಂಟ್ ಅದು. ಯಾಕೆ ಆಚರಣೆ ಮಾಡ್ತಾರ ಅಂದ್ರ 1971ರಲ್ಲಿ, ಎಷ್ಟರಲ್ಲಿ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತದ. ಬಾಂಗ್ಲೋ ವಿಮೋಚನೆ ಯುದ್ಧ ನಡೀತದ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಬಾಂಗ್ಲೋ ವಿಮೋಚನೆ ಯುದ್ಧ ನಡೀತದ. ಯಾವಾಗ ನಡೀತದ ಅಂದ್ರ 1971ರಲ್ಲಿ ನಡೀತದ. ಅವಾಗ ಭಾರತದ ನೌಕಾ ಸೇನೆ ಏನ್ ಮಾಡ್ತದಪ್ಪ ಅಂದ್ರ ಆಪರೇಷನ್ ಟ್ರೈಡೆಂಟ್ ಅನ್ನೋದು ಏನಪ್ಪಾ ಅಂದ್ರ ಕಾರ್ಯಾಚರಣೆ ಕೈಗೊಳ್ಳುತ್ತದ. ನೋಡ್ರಿ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬಾಂಗ್ಲಾ ವಿಮೋಚನೆಯಾಗಿ ಯುದ್ಧ ಪ್ರಾರಂಭ ಆಗ್ತದ. ಅವಾಗ ಭಾರತದ ನೌಕಾ ಸೇನೆ ಏನ್ ಮಾಡ್ತಾನಪ್ಪ ಅಂದ್ರ ಆಪರೇಷನ್ ಟ್ರೈಡೆಂಟ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಕಾರ್ಯಾಚರಣೆ ಕೈಗೊಳ್ತದ. ಈ ಕಾರ್ಯಾಚರಣೆಯನ್ನ ಕೈಗೊಳ್ಳೋದ್ರ ಮೂಲಕ ಕರಾಚಿನ ಬಂದರಿನ ಮೇಲೆ ಏನಪ್ಪಾ ಅಂದ್ರ ದಾಳಿ ಮಾಡಲು ಏನಪ್ಪಾ ಅಂದ್ರ ಭಾರತದ ನೌಕಾಪಡೆ ವಿಜಯಶಾಲಾಗ್ತದ. ಅದರ ಸವಿ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಡಿಸೆಂಬರ್ 4ಕ್ಕೆ ಭಾರತೀಯ ನೌಕಾಪಡೆ ದಿನವನ್ನು ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ಗೊತ್ತಾಯ್ತ್ರಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದಂತ ಸಂದರ್ಭದೊಳಗ ಭಾರತದ ನೌಕಾಪಡೆ ಏನ್ ಮಾಡ್ತದ, ಆಪರೇಷನ್ ಟ್ರೈಡೆಂಟ್ ಅನ್ನೋದು ಏನಪ್ಪಾ ಅಂದ್ರ ಕಾರ್ಯಾಚರಣೆ ಕೈಗೊಳ್ಳುತ್ತದ. ಯಾವ ಬಂದರಿನ ಮೇಲೆ ಕಾರ್ಯಾಚರಣೆ ಕೈಗೊಳ್ಳುತ್ತದ, ಕರಾಚಿ ಬಂದರಿನ ಮೇಲೆ ಕಾರ್ಯಾಚರಣೆ ಕೈಗೊಂಡು ಅಲ್ಲಿ ವಿಜಯಶಾಲಿ ಆಗ್ತದ. ಅದು ಏನಾಗ್ತದ, ವಿಜಯಶಾಲಿ ಆಗ್ತದ. ಅದ್ರ ಸಲುವಾಗಿ ಡಿಸೆಂಬರ್ 4ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ಡಿಸೆಂಬರ್ 4ಕ್ಕೆ ಭಾರತದಲ್ಲಿ ನೌಕಾಪಡೆ ದಿನವನ್ನಾಗಿ ಆಚರಣೆ ಮಾಡ್ತಾರ. ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರ, ನೌಕಾಪಡೆ ದಿನವನ್ನಾಗಿ ಆಚರಣೆ ಮಾಡ್ತಾರ. ಭಾರತದ ನೌಕಾಪಡೆ ಕೇಂದ್ರ ಕಚೇರಿ ಇಲ್ಲದ, ನವದೆಹಲಿ ಇಲ್ಲದ. ನೋಡ್ರಿ ಬಹಳ ಇಂಪಾರ್ಟೆಂಟ್, ಭೂಸೇನೆಯ, ವಾಯುಸೇನೆ, ನೌಕಾಪಡೆ ಇವು ಮೂರು ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ನವದೆಹಲಿ ಎಲ್ಲದ ನವದೆಹಲಿ ಇಲ್ಲದ. ಮೂರು ನೋಡ್ರಿ, ಭೂಸೇನೆಯ ಕೇಂದ್ರ ಕಚೇರಿ ಕೇಳಿ ನವದೆಹಲಿ ಅಂತ ನೆನಪಿಟ್ಟುಕೋರಿ. ವಾಯುಸೇನೆಯ ಕೇಂದ್ರ ಕಚೇರಿ ನವದೆಹಲಿ ಅಂತ ನೆನಪಿಟ್ಟುಕೋರಿ. ನೆಕ್ಸ್ಟ್ ನೌಕಾ ಸೇನೆ ಕೇಂದ್ರ, ಇವು ಮೂರು ಏನ ಸಶಸ್ತ್ರ ಪಡೆಗಳದವಲ್ಲ ಅವು ಮೂರು ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ನವದೆಹಲಿ ಎಲ್ಲದ ನವದೆಹಲಿ ಎಲ್ಲದ. ನೆಕ್ಸ್ಟ್ ನೋಡ್ರಿ, ಭಾರತದ ನೌಕಾಪಡೆಯ ಮೊದಲ, ನೋಡ್ರಿ ಇಂಪಾರ್ಟೆಂಟ್ ಆಗ್ತದೆ ಅದು, ಜಿಕೆದೊಳಗೆ ಬಹಳಷ್ಟು ಇಂಪಾರ್ಟೆಂಟ್ ಇದು. ಭಾರತದ ನೌಕಾಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರಾಗ್ತಾರಪ್ಪ ಅಂದ್ರ ಬ್ರಿಟಿಷ್ ಅಧಿಕಾರದಂತ ಸರ್ ಎಡ್ವರ್ಡ್ ಫ್ಯಾರಿ ಆಗ್ತಾರ. ಯಾವ ವರ್ಷ ಸೆಲೆಕ್ಟ್ ಆಗ್ತಾರಪ್ಪ ಅಂದ್ರ 1948ರಿಂದ 1951 ಇವರು ಅಧಿಕಾರ ಇರ್ತಾರ. ಭಾರತ ಸ್ವಾತಂತ್ರ್ಯ ನಂತರ ಮೊದಲ ಮುಖ್ಯಸ್ಥರಾಗ್ತಾರ. ನೋಡ್ರಿ, ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರ ಭಾರತದ ನೌಕಾಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರಪ್ಪ ಅಂದ್ರ ಸರ್ ಎಡ್ವರ್ಡ್ ಫ್ಯಾರಿ. ಯಾರಾಗ್ತಾರ, ಸರ್ ಎಡ್ವರ್ಡ್ ಫ್ಯಾರಿ. ಇನ್ನೇನ್ ಹೇಳ್ತೀನಿ ನೋಡ್ರಿ, ನೆನಪಿಟ್ಟುಕೋರಿ. ಭಾರತದ ನೌಕಾಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರಪ್ಪ ಅಂದ್ರ ಸರ್ ಎಡ್ವರ್ಡ್ ಫ್ಯಾರೆ. ಈತ ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಏನಪ್ಪಾ ಅಂದ್ರೆ ಈ ಹುದ್ದೆಯನ್ನ ಆತ ಸ್ವೀಕರಿಸ್ತಾನ. ನೆಕ್ಸ್ಟ್ ಭಾರತದ ನೌಕಾಪಡೆಯ
ಮೊದಲ ಭಾರತೀಯ ಮುಖ್ಯಸ್ಥರು. ಆತ ಸರ್ ಎಡ್ವರ್ಡ್ ಫ್ಯಾರಿ ಅವ್ರು ಏನಾಗಿದ್ರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಆಗಿದ್ದು, ಮೊದಲ ಭಾರತೀಯ ವ್ಯಕ್ತಿ ಆಗಲ್ಲವ. ಸ್ವಾತಂತ್ರ್ಯ ಭಾರತದ ನೌಕಾಪಡೆಯ ಮೊದಲ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಸರ್ ಎಡ್ವರ್ಡ್ ಫ್ಯಾರಿ ಅಂತ ಹೇಳಬೇಕು. ಆದ್ರೆ ನೌಕಾಪಡೆಯ ಮೊದಲ ಭಾರತೀಯ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಏನ್ ಹೇಳ್ಬೇಕಪ್ಪ ಅಂದ್ರ R.D. ಕಟಾರೆ ಬರ್ತಾರ. ಯಾರು ಬರ್ತಾರ? R.D. ಕಟಾರಿ. ಯಾರು ಬರ್ತಾರ? R.D. ಕಟಾರಿ ಏನಪ್ಪಾ ಅಂದ್ರ ಬರ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ 1958ರಿಂದ 1962 ಏನಪ್ಪಾ ಅಂದ್ರ ಅವರು ಅಧಿಕಾರವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಚಲಾಯಿಸ್ತಾರ. ಇವ್ರು ಏನಪ್ಪಾ ಅಂದ್ರ ನೌಕಾಪಡೆಯ ಮುಖ್ಯಸ್ಥರಾದ ಮೊದಲ ಭಾರತೀಯ ವ್ಯಕ್ತಿ. ನಮಗೆ ಎಕ್ಸಾಮ್ ಒಳಗೆ ಕೇಳ್ಬೋದು ಪ್ರಶ್ನೆನ, ನೌಕಾಪಡೆಯ ಮುಖ್ಯಸ್ಥರಾದ ಮೊದಲ ಭಾರತೀಯ ವ್ಯಕ್ತಿ ಯಾರಂತ ಕೇಳ್ಬೋದು ಪ್ರಶ್ನೆನ. ಇಲ್ಲ ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ನೌಕಾಪಡೆಯ ಮುಖ್ಯಸ್ಥರಿಗೆ ಆಯ್ಕೆ ಆದ ವ್ಯಕ್ತಿ ಯಾರಂತ ನಮಗ್ ಪ್ರಶ್ನೆ ಕೇಳಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಇದು. ನೌಕಾಪಡೆಯ ಮುಖ್ಯಸ್ಥರಾದ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರ R.D. ಕಟಾರಿ ಬರ್ತಾರ. ಸ್ವಾತಂತ್ರ್ಯ ಆದ ನಂತರ ಮೊದಲ ನೌಕಾಪಡೆಯ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದಾಗ ಸರ್ ಎಡ್ವರ್ಡ್ ಫ್ಯಾರಿ ಬರ್ತಾರ. ಯಾರು ಬರ್ತಾರ? ಸರ್ ಎಡ್ವರ್ಡ್ ಫ್ಯಾರಿ. ಭಾರತೀಯ ವ್ಯಕ್ತಿ ಅಂದಾಗ ಯಾರು ಬರ್ತಾರ? R.D. ಕಟಾರಿ ಬರ್ತಾರ. ನೆಕ್ಸ್ಟ್ ಬ್ರಿಟಿಷ್ ವ್ಯಕ್ತಿ ಅಂದಾಗ ಯಾರಪ್ಪ ಅಂದ್ರ ಸರ್ ಎಡ್ವರ್ಡ್ ಫ್ಯಾರಿ ಅವರು ಬರ್ತಾರ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಭಾರತೀಯ ನೌಕಾಪಡೆಯ ಸ್ವಲ್ಪ ಹಿನ್ನೆಲೆಯನ್ನ ನಾವು ನೋಡೋಣ್ರಿ. ಯಾಕಂದ್ರ ಭಾರತದ ನೌಕಾಪಡೆ ಇತಿಹಾಸ ನಮಗೆ ಹರಪ್ಪ ನಾಗರಿಕತೆ ಕಾಲದಿಂದಲೂ ಪ್ರಾರಂಭ ಆಗ್ತದ. ಇಲ್ಲಿ ಸಿಂಧೂ ನಾಗರಿಕತೆ ತಗೋರಿ. ಸಿಂಧೂ ನಾಗರಿಕತೆ ಒಳಗೆ ಏನಪ್ಪಾ ಅಂದ್ರ ಲೋಥಲ್ ಅಂತ ಸ್ಥಳ ಬರ್ತದ. ಆ ಲೋಥಲ್ ಸ್ಥಳ ಈ ಪ್ರಸ್ತುತಿ ಎಲ್ಲೈತಪ್ಪ ಅಂದ್ರ ಗುಜರಾತ್ ರಾಜ್ಯದೊಳಗದ. ಆ ಲೋಥಲ್ ಏನಪ್ಪಾ ಅಂದ್ರ ಒಂದು ಬಂದರು ಅಡ್ಗ ಅಂದ್ರ ಬಂದರು ಸ್ಥಳ ಅದ. ಇದನ್ನ ಏನಂತ ಕರೀತಾರಪ್ಪ ಅಂದ್ರ ವಿಶ್ವದ ಮೊದಲ ಬಂದರು. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂದರು ಎಲ್ಲಿ ನಿರ್ಮಾಣ ಮಾಡ್ಲಾಗ್ತಪ್ಪ ಅಂದ್ರ ಲೋಥಲ್ ನಗರದಲ್ಲಿ. ಯಾವ ನಗರದಲ್ಲಿ? ಲೋಥಲ್ ನಗರದಲ್ಲಿ. ಲೋಥಲ್ ನಗರ ಯಾವ ನಾಗರಿಕತೆಗೆ ಸಂಬಂಧಪಟ್ಟದ? ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟದ. ಇಂಪಾರ್ಟೆಂಟ್ ಆಗ್ತದ. ಆಲ್ರೆಡಿ ಏನಪ್ಪಾ ಅಂದ್ರ ನಮ್ಮ ಜಿಕೆದೊಳಗೆ ಏನ್ ಮಾಡಿದನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ಯಾನ. ವಿಶ್ವದ ಮೊದಲು ಬಂದರನ್ನು ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯ್ತು ಅಂತ ಪ್ರಶ್ನೆ ಕೇಳ್ಯಾನ. ಯಾವ ನಗರದಾಗ ಸ್ಥಾಪನೆ ಮಾಡಿದ್ರು? ಲೋಥಲ್ ನಗರದೊಳಗ. ಯಾವ ನಗರದೊಳಗ? ಲೋಥಲ್ ನಗರದೊಳಗ. ಲೋಥಲ್ ಯಾವ್ದಕ್ ಪ್ರಸಿದ್ಧಿ ಪಡೆದಿದಂತ ಪ್ರಶ್ನೆಗಳನ್ನ ಕೇಳ್ಯಾನ. ಯಾವ್ದಕ್ ಪ್ರಸಿದ್ಧಿ ಪಡೆದದು? ಹಡಗುಗಳ ಬಂದರಕ್ಕೆ ಪ್ರಸಿದ್ಧಿ ಪಡೆದ. ಇದು ಹರಪ್ಪ ನಾಗರಿಕತೆಯಲ್ಲಿ ಹಡಗು ಬಂದರಕ್ಕೆ ಖ್ಯಾತಿ ಪಡೆದ ಲೋಥಲ್ ನಗರ ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಿದಾನ. ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದಾನ. ನೋಡ್ರಿ, ಲೋಥಲ್ ನಗರ ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರ ಗುಜರಾತ್ ನಗರದೊಳಗ. ಯಾವ ನಗರದೊಳಗೆ ಕಂಡು ಬರ್ತದ? ಗುಜರಾತ್ ನಗರದೊಳಗೆ ಕಂಡು ಬರ್ತದ. ಇನ್ನ ಚೋಳ ಸಾಮ್ರಾಜ್ಯ, ರಾಜೇಂದ್ರ ಚೋಳನ ಕಾಲದಲ್ಲಿ ಭಾರತೀಯ ನೌಕಾಪಡೆ ಅತ್ಯಂತ ಪ್ರಬಲವಾಗಿತ್ತು. ಇವರು ಆಗ್ನೇಯ ಏಷ್ಯಾದ ದೇಶಗಳ ಮೇಲೆ ವಿಜಯ ಸಾಧಿಸಿದ್ರು. ನೋಡ್ರಿ, ಚೋಳ ಸಾಮ್ರಾಜ್ಯದೊಳಗ ರಾಜೇಂದ್ರ ಚೋಳ ಅಂತ ಬರ್ತಾನೆ. ಈತ ಭಾರತೀಯ ನೌಕಾಪಡೆ ಏನಪ್ಪಾ ಅಂದ್ರ ಬಲಿಷ್ಠವಾಗಿ ಏನಪ್ಪಾ ಅಂದ್ರ ಕಟ್ತಾನ. ಈತ ಭಾರತೀಯ ನೌಕಾಪಡೆಯ ಮೂಲಕ ಏನ್ ಮಾಡ್ತಾನಪ್ಪ ಅಂದ್ರ ಆಗ್ನೇಯ ಏಷ್ಯಾದ ದೇಶಗಳ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿಂದ ಕಪ್ಪು ಕಾಣಿಕೆಯನ್ನು ಪಡಿತಾನ ಆತ. ಯಾವ ಕಾಣಿಕೆಯನ್ನು ಪಡಿತಾನ ಆತ? ಕಪ್ಪು ಕಾಣಿಕೆಯನ್ನು ಪಡಿತಾನ. ನೆಕ್ಸ್ಟ್ ಮರಾಠರ ನೌಕಾಪಡೆ ಬರ್ತದ. ಛತ್ರಪತಿ ಶಿವಾಜಿ ಮಹಾರಾಜರು ಕೊಂಕಣ ತೀರವನ್ನು ರಕ್ಷಿಸಲು ಪ್ರಬಲವಾದ ನೌಕಾಪಡೆಯನ್ನು ಕಟ್ಟಿದರು. ನೋಡ್ರಿ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ತೀರವನ್ನು ರಕ್ಷಿಸಲು ಪ್ರಬಲವಾದ ನೌಕಾಪಡೆಯನ್ನು ಭಾರತದಲ್ಲಿ ಕಟ್ಟಿದ್ರಪ್ಪ ಅಂದ್ರ ಕೊಂಕಣ ತೀರ. ಯಾವ ತೀರ? ಕೊಂಕಣ ತೀರ. ಏನೇನ್ ಜಸ್ಟ್ ನಾವು ಸ್ಟಡಿ ಮಾಡಿದೀವಿ. ಮಹಾರಾಷ್ಟ್ರದಲ್ಲಿ ಕರಾವಳಿ ತೀರಕ್ಕೆ ಏನೆಂದು ಕರೆಯುತ್ತಾರೆ? ಕೊಂಕಣ ತೀರ ಅಂತ ಕರೀತಾರ. ಏನಂತ ಕರೀತಾರ? ಕೊಂಕಣ ತೀರವನ್ನು ಕರೀತಾರ. ಆದ್ದರಿಂದ ಶಿವಾಜಿಯನ್ನ ನಾವ್ ಏನಂತೀವಪ್ಪ ಅಂದ್ರ ಭಾರತೀಯ ನೌಕಾಪಡೆ ಪಿತಾಮಹ ಅಂತೀವಿ. ಇಂಪಾರ್ಟೆಂಟ್. ಭಾರತೀಯ ನೌಕಾಪಡೆ ಪಿತಾಮಹ ಯಾರಪ್ಪ ಅಂದ್ರ ಶಿವಾಜಿ. ಯಾಕೆ ಶಿವಾಜಿ ನಾವು ಭಾರತೀಯ ನೌಕಾಪಡೆ ಪಿತಾಮಹ ಅಂತ ಕರಿತೀವಪ್ಪ ಅಂದ್ರ ಈತ ಮಹಾರಾಷ್ಟ್ರದ ಕರಾವಳಿ ತೀರವಾದಂತ ಕೊಂಕಣ ತೀರವನ್ನು ರಕ್ಷಿಸಲು ಏನ್ ಮಾಡ್ತಾನಪ್ಪ ಅಂದ್ರ ದೊಡ್ಡದಾದ ಪ್ರಬಲವಾದ ಶಕ್ತಿಯುತವಾದ ನೌಕಾಪಡೆಯನ್ನು ಏನಪ್ಪಾ ಅಂದ್ರ ಸ್ಥಾಪಿಸ್ತಾನ, ಕಟ್ತಾನ. ಅದ್ರ ಸಲುವಾಗಿ ಈತನಿಗೆ ಏನಂತೀವಪ್ಪ ಅಂದ್ರ ಭಾರತೀಯ ನೌಕಾಪಡೆ ಪಿತಾಮಹ ಅಂತೀವಿ. ಏನಂತೀವ ಆತನಿಗೆ? ಭಾರತೀಯ ನೌಕಾಪಡೆ ಪಿತಾಮಹ ಅಂತೀವಿ. ನೆಕ್ಸ್ಟ್ 1612ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈಸ್ಟ್ ಇಂಡಿಯಾ ಕಂಪನಿ ಮೆರೈನ್ ಎಂಬ ಹೆಸರಿನಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಭಾರತದ
ನೌಕಾಪಡೆಯನ್ನು ಸ್ಥಾಪನೆ ಮಾಡ್ತದ. ಎಷ್ಟೊಳಗೆ ಸ್ಥಾಪನೆ ಮಾಡ್ತದ? 1612ರಲ್ಲಿ. ಯಾವ ಕಂಪನಿ ಮಾಡ್ತದ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತದ. ಯಾವ ಹೆಸರಿನಲ್ಲಿ ಮಾಡ್ತದ? ಈಸ್ಟ್ ಇಂಡಿಯಾ ಕಂಪನಿ ಮೆರೈನ್ ಎಂಬ ಹೆಸರಿನಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಅದು ಭಾರತದಲ್ಲಿ ಕರಾವಳಿ ಪಡೆಯನ್ನು ಮಾಡ್ತದ. ಯಾವ್ದು ಸ್ಥಾಪನೆ ಮಾಡ್ತದ? ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ನೆಕ್ಸ್ಟ್ ಇದಕ್ಕೆ ಹೆಸರನ್ನ ಬದಲಾವಣೆ ಮಾಡ್ತಾರ. ನೋಡ್ರಿ 1934ರಲ್ಲಿ ಇದನ್ನು ರಾಯಲ್ ಇಂಡಿಯನ್ ನೇವಿ ಎಂಬ ಹೆಸರನ್ನು ಮರುನಾಮಕರಣ ಮಾಡತದ. ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿ ಏನಾಗಿರ್ತದಪ್ಪ ಅಂದ್ರ ಮೆರೈನ್ ಅಂತ ಹೆಸರು ಇಟ್ಟಿರ್ತದ. ಇದಕ್ಕ ಆ ಹೆಸರನ್ನು ಯಾವಾಗ ಬದಲಾವಣೆ ಮಾಡ್ತಾರ ಅಂದ್ರ 1934ರಲ್ಲಿ ಬದಲಾವಣೆ ಮಾಡ್ತಾರ. ಏನಂತ ಹೆಸರು ಹೊಸದಾಗಿ ಏನಂತ ಹೆಸರು ನಾಮಕರಣ ಮಾಡ್ತಾರಪ್ಪ ಅಂದ್ರ ರಾಯಲ್ ಇಂಡಿಯನ್ ನೇವಿ ಅಂತ ಏನಪ್ಪಾ ಅಂದ್ರ ಅದನ್ನ ನಾಮಕರಣ ಮಾಡ್ತಾರ. ಮತ್ತೆ ಈ ಹೆಸರು ಏನ್ ಮಾಡ್ತಾರ? ಒಳ್ಳೆ ಬದಲಾವಣೆ ಮಾಡ್ತಾರ. ಯಾವಾಗ ಬದಲಾವಣೆ ಮಾಡ್ತಾರ ನೋಡ್ರಿ ಇಲ್ಲಿ, ಜನವರಿ 26, 1950 ಭಾರತವು ಗಣರಾಜ್ಯವಾದಂತ ಸಂದರ್ಭದೊಳಗ ರಾಯಲ್ ಎಂಬ ಪದವನ್ನು ತೆಗೆದು ಹಾಕಿ ಭಾರತೀಯ ನೌಕಾಪಡೆ ಎಂದು ಹೆಸರಿಸಲಾಯಿತು. ನೋಡ್ರಿ, ಮೊದಲು ಭಾರತದಲ್ಲಿ ನೌಕಾಪಡೆ ಏನಾಗ್ತದಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ 1612ರಲ್ಲಿ ಏನಾಗ್ತದ ಪ್ರಾರಂಭ ಮಾಡ್ತದ. ಅದ್ರ ಹೆಸರು ಏನಿರ್ತದಪ್ಪ ಅಂದ್ರ ಮೆರೈನ್ ಇರ್ತದ. 1930ರೊಳಗ ಆ ಮೆರೈನ್ ಹೆಸರು ತೆಗೆದು ಏನ್ ಮಾಡ್ತಾರ? ರಾಯಲ್ ಇಂಡಿಯನ್ ನೇವಿ ಅಂತ ಮರುನಾಮಕರಣ ಮಾಡ್ತಾರ. ಆ ಹೆಸರನ್ನು ಮತ್ತೆ ಒಳಗೆ ತೆಗೆದು ಏನ್ ಮಾಡ್ತಾರಪ್ಪ ಅಂದ್ರ ಜನವರಿ 20, 1950 ಭಾರತವು ಗಣರಾಜ್ಯವಾಗ್ತದ. ಭಾರತವು ಗಣರಾಜ್ಯವಾದ ನಂತರ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದೀವಿ. ಈ ರಾಯಲ್ ಪದ ನಮಗ್ ಬೇಡ, ಇದು ವಸಾಹತುಶಾಹಿಯನ್ನು ಗುರುತಿಸ್ತದ. ಇದನ್ನ ತೆಗೆದು ಏನ್ ಮಾಡಿದ್ರಪ್ಪ ಅಂದ್ರ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಅದನ್ನ ಹೆಸರನ್ನ ಇಡ್ತಾರ. ಅರ್ಥ ಆಯ್ತ್ರಿ? ರಾಯಲ್ ಇಂಡಿಯನ್ ನೇವಿ ಇದ್ದಿದ್ದು ಭಾರತೀಯ ನೌಕಾಪಡೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತದಂತ. ನೆಕ್ಸ್ಟ್ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂದ್ರ ಭಾರತದ ನೇವಿಗ ಹೊಸ ಧ್ವಜವನ್ನು ಏನ್ ಮಾಡ್ಯಾರಪ್ಪ ಅಂದ್ರ ಅಳವಡಿಸಿಕೊಂಡಿದ್ದಾರೆ. ಯಾವ ವರ್ಷ ಅಳವಡಿಸಿಕೊಂಡಿದ್ದಾರೆ ಅಂದ್ರ 2022ರಲ್ಲಿ. ಎಷ್ಟರಲ್ಲಿ? 2022ರಲ್ಲಿ ಏನಪ್ಪಾ ಅಂದ್ರ ಭಾರತದ ಪ್ರಧಾನಿ ಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ನೌಕಾಪಡೆಯ ಹೊಸ ಧ್ವಜವನ್ನ ಅನಾವರಣಗೊಳಿಸಿದ್ರು. ಇಲ್ಲಿ ನೋಡ್ರಿ, ಇದೇನು ಕೆಳಗಿದೆಯಲ್ಲ, ಇದು ಏನಪ್ಪಾ ಅಂದ್ರ ಹೊಸ ಧ್ವಜ. ಇದು ಹಳಿ ಧ್ವಜ. ಇದು ನೋಡ್ರಿ, ಅವೆಲ್ಲ ಮಧ್ಯೆ ಏನ್ ವ್ಯತ್ಯಾಸ ಅದ ಅನ್ನೋದು. ನೆಕ್ಸ್ಟ್ ವಾಯುಪಡೆ ಏನ ಧ್ವಜ ಇದಲ್ಲ ಅದು ಚೇಂಜ್ ಆಗಿದೆ. ನೆಕ್ಸ್ಟ್ ನೌಕಾಪಡೆಯ ಧ್ವಜನ ಏನಾಗ್ಯದಪ್ಪ ಅಂದ್ರ ಚೇಂಜಸ್ ಆಗ್ಯದ. ನೋಡ್ರಿ, ಏನೋ ಮೊದಲಿನ ಧ್ವಜ ಇಲ್ಲಿ ಏನು ಹೋಲ್ಡ್ ಐತಲ್ಲ, ಇದರಲ್ಲಿ ಏನಾಗಿತ್ತಪ್ಪ ಅಂದ್ರ ಬ್ರಿಟಿಷರ ಸೆಂಟ್ ಜಾರ್ಜ್ ಕ್ರಾಸ್ ಅನ್ನು ತೆಗೆದುಹಾಕಲಾಗಿದೆ. ಇಲ್ಲಿ ಅದಲ್ಲ, ಇದು ಏನಪ್ಪಾ ಅಂದ್ರ ಬ್ರಿಟಿಷರ ಸೆಂಟ್ ಜಾರ್ಜ್ ಕ್ರಾಸ್. ಇದು ಏನದು? ಬ್ರಿಟಿಷರ ಸೆಂಟ್ ಜಾರ್ಜ್. ಅದನ್ನ ತೆಗೆದು ಹಾಕಿ ಏನ್ ಮಾಡ್ಯಾರಪ್ಪ ಅಂದ್ರ ಶಿವಾಜಿ ಮಹಾರಾಜರ ರಾಜ್ಯ ಮುದ್ರೆಯಿಂದ ಪ್ರೇರಿತವಾದ ಅಷ್ಟಕೋನ ಆಕೃತಿಯನ್ನು ಸೇರಿಸಲಾಗಿದೆ. ಇಲ್ಲಿ ಅದು ಶಿವಾಜಿಯ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯ ಮುದ್ರೆಯಿಂದ ಪ್ರೇರಿತವಾದಂತ ಅಷ್ಟಕೋನ. ಯಾವ ಕೋನ? ಅಷ್ಟಕೋನದ ಆಕೃತಿಯನ್ನು ಏನ್ ಮಾಡಿದಪ್ಪ ಅಂದ್ರೆ ಇಲ್ಲಿ ಸೇರಿಸಲಾಗ್ಯದ. ಹಳಿದುಕು ಮತ್ತು ಹೊಸದುಕು ಏನ್ ವ್ಯತ್ಯಾಸಪ್ಪ ಅಂದ್ರ ಬಹಳ ಸಿಂಪಲ್ ಆಗಿ ನೆನಪಿಟ್ಕೋರಿ. ನೋಡ್ರಿ, ಹಳಿದ್ರೊಳಗ ಬ್ರಿಟಿಷರ ಕಾಲದ ಸೆಂಟ್ ಜಾರ್ಜ್ ಕ್ರಾಸ್ ಇತ್ತು, ಅದನ್ನ ತೆಗೆದಾಕಿದ್ರು. ಯಾಕೆ ತೆಗೆದಾಕಿದ್ರಪ್ಪ ಅಂದ್ರ ಬ್ರಿಟಿಷರ ಸವಾಸ ಬೇಡ ನಮಗ, ನಾವು ಸ್ವಾತಂತ್ರ್ಯ ಪಡೆದ 75 ವರ್ಷಗಳಾಗ ಬಂದವ, ಇನ್ನು ಬ್ರಿಟಿಷರ ಅಸ್ತಿತ್ವವನ್ನು ನಮ್ಮ ದೇಶದಲ್ಲಿ ನಾವು ಯಾಕೆ ಇಟ್ಕೋಬೇಕು? ಬೇಡ, ಅದನ್ನ ತೆಗೆದು ಏನ್ ಮಾಡೋಣಪ್ಪ ಅಂದ್ರ ಭಾರತದ ನೌಕಾಪಡೆ ಪಿತಾಮಹರಾದ ಶಿವಾಜಿ ಮಹಾರಾಜರ ರಾಜ್ಯ ಮುದ್ರೆಯಿಂದ ಪ್ರೇರಿತದಂತ ಅಷ್ಟಕೋನ ಆಕೃತಿಯನ್ನು ನಾವ್ ಏನಪ್ಪಾ ಅಂದ್ರೆ ಸೇರ್ಸೋಣ ಅಂತ ತಿಳ್ಕೊಂಡು ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರ ಈ ಅಷ್ಟಕೋನ ಆಕೃತಿಯನ್ನು ಏನ್ ಮಾಡ್ಯಾರಪ್ಪ ಅಂದ್ರ ಭಾರತದ ನೇವಿ ಧ್ವಜದಲ್ಲಿ ಏನಪ್ಪಾ ಅಂದ್ರ ಹೊಸದಾಗಿ ಸೇರ್ಪಡೆ ಮಾಡಿದಾರ. ಏನ್ ತೆಗದಾರ? ಸೆಂಟ್ ಜಾರ್ಜ್ ಕ್ರಾಸ್ ತೆಗದಾರ. ಏನ್ ಸೇರ್ಪಡೆ ಮಾಡ್ಯಾರ? ಶಿವಾಜಿ ಮಹಾರಾಜರ ರಾಜ್ಯ ಮುದ್ರೆಯಿಂದ ಪ್ರೇರಿತವಾದಂತ ಅಷ್ಟಕೋನ ಆಕೃತಿ ಏನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಸೇರಿಸಲಾಗ್ಯದ. ಏನಾಗ್ಯದ? ಇಲ್ಲಿ ಸೇರಿಸಲಾಗ್ಯದ. ನೋಡ್ರಿ, ಭಾರತೀಯ ನೌಕಾದಳಕ್ಕೆ 2 ಫ್ಲೀಟ್ಗಳದಾವ. ಭಾರತೀಯ ನೌಕಾದಳಕ್ಕೆ ಎಷ್ಟು ಫ್ಲೀಟ್ಗಳದಾವ? 2 ಫ್ಲೀಟ್ಗಳದಾವ. ಒಂದು ಪಶ್ಚಿಮ ಫ್ಲೀಟ್ ಬರ್ತದ, ಎರಡನೇದು ಏನಪ್ಪಾ ಅಂದ್ರ ಪೂರ್ವ ಫ್ಲೀಟ್ ಬರ್ತದ. ಭಾರತೀಯ ನೌಕಾದಳಕ್ಕೆ ಎಷ್ಟು ಫ್ಲೀಟ್ಗಳು ಬರ್ತಾವಪ್ಪ ಅಂದ್ರ ಒಂದು ಪಶ್ಚಿಮ, ಒಂದೇನಪ್ಪಾ ಅಂದ್ರ ಪೂರ್ವ ಬರ್ತದ. ಇನ್ನ ಇಲ್ಲಿ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರ ನಮಗ ಪ್ರಶ್ನೆ ಕೇಳಿದಾನ. ಹಿಂದೂಸ್ತಾನ ಹಡಗು ಕಾರ್ಖಾನೆ ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳನ. ಈ ಕೆಳಗಿನ ಯಾವ ನಗರದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ ನಮಗ. ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ನಮಗ GK ಪೇಪರ್ ಇದು. ನೋಡ್ರಿ, ಹಿಂದೂಸ್ತಾನ ಹಡಗು ಕಾರ್ಖಾನೆ ಎಲ್ಲಿದಪ್ಪ ಅಂದ್ರ ವಿಶಾಖಪಟ್ಟಣ, ಆಂಧ್ರ ಪ್ರದೇಶದ
ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಏನಾಗಿದಪ್ಪ ಅಂದ್ರ ಹಿಂದೂಸ್ತಾನ ಅಡುಗು ಕಾರ್ಖಾನೆ ಅದ. ಯಾವ ಸ್ಥಾನ? ಹಿಂದೂಸ್ತಾನ ಅಡುಗು ಕಾರ್ಖಾನೆ ಅನ್ನೋದು ಏನಪ್ಪಾ ಅಂದ್ರ ಅದ. ಇನ್ನ ಭಾರತದ ನೌಕಾದಳದ ತರಬೇತಿ ಕೇಂದ್ರಗಳು, ಮುಖ್ಯವಾಗಿ ಭಾರತದಲ್ಲಿ ನೌಕಾದಳದ ಅಧಿಕಾರಿಗಳಿಗೆ ತರಬೇತಿ ಕೊಡೋದಕ್ಕೆ 2 ಕೇಂದ್ರಗಳು ಬರ್ತಾವ. ಒಂದೇದ್ ಏನಪ್ಪಾ ಅಂದ್ರ ಕೇರಳದ INS ಬರ್ತದ. ಯಾವ್ದು ಬರ್ತದ? ಕೇರಳದ INS ಬರ್ತದ. ಅದು ವೆಂಡೂರ್ ತೀರ್ಥ ಅಲ್ಲ, ವೆಂಡ್ರುತಿ. ಏನದು? ವೆಂಡ್ರುತಿ ಕೇರಳ ರಾಜ್ಯದೊಳಗದ. ಕೇರಳದ INS ನೌಕಾದಳದ ತರಬೇತಿ ಕೇಂದ್ರ ಎಲ್ಲಿದಪ್ಪ ಅಂದ್ರ ವೆಂಡ್ರುತಿ ಕೇರಳದ. ಇಲ್ಲದದು ವೆಂಡ್ರುತಿ ಕೇರಳದಲ್ಲಿ ಅದ. ನೆಕ್ಸ್ಟ್ INS ಶಿವಾಜಿ ಲೋನಾವಾಲಾ ಬರ್ತದ. ಈ ಲೋನಾವಾಲಾ ಎಲ್ಲಿದಪ್ಪ ಅಂದ್ರ ಮಹಾರಾಷ್ಟ್ರದೊಳಗ ಅದ. ನೋಡ್ರಿ, ಭಾರತದ ನೌಕಾದಳದ ತರಬೇತಿ ಕೇಂದ್ರಗಳು ಎಷ್ಟದಪ್ಪ ಅಂದ್ರ 2 ಅದಾವ. ಒಂದನೇದು ಕೇರಳ INS ಬರ್ತದ. ಇದು ವೆಂಡ್ರುತಿ ಕೇರಳದಲ್ಲಿ ಅದ. ನೆಕ್ಸ್ಟ್ INS ಶಿವಾಜಿ ಬರ್ತದ. ಅದು ಏನಪ್ಪಾ ಅಂದ್ರ ಲೋನಾವಾಲಾ ಅದ. ಇಲ್ಲದ ಲೋನಾವಾಲಾದೊಳಗೆ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ ನೋಡ್ರಿ, ಹಡಗು ನಿರ್ಮಾಣ ಕೇಂದ್ರಗಳು. ಭಾರತದಲ್ಲಿರುವಂತ ಪ್ರಮುಖ ಹಡಗು ನಿರ್ಮಾಣ ಕೇಂದ್ರಗಳು ಮತ್ತು ಅವುಗಳನ್ನ ನೆನಪಿಡುವ ಟ್ರಿಕ್ಸ್ ಅದ ನೋಡ್ರಿ. ಇಲ್ಲೊಂದ್ಸಲ ಮಸ್ಗಾವ್ ಡಾಕ್ ಅಂತ ಬರ್ತದ. ಇದು ಯಾವ ರಾಜ್ಯದೊಳಗೆ ಕಂಡು ಬರ್ತದ? ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡು ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ನಮಗೆ GK ಒಳಗಿದು. ಮಸ್ಗಾವ್ ಡಾಕ್ ಎಲ್ಲಿ ಕಂಡು ಬರ್ತದ? ಮುಂಬೈ ಒಳಗೆ ಕಂಡು ಬರ್ತದ. ಸರ್ ಇದನ್ನ ಹೆಂಗ ನೆನಪಿಡಬೇಕು? ನೋಡ್ರಿ, ಇಲ್ಲೇ ಮ ಅದ. ಮಸ್ಗಾವ್ ಡಾಕ್ ಒಳಗೆ ಏನಪ್ಪಾ ಅಂದ್ರ ಮ ಅದ. ಮ ಅಂದ್ರೆ ಏನಪ್ಪಾ ಅಂದ್ರ ಮುಂಬೈ. ಮ ಅಂತ ಏನಪ್ಪಾ ಅಂದ್ರ ಇವ್ 2 ನೀವು ನೆನಪಿಟ್ಕೊಂಡ್ಬಿಟ್ರೆ ಅದ್ರ ಸಾಕು. ಮಸ್ಗಾವ್, ಮುಂಬೈ. ನೋಡ್ರಿ, ಇಲ್ಲಿನೂ ಮ ಅದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಲ್ಲಿನೂ ಏನಪ್ಪಾ ಅಂದ್ರ ಮೂ ಅದ. ಇಲ್ಲಿ ಮ 2 ಸೇರಿಸಿದ್ರ ಅಂದ್ರ ಸಾಕು. ಮಸ್ಗಾವ್ ಎಲ್ಲಿ ಬರ್ತದಪ್ಪ ಅಂದ್ರ ಮುಂಬೈ ಒಳಗ್ ಬರ್ತದ. ಎಲ್ಲಿ ಬರ್ತದ? ಮುಂಬೈ ಒಳಗ್ ಬರ್ತದ. ಇನ್ನ ಗವಾಸಿ ಫ್ಯಾಡ್ ತಗೋರಿ. ಯಾವುದು? ಗವಾಸಿ ಫ್ಯಾಡ್ ತಗೋರಿ. ಇದು ಎಲ್ಲಪ್ಪ ಅಂದ್ರ ಗೋವಾದೊಳಗ ಬರ್ತದ. ಹೆಸರಿನಲ್ಲಿ ಏನದಪ್ಪ ಅಂದ್ರ ಉತ್ತರ ಅದ. ನೋಡ್ರಿ, ಇದು ಗವಾಸಿ ಫ್ಯಾಡ್ ಅಲ್ಲೇ ಗೋವಾದೊಳಗ ಅದ. ಎಲ್ಲಿ ಅದ? ಗೋವಾದೊಳಗ ಅದ. ನೆಕ್ಸ್ಟ್ ಕೊಚ್ಚಿನ್ ಸಿಪ್ಯಾಡ್. ಕೇರಳ ರಾಜ್ಯದ ಕೊಚ್ಚಿನ್ ನಗರದಲ್ಲಿ ಏನಪ್ಪ ಅಂದ್ರ ಕಂಡು ಬರ್ತದ. KK ಅಂತ ನೆನಪಿಟ್ಟುಕೊಂಡ್ಬಿಡ್ರಿ. ಕೊಚ್ಚಿನ್ ಮತ್ತು ಕೇರಳ ಬರ್ತದ. ನೆಕ್ಸ್ಟ್ ಹಿಂದೂಸ್ತಾನ್ ಸಿಪ್ಯಾಡ್ ವಿಶಾಖಪಟ್ಟಣಂ. AV ಏನು? AV ಅಂತ ನೆನಪಿಟ್ಟುಕೊಂಡ್ರಂದ್ರ ಹಿಂದೂಸ್ತಾನ ಮತ್ತು ವಿಶಾಖಪಟ್ಟಣ ಇಲ್ಲೇ ಅದ ನೋಡ್ರಿ. ಇವು ಮೊದಲನೇ ಅಕ್ಷರಗಳನ್ನ ನೋಡಿಬಿಟ್ರೆ ಸಾಕು. ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಭಾರತದಲ್ಲಿರುವಂತ ಪ್ರಮುಖ ಹಡಗು ನಿರ್ಮಾಣ ಕೇಂದ್ರಗಳನ್ನು ಗುರುತಿಸಬಹುದು. ಏನ್ ಮಾಡಬಹುದು? ಆರಾಮಾಗಿ ಗುರುತಿಸಬಹುದು. ನೋಡ್ರಿ, ಗಾರ್ಡನ್ ರೀಚ್ ಇದು ಎಲ್ಲದಪ್ಪ ಅಂದ್ರ ಕಲ್ಕತ್ತಾದೊಳಗದ. ಗಾಕೋ ಗಾರ್ಡನ್ ಮತ್ತು ಕೋಲ್ಕತ್ತಾ. ಗಾದ ಗಾರ್ಡನ್. ಈಗ ನೆನ್ಪಿಡ್ದು ಅಲ್ಲಿರುವಂತ ಹಡಗು ನಿರ್ಮಾಣ ಕೇಂದ್ರದಲ್ಲಿರುವಂತ ಮೊದಲ ಅಕ್ಷರಗಳನ್ನ ನೋಡ್ರಿ. ಆ ಲೊಕೇಶನ್ ಅಲ್ಲಿರುವಂತ ಮೊದಲ ಅಕ್ಷರಗಳನ್ನ ನೋಡ್ರಿ. ನೋಡಿದಂದ್ರ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಏನು ಓದಲಾರ್ನಿ ಏನ್ ಮಾಡ್ಬೋದಪ್ಪ ಅಂದ್ರ ಈ ಕುರ್ಮ್ಯಾನ್ ಬೇಕಾದ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡ್ಬೋದು. ನೋಡ್ರಿ, ಮಸ್ಗಾವ್ ಡಾಕ್ ಮಸ್ಗಾವ್ ಎಲ್ಲಿ ಬರ್ತದ? ಮುಂಬೈದೊಳಗೆ ಬರ್ತದ. ಇಲ್ಲಿನೂ ಮ ಅದ, ಇಲ್ಲಿನೂ ಮ ಅದ. ಮುಂಬೈ. ಇಲ್ಲಿ ಗವಾಸಿ ಫ್ಯಾಡ್ ತಗೋರಿ. ಇದು ಗವಾದೊಳಗ ಅದ. ಇಲ್ಲಿ ಏನಪ್ಪಾ ಅಂದ್ರೆ ಹೆಸರಿನಲ್ಲಿ ಏನದಪ್ಪ ಅಂದ್ರ ಉತ್ತರ ಅದ. ನೆಕ್ಸ್ಟ್ ಕೊಚ್ಚಿನ್ ಸಿಪ್ಯಾಡ್ ತಗೋರಿ. ಕೊಚ್ಚಿ ಕೇರಳದೊಳಗದ. ಇಲ್ಲಿ ನೋಡ್ರಿ, ಕೊಚ್ಚಿ. ನೆಕ್ಸ್ಟ್ ಹಿಂದೂಸ್ತಾನ್ ಸಿಪ್ಯಾಡ್ ತಗೋರಿ. ವಿಶಾಖಪಟ್ಟಣದೊಳಗೆ ಬರ್ತದ. ಎವಿ ಅನ್ನೋ ಪದ ಇಟ್ಕೊಂಡ್ಬಿಟ್ರಿ. ಹಿಂದೂಸ್ತಾನ ಬರ್ತದ, ವಿಶಾಖಪಟ್ಟಣ ಬರ್ತದ. ಗಾರ್ಡನ್ ರೀಚ್ ತಗೋರಿ. ಇದು ಕಲ್ಕತ್ತಾದೊಳಗೆ ಬರ್ತದ. ಗಾಕೋ ಅಂದ್ರ ಗಾರ್ಡನ್ ಅಂತ ನೆನಪಿಟ್ಕೊಂಡ್ರೆ ಸಾಕು. ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಈ ಹಡಗು ನಿರ್ಮಾಣ ಕೇಂದ್ರಗಳನ್ನು ನೆನಪಿಡಬಹುದು. ಉಳಿತಾವಿಲ್ರಿ? ಉಳಿತೇವಲ್ಲ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ನೌಕಾಸೇನೆಯ ಕಾರ್ಯಾಚರಣೆಯ ಕಮಾಂಡ್ಗಳ ಸಂಖ್ಯೆ ಭಾರತದಲ್ಲಿ ಏನಪ್ಪಾ ಅಂದ್ರ 3 ಬರ್ತಾವ. ಎಷ್ಟು ಬರ್ತಾವ? 3 ಬರ್ತಾವ. ಒಂದೇದು ಏನಪ್ಪಾ ಅಂದ್ರ ಪಶ್ಚಿಮ ನೌಕಾ ಕಮಾಂಡ್ ಬರ್ತದ. ಎರಡನೇದು ಪೂರ್ವ ಕಮಾಂಡ್ ನೌಕೆ ಬರ್ತದ. ಎಷ್ಟು? ಮೂರನೇದು ಏನಪ್ಪಾ ಅಂದ್ರ ದಕ್ಷಿಣ ಕಮಾಂಡ್ ಏನಪ್ಪಾ ಅಂದ್ರ ಬರ್ತದ. ಸರ್ ಇವುಗಳನ್ನ ಹೆಂಗ ನೆನಪಿಟ್ಕೋದ್ರಿ? ಜಸ್ಟ್ ನೀವು ಮ್ಯಾಪ್ ನೋಡ್ಬಿಟ್ರಿ ಅಂದ್ರ ಅವುಗಳ ದಿಕ್ಕುಗಳ ಆಧಾರದ ಮೇಲೆ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ನೋಡ್ರಿ, ಪಶ್ಚಿಮ ಕಮಾಂಡ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮುಂಬೈ ಒಳಗ್ ಮುಖ್ಯ ಕಚೇರಿ ಅದ. ಪಶ್ಚಿಮ ನೌಕಾ ಕಮಾಂಡಿನ ಮುಖ್ಯ ಕಚೇರಿ ಅದ ಮುಂಬೈ ಒಳಗದ. ಹೇಳ್ತೀನಿ ನಿಮಗೆ ಯಾವ ರೀತಿಯಾಗಿ ನೆನಪಿಟ್ಕೋಬೇಕನ್ನೋದು. ನೆಕ್ಸ್ಟ್ ಎರಡನೇದ್ ನೋಡ್ರಿ, ಪೂರ್ವ ನೌಕಾ ಕಮಾಂಡ್ ವಿಶಾಖಪಟ್ಟಣದೊಳಗದ. ಪೂರ್ವ
ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರ ದಕ್ಷಿಣ ನೌಕಾ ಕಮಾಂಡ. ಇದು ಎಲ್ಲಿದಪ್ಪ ಅಂದ್ರ ಕೊಚ್ಚಿಯಲ್ಲಿ ಅದ. ಎಲ್ಲದ ಇದು? ಕೊಚ್ಚಿಯಲ್ಲಿ ಅದ. ನೋಡ್ರಿ, ಭಾರತದ ನೌಕಾ ಸೇನೆಯಲ್ಲಿ ಕಾರ್ಯಾಚರಣೆ ಕಮಾಂಡ್ಗಳ ಸಂಖ್ಯೆ ಎಷ್ಟು ಬರ್ತದಪ್ಪ ಅಂದ್ರ 3 ಬರ್ತದ. ಎಷ್ಟು ಬರ್ತದ? 3 ಬರ್ತದ. ಅದರಲ್ಲಿ ಒಂದೇದು ಬಂದ್ ಏನಪ್ಪಾ ಅಂದ್ರ ಪಶ್ಚಿಮ ನೌಕಾ ಕಮಾಂಡ್ ಬರ್ತದ. ಇದರ ಕೇಂದ್ರ ಕಚೇರಿ ಎಲ್ಲಿದ? ಮುಂಬೈ ಒಳಗ ಅದ. ಇನ್ನು ಎರಡನೇದು ಏನ್ ಬರ್ತದ ಅಂದ್ರ ಪೂರ್ವ ನೌಕಾ ಕಮಾಂಡ್ ಬರ್ತದ. ಇದರ ಕೇಂದ್ರ ಕಚೇರಿ ವಿಶಾಖಪಟ್ಟಣಂದಲ್ಲಿ ಬರ್ತದ. ಇನ್ನ ಮೂರನೇದು ಏನಪ್ಪಾ ಅಂದ್ರ ದಕ್ಷಿಣ ನೌಕಾ ಕಮಾಂಡ್ ಬರ್ತದ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಕೊಚ್ಚಿ ಒಳಗದ. ಸರ್, ಇದನ್ನ ಹೆಂಗ್ ನೆನಪಿಟ್ಕೋಬೇಕ್ರಿ? ಇದಕ್ಕೆ ಏನಾದ್ರು ಒಂದು ಶಾರ್ಟ್ ಟ್ರಿಕ್ಸ್ ಇದ್ರೆ ಹೇಳ್ರಿ ಅಂತ ಕೇಳಬಹುದು ನೀವು ಆರಾಮಾಗಿ. ನೋಡ್ರಿ, ಅದಕ್ಕ ಶಾರ್ಟ್ ಟ್ರಿಕ್ಸ್ ಹೆಂಗದ? ನೋಡ್ರಿ, ಪೂರ್ವಕ್ಕೆ ಏನಾಗ್ತದಪ್ಪ ಅಂದ್ರ ಮುಂಬೈ ಕಂಡು ಬರ್ತದ. ಸಾರಿ, ಪಶ್ಚಿಮ ದಿಕ್ಕಿಗೆ ಏನಾಗ್ತದಪ್ಪ ಅಂದ್ರ ಮುಂಬೈ ಕಂಡು ಬರ್ತದ. ನೋಡ್ರಿ, ನಿಮಗ್ ದಿಕ್ಕು ಗೊತ್ತದಲ್ಲ? ಹಿಂದಿನ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಪೂರ್ವ, ಪಶ್ಚಿಮ, ಉತ್ತರ, ನೆಕ್ಸ್ಟ್ ಕೆಳಗಡೆ ಏನಪ್ಪಾ ಅಂದ್ರ ದಕ್ಷಿಣ ಬರ್ತದ. ಏನ್ ಬರ್ತದ? ಏನಪ್ಪಾ ಅಂದ್ರ ದಕ್ಷಿಣ ಬರ್ತದ. ನೋಡ್ರಿ, ಪಶ್ಚಿಮ ನೌಕಾ ಕಮಾಂಡ್ ಎಲ್ಲದ? ಮುಂಬೈ ಒಳಗದ. ಮುಂಬೈ ಯಾವ ದಿಕ್ಕಿಗೆ ಬರ್ತದ? ಪಶ್ಚಿಮ ದಿಕ್ಕಿಗೆ ಬರ್ತದ. ಅದಕ್ಕೆ ಪಶ್ಚಿಮ ನೌಕಾ ಕಮಾಂಡ್ ಎಲ್ಲಿ ಅದಪ್ಪ ಅಂದ್ರ ಮುಂಬೈ ಎಲ್ಲದ. ನೆಕ್ಸ್ಟ್ ದಕ್ಷಿಣ ನೌಕಾ ಕಮಾಂಡ್ ಕೇರಳ ಯಾವ ದಿಕ್ಕಿಗೆ ಬರ್ತದ? ದಕ್ಷಿಣ ದಿಕ್ಕಿಗೆ ಬರ್ತದ. ದಕ್ಷಿಣ ನೌಕಾ ಕಮಾಂಡ್ ಎಲ್ಲಿದಪ್ಪ ಅಂದ್ರ ಕೇರಳದ ಕೊಚ್ಚಿ ಇಲ್ಲದ. ಎಲ್ಲದ? ಕೇರಳದ ಕೊಚ್ಚಿ ಇಲ್ಲದ. ನೆಕ್ಸ್ಟ್ ಪೂರ್ವ ನೌಕಾ ಕಮಾಂಡ್. ಪೂರ್ವ ನೌಕಾ ಕಮಾಂಡ್ ಎಲ್ಲದ? ವಿಶಾಖಪಟ್ಟಣಂ ಪೂರ್ವ ದಿಕ್ಕಿಗದದು. ಯಾವ ದಿಕ್ಕಿಗದದು? ಪೂರ್ವ ದಿಕ್ಕಿಗದ. ಪೂರ್ವ ದಿಕ್ಕಿಗೆ ಯಾವ್ದು ಕಂಡು ಬರ್ತದ? ಪೂರ್ವ ನೌಕಾ ಕಮಾಂಡ್ ಬರ್ತದ. ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಇಲ್ಲಿ ಗುರುತಿಸಬಹುದು. ನೆಕ್ಸ್ಟ್ ಇನ್ನ ಭಾರತೀಯ ನೌಕಾ ಸೇನೆಯ ಪ್ರಮುಖ ಕಾರ್ಯಾಚರಣೆಗಳು ನೋಡ್ರಿ. ಒಂದೇದು ಆಪರೇಷನ್ ಟ್ರೈಡೆಂಟ್ ಅಂತ ಬರ್ತದ. 1971ರಲ್ಲಿ ಏನಾಗ್ತದಪ್ಪ ಅಂದ್ರೆ ಅದನ್ನ ಕೈಗೊಳ್ತದ. ಯಾಕೆ ಕೈಗೊಳ್ಳತಾರ? 1971ರೊಳಗೆ ಏನಾಗ್ತದಪ್ಪ ಅಂದ್ರ ಭಾರತ ಮತ್ತು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಸ್ಟಾರ್ಟ್ ಆಗ್ತದ. ಆದ್ರೆ ಮೇನ್ ಸ್ಟಾರ್ಟ್ ಆಗಿದೆ ಏನಪ್ಪ ಅಂದ್ರ ಭಾರತ ಮತ್ತು ಪಾಕಿಸ್ತಾನ. ಅವಾಗ ಭಾರತ ಏನ್ ಮಾಡ್ತದಪ್ಪ ಅಂದ್ರ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡ್ತದ. ಪಾಕಿಸ್ತಾನದಿಂದ ಭಾರತ ದೇಶವನ್ನು ಏನಪ್ಪ ಅಂದ್ರೆ ವಿಮೋಚನೆ ಮಾಡ್ತದ. ಆ ಸಂದರ್ಭದೊಳಗ ಭಾರತೀಯ ನೌಕಾಪಡೆ ಏನಾಗ್ತದಪ್ಪ ಅಂದ್ರ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡ್ತದ. ಯಾವ ಬಂದರಿನ ಮೇಲೆ ದಾಳಿ ಮಾಡ್ತದ? ಕರಾಚಿನ ಬಂದರಿನ ಮೇಲೆ ದಾಳಿ ಮಾಡ್ತದ. ದಾಳಿ ಮಾಡಿ ಪಾಕಿಸ್ತಾನದ ನೌಕಾಪಡೆ ಏನಪ್ಪಾ ಅಂದ್ರೆ ಹಿಮ್ಮಟ್ಟಿಸ್ತದ. ಅದ್ರ ಸಲುವಾಗಿ ಭಾರತದಲ್ಲಿ ಡಿಸೆಂಬರ್ 4ಕ್ಕೆ ಏನ್ ಆಚರಣೆ ಮಾಡ್ತಾರ ಅಂತ ಹೇಳಿದೆ ನಾನು, ಭಾರತೀಯ ನೌಕಾಪಡೆ ದಿನವನ್ನ ಆಚರಣೆ ಮಾಡ್ತಾರ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಏನಪ್ಪಾ ಅಂದ್ರ ಆಪರೇಷನ್ ಕಾಕ್ಟಸ್ ಅಂತ ಬರ್ತದ. ಆಪರೇಷನ್ ಕ್ಯಾಕ್ಟಸ್ ಅಂತ ಬರ್ತದ. 1988ರಲ್ಲಿ ಕೈಗೊಳ್ಳಲಾಗ್ತದ. ಮಾಲ್ಡೀವ್ಸ್ ನಲ್ಲಿ ನಡೆದ ದಂಗೆಯನ್ನು ತಡೆಯಲು ಇದು ಸಹಾಯ ಮಾಡಿರ್ತದ. ಯಾವುದು? ಆಪರೇಷನ್ ಕ್ಯಾಕ್ಟಸ್ ಎದಕ್ ಸಂಬಂಧಪಟ್ಟದಪ್ಪ ಅಂದ್ರ ಮಾಲ್ಡೀವ್ಸ್ ನಲ್ಲಿ ನಡೆದಂತ ದಂಗೆಯನ್ನು ತಡೆಯಲಿ ಅದಪ್ಪ ಅಂದ್ರೆ ಇದನ್ನ ಈ ಕಾರ್ಯಾಚರಣೆಯನ್ನು ಭಾರತದ ನೌಕಾಪಡೆ ಏನಾಗ್ತದಪ್ಪ ಅಂದ್ರ ಕೈಗೊಳ್ತದ. ನೆಕ್ಸ್ಟ್ ಆಪರೇಷನ್ ರಹತ್ ಬರ್ತದ. 2015ರಲ್ಲಿ ಯಮನ್ ಸಂಘರ್ಷದ ಸಮಯದಲ್ಲಿ ಸಾವಿರಾರು ಜನರನ್ನ ಏನ್ ಮಾಡ್ತದಪ್ಪ ಅಂದ್ರ ರಕ್ಷಣೆ ಮಾಡ್ತದ. ರಕ್ಷಣೆ ಮಾಡ್ತದ. ನೆಕ್ಸ್ಟ್ ಕಡಲಗಳ್ಳರ ವಿರುದ್ಧ ಹೋರಾಟ. ಎಡನ್ ಕೊಲ್ಲಿಯಲ್ಲಿ, ಯಾವ ಕೊಲ್ಲಿಯಲ್ಲಿ? ಎಡನ್ ಕೊಲ್ಲಿಯಲ್ಲಿ ಸೋಮಾಲಿಯ ಕಡಲುಗಳ್ಳರನ್ನು ತಡೆಯುವಲ್ಲಿ ಭಾರತೀಯ ನೌಕಾಸೇನೆ ಪ್ರಮುಖ ಪಾತ್ರ ವಹಿಸಿ. ಆಲ್ರೆಡಿ ಏನಾಗಿ ಬಂದಿದಪ್ಪ ಅಂದ್ರ ಇದು ಬಹಳಷ್ಟು ಫೇಮಸ್. ಇದು ಸೋಮಾಲಿಯ ದೇಶ ಯಾವದಕ್ಕೆ ಅಂದ್ರೆ ಯಾರಿಗೆ ಪ್ರಸಿದ್ಧಿ ಪಡೆದಂತೆ ಪ್ರಶ್ನೆ ಕೇಳಿದ. ಆಲ್ರೆಡಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ಬಂದದ ನೋಡ್ರಿ. ಈ ಸೋಮಾಲಿಯ ಯಾವ್ದಕ್ ಪ್ರಸಿದ್ಧಿ ಆಗಿದಪ್ಪ ಅಂದ್ರ ಅಲ್ಲಿ ಕಡಲುಗಳ್ಳರು. ಯಾರದರಲ್ಲಿ? ಕಡಲುಗಳ್ಳರು ಏನಪ್ಪ ಅಂದ್ರ ಅತಿ ಹೆಚ್ಚದರ. ಇನ್ನ ಭಾರತದ ನೌಕಾಪಡೆ ವಿಶೇಷತೆಗಳ ನೋಡ್ರಿ ಒಂದ್ಸಲ. ಭಾರತವು ಸ್ವದೇಶವಾಗಿ ನಿರ್ಮಿಸಿದ ಮೊದಲ ವಾಹನ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಮಾದಿತ್ಯ ಬರ್ತದ. ಭಾರತವು ದೇಶೀಯವಾಗಿ ನಿರ್ಮಿಸಿದ ಮೊಟ್ಟ ಮೊದಲ ವಿಮಾನ ವಾಹನ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಮಾದಿತ್ಯ ಬರ್ತದ. ಯಾವ್ದು ಬರ್ತದ? INS ವಿಕ್ರಮಾದಿತ್ಯ ಬರ್ತದ. ಭಾರತೀಯ ನೌಕಾಪಡೆಯನ್ನು ಹಿಂದೂ ಮಹಾಸಾಗರದ ಕಾವಲುಗಾರ ಎಂದು ಕರೀತಾರ. ಇಂಪಾರ್ಟೆಂಟ್. ಯಾವ ದೇಶದ ನೌಕಾಪಡೆಯನ್ನು ಹಿಂದೂ ಮಹಾಸಾಗರದ ಕಾವಲುಗಾರ ಎಂದು ಕರೀತಾರ ಅಂತ ಪ್ರಶ್ನೆ ಕೇಳಬಹುದು ನಮಗ. ಯಾವುದು? ಭಾರತೀಯ ನೌಕಾಪಡೆ. ಯಾವ ನೌಕಾಪಡೆ? ಭಾರತೀಯ ನೌಕಾಪಡೆ ಅಂತ ಬರ್ತದ. ಭಾರತದ ಮೊದಲ ಪರಮಾಣು ಜಲಾಂತರಗಾಮಿ ಹೆಸರೇ INS ಅರಿಹಂತ. ಯಾವಂತ? INS ಅರಿಹಂತ ಬರ್ತದ. ಇನ್ನ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಕಾರವಾರದ ಕದಂಬ ನೌಕಾನೆಲೆ ಬರ್ತದ.
ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರ ಸೀ ಬರ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಸೀ ಬರ್ಡ್ ಪ್ರಾಜೆಕ್ಟ್ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಕೇಳಿದ ನಮಗ ಸೀ ಬರ್ಡ್ ನೌಕಾನೆಲೆ ಎಲ್ಲಿದೆ ಅಂತ ಕೇಳಿದ ನಮ್ ಪ್ರಶ್ನೆ. ಯಾವ ಜಿಲ್ಲೆಯಲ್ಲಿ ಬರ್ತದ ಅಂತ ಕೇಳೋಣ. ಬಹಳಷ್ಟು ಇಂಪಾರ್ಟೆಂಟ್ ಇದೆ ನಮಗೆ ಎಕ್ಸಾಮಕ್ಕ. ನೋಡ್ರಿ, ಸೀ ಬರ್ಡ್ ನೌಕಾನೆಲೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಕಾರವಾರ, ಇಲ್ಲ ಏನಪ್ಪಾ ಅಂದ್ರ ಉತ್ತರ ಕನ್ನಡ ಜಿಲ್ಲೆ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಸೀ ಬರ್ಡ್ ನೌಕಾನೆಲೆಗೆ ಏನ್ ಮಾಡ್ಯಾರಪ್ಪ ಅಂದ್ರ ಕದಂಬ ನೌಕಾನೆಲೆ ಅಂತ ಹೆಸರಿಟ್ಟಿದಾರ. ಯಾರ ಹೆಸರು ಇಟ್ಟಾರ ಅದಕ್ಕ? ಕದಂಬ ಮನೆ ತಂದವ್ರ ಹೆಸರು ಇಟ್ಟಾರ. ಇಂಪಾರ್ಟೆಂಟ್ ಆಗ್ತದ ನಮ್ಗ. ಹಂಗಾಗಿ ಏನಪ್ಪಾ ಅಂದ್ರೆ ಎಕ್ಸಾಮ್ ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಅದ. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬಂದವ. ಏನ್ ಬಂದವ? ಪ್ರಶ್ನೆಗಳು ಬಂದವ. ನೆಕ್ಸ್ಟ್ ನೋಡ್ರಿ, ಭಾರತದ ಏಕೈಕ ಟ್ರೈ ಸರ್ವಿಸ್ ಕಮಾಂಡ್. ಇಂಪಾರ್ಟೆಂಟ್ ಇದು ನಮಗೆ ಎಕ್ಸಾಮ್ ಇಂತ ಅಂಶಗಳನ್ನ ಟಾರ್ಗೆಟ್ ಮಾಡ್ತಿರ್ತಾರ ನೋಡ್ರಿ. ಭಾರತದ ಏಕೈಕ ಟ್ರೈ ಸರ್ವಿಸ್ ಕಮಾಂಡ್ ಎಲ್ಲಿದಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ. ಎಲ್ಲದ? ಅಂಡಮಾನ್ ಮತ್ತು ನಿಕೋಬಾರ್ ಅದ. ನೆಕ್ಸ್ಟ್, ಏಷ್ಯಾದ ಅತಿ ದೊಡ್ಡ ನೌಕಾ ತರಬೇತಿ ಕೇಂದ್ರ. ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ನೌಕಾ ತರಬೇತಿ ಕೇಂದ್ರ ಎಲ್ಲಿದೆ ಅಂದ್ರ ಇಂಡಿಯನ್ ನೇವಲ್ ಅಕಾಡೆಮಿ. ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದ ತರಬೇತಿ ಕೇಂದ್ರ ಯಾವ್ದಪ್ಪ ಅಂದ್ರ ಇಂಡಿಯನ್ ನೇವಿಯಲ್ ಅಕಾಡೆಮಿ. ಎಲ್ಲದಂದ್ರ ಕೇರಳ ರಾಜ್ಯದೊಳಗದ. ಇಂಡಿಯನ್ ನೇವಲ್ ಅಕಾಡೆಮಿ ಎಲ್ಲಿದಪ್ಪ ಅಂದ್ರ ಕೇರಳ ರಾಜ್ಯದಲ್ಲಿದೆ. ಯಾವ ರಾಜ್ಯದೊಳಗದ? ಕೇರಳ ರಾಜ್ಯದೊಳಗದ. ನಮ್ಮ ಪ್ರಶ್ನೆ ಬರ್ಬೋದು GK ಪ್ರಶ್ನೆಗಳಾಗಿ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದ ನೌಕಾ ತರಬೇತಿ ಕೇಂದ್ರ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಬಹುದು. ಅಥವಾ ಇಂಡಿಯನ್ ನೇವಲ್ ಅಕಾಡೆಮಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಮಗಿಲ್ಲಿ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್, ಭಾರತದ ಮೊದಲ ನೌಕಾ ತರಬೇತಿ ಕೇಂದ್ರ. ಭಾರತದೊಳಗೆ ಏನಪ್ಪಾ ಅಂದ್ರೆ 2 ನೌಕಾ ತರಬೇತಿ ಕೇಂದ್ರಗಳು ಬರ್ತಾವ. ಒಂದು ಕೇರಳದಾಗ ಕಂಡು ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಮಹಾರಾಷ್ಟ್ರದೊಳಗೆ ಕಂಡು ಬರ್ತದ. ಅದ್ರೊಳಗ ಮೊದಲನೇದು ಏನಪ್ಪಾ ಅಂದ್ರ INS ವೆಂಡೃತಿ ಬರ್ತದ. ಏನ್ ಬರ್ತದ? INS ವೆಂಡೃತಿ ಅನ್ನೋದು ಏನಪ್ಪಾ ಅಂದ್ರ ಭಾರತದ ಮೊಟ್ಟ ಮೊದಲ ನೌಕಾ ತರಬೇತಿ ಕೇಂದ್ರ ಆಗ್ಯದ. ಅಂದ್ರೆ ಇಲ್ಲಿ ನೌಕಾ ಕೇಂದ್ರ ಅಂದ್ರೆ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ತರಬೇತಿ ನೀಡ್ತಾರ. ಏನ್ ಮಾಡ್ತಾರ? ತರಬೇತಿ ನೀಡ್ತಾರ. ಇದು ಎಲ್ಲಿದಪ್ಪ ಅಂದ್ರ ಕೇರಳದ ಕೊಚ್ಚಿಯಲ್ಲಿ ಅದ. ಎಲ್ಲದ? ಕೇರಳದ ಕೊಚ್ಚಿ ಎಲ್ಲದ. ಇನ್ನೊಂದ್ ಎಲ್ಲದಪ್ಪ ಅಂದ್ರ ಮಹಾರಾಷ್ಟ್ರದೊಳಗದ. ಅದ್ರ ಹೆಸರು ಏನಪ್ಪಾ ಅಂದ್ರ INS ಶಿವಾಜಿ. ಲೋನಾವಾಲದೊಳಗದ. ಎಲ್ಲದದು? ಲೋನಾವಾಲದೊಳಗದ. ನೆಕ್ಸ್ಟ್, ಸೀ ಬರ್ಡ್ ನೌಕಾನೆಲೆಯೊಂದಿಗೆ ನೌಕಾ ಸಿಬ್ಬಂದಿ ಮತ್ತು ಅವರ ಕುಟುಂಬದವರ ಇರುವ ಸುಸಜ್ಜಿತ ಆಸ್ಪತ್ರೆ ಹೆಸರು INS ಪತಾಂಜಲಿ. ನೋಡ್ರಿ, ಸೀ ಬರ್ಡ್ ನೌಕಾನೆಲೆ ಒಳಗ ನೌಕಾ ಸಿಬ್ಬಂದಿಗಳಾಗಿ ಯಾರು ಕೆಲಸ ಮಾಡ್ತಾರ ಅವರ ಕುಟುಂಬದವರಿಗೆ ಇರುವಂತ ಆರೋಗ್ಯ ಅಂದ್ರೆ ಸುಸಜ್ಜಿತವಾದಂತ ಆರೋಗ್ಯವನ್ನು ಅವ್ರಿಗೆ ಕಲ್ಪಿಸುವ ಸಲುವಾಗಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ಯಾರ. ಅಂದ್ರ ಸೀ ಬರ್ಡ್ ನೌಕೆ ಒಳಗ ಕೆಲಸ ಮಾಡುವಂತ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯವನ್ನು ನೋಡಿಕೊಳ್ಳಲು ಏನಪ್ಪಾ ಅಂದ್ರ ಒಂದು ಆಸ್ಪತ್ರೆಯನ್ನೇ ಸ್ಥಾಪನೆ ಮಾಡಿದಾರ. ಆ ಆಸ್ಪತ್ರೆ ಹೆಸರು ಏನಪ್ಪಾ ಅಂದ್ರ INS ಪತಾಂಜಲಿ. ಯಾವ್ದು ಬರ್ತದ? INS ಪತಾಂಜಲಿ ಬರ್ತದ. ನೆಕ್ಸ್ಟ್, ಈ ನೌಕಾಪಡೆಗೆ ಸಂಬಂಧಪಟ್ಟಂತ ಮೊದಲ ಅಂಶಗಳದ ನೋಡ್ರಿ. ನೋಡ್ರಿ, ಮೊದಲ ವಿಮಾನ ವಾಹಕ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಾಂತ ಬರ್ತದ. ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರ 1961ರಲ್ಲಿ ಬ್ರಿಟನ್ ನಿಂದ ಏನಪ್ಪಾ ಅಂತ ಖರೀದಿ ಮಾಡಲಾಯ್ತು. ನೋಡ್ರಿ, ಭಾರತದ ನೌಕಾಪಡೆಯ ಮೊಟ್ಟ ಮೊದಲ ವಿಮಾನ ವಾಹಕ ನೌಕೆ. ಭಾರತದ ಮೊಟ್ಟ ಮೊದಲ ವಿಮಾನ ವಾಹಕ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಾಂತ ಬರ್ತದ. ಯಾವ್ದು ಬರ್ತದ? INS ವಿಕ್ರಾಂತ ಬರ್ತದ. ಎಕ್ಸಾಮ್ ದೃಷ್ಟಿಯಿಂದ ಈ ಟೇಬಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಬೇಕಾದ್ರೆ ಏನ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋರಿ. ಈ INS ವಿಕ್ರಾಂತವನ್ನು ಯಾವ ದೇಶದಿಂದ ನಾವು ಪಡೆದಿವಿ? ಯಾವ ದೇಶದಿಂದ ಪಡೆದಿವಿ? ಬ್ರಿಟನ್ ದೇಶದಿಂದ ಪಡೆದಿವಿ. ಯಾವ ವರ್ಷ ತಗೊಂಡ್ವಿ? 1961ರಲ್ಲಿ ತಗೊಂಡ್ವಿ. ಎಷ್ಟರಲ್ಲಿ ತಗೊಂಡ್ವಿ? 1961ರಲ್ಲಿ ಏನಪ್ಪಾ ಅಂದ್ರ ಅದನ್ನ ಪಡೆದುಕೊಂಡಿದ್ವಿ. ನೆಕ್ಸ್ಟ್, ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ನಾವೇ ರೆಡಿ ಮಾಡಿದ್ದು. ಮೊದಲಿಂದ ಏನ್ ಮಾಡಿದ್ವಪ್ಪ ಅಂದ್ರ ಬ್ರಿಟಿಷರಿಂದ ತರಿಸಿಕೊಂಡಿವಿ ವಿಕ್ರಾಂತನ. ಆಗ ಭಾರತ ದೇಶದಲ್ಲೇ ಮೊದಲಿಗೆ ಸ್ವದೇಶಿಯಾಗಿ ನಿರ್ಮಿತವಾದ ಈ ವಿಮಾನ ವಾಹಕ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಾಂತನ ಬರ್ತದೆ. ಇದ್ರ ಹೆಸರು ಸಹ ಏನಪ್ಪಾ ಅಂದ್ರ INS ವಿಕ್ರಾಂತ. ಇದು 2022ರಲ್ಲಿ ಏನಾಯ್ತಪ್ಪ ಅಂದ್ರ ನಿಯೋಜಿಸಲಾಯ್ತು. ಏನಾಯ್ತು ಇದು? ಇದನ್ನ 2022ರಲ್ಲಿ ಏನಪ್ಪಾ ಅಂದ್ರ ನಿಯೋಜಿಸಲಾಯ್ತು. ಇಲ್ಲಿ ನೋಡ್ರಿ, ಇಲ್ಲೊಂದಿಷ್ಟು ನೀವು ವ್ಯತ್ಯಾಸನ ಗುರುತಿಸ್ಬೇಕು. INS ವಿಕ್ರಾಂತ 611 ಅದ. ಇದು ಏನಪ್ಪಾ ಅಂದ್ರ IAC-1 ಅದ. ಇದ್ರ ಏನಪ್ಪಾ ಅಂದ್ರ ವ್ಯತ್ಯಾಸನ ನೀವು ಗುರುತಿಸ್ರಿ. ನೆಕ್ಸ್ಟ್, ಮೊದಲ ಜಲಾಂತರಗಾಮಿ. ಭಾರತದ ಮೊಟ್ಟ ಮೊದಲ ಜಲಾಂತರಗಾಮಿ ಯಾವ್ದಪ್ಪ ಅಂದ್ರ INS
ಕಲ್ವರಿ ಬರ್ತದ. ಏನ್ ಬರ್ತದ? ಕಲ್ವರಿ ಬರ್ತದ. ಭಾರತದ ಮೊಟ್ಟ ಮೊದಲ ಜಲಾಂತರಗಾಮಿ ಹೆಸರು ಏನಪ್ಪಾ ಅಂದ್ರ INS ಕಲವರಿ ಬರ್ತದ. 1967 ಏನ್ ಮಾಡಿದವಪ್ಪ ಅಂದ್ರೆ ಇದನ್ನ ರಷ್ಯಾದಿಂದ ತರಿಸಿಕೊಂಡಿವಿ. ಯಾವ ದೇಶದಿಂದ ತರಿಸಿಕೊಂಡಿವಿ? ರಷ್ಯಾ ದೇಶದಿಂದ. ಯಾವ ವರ್ಷ ತರಿಸಿಕೊಂಡಿವಿ? 1967 ಏನ್ ತರಿಸಿಕೊಂಡಿವಿ? INS ಕಲವರಿ. ಇದು ಏನಪ್ಪಾ ಅಂದ್ರ ಭಾರತದ ಮೊಟ್ಟ ಮೊದಲ ಜಲಾಂತರಗಾಮಿ. ಇಲ್ಲಿ ಪ್ರಶ್ನೆ ಕೇಳಬಹುದು, ಭಾರತ ದೇಶಕ್ಕೆ ಮೊದಲ ಬಾರಿಗೆ ಜಲಾಂತರಗಾಮಿಯನ್ನು ನೀಡಿದ ದೇಶ ಯಾವ್ದನ್ನ ಪ್ರಶ್ನೆ ಕೇಳಬಹುದು. ಯಾವ ದೇಶ ನೀಡಿತು? ರಷ್ಯಾ ದೇಶ ನೀಡಿತು. ಏನಪ್ಪಾ ಅಂದ್ರ ರಷ್ಯಾ ದೇಶ ನಡೀತದ. ನೆಕ್ಸ್ಟ್, ಮೊದಲ ಪರಮಾಣು ಚಾಲಿತ ಜಲಾಂತರಗಾಮಿ. ಭಾರತದ ಮೊಟ್ಟ ಮೊದಲ ಪರಮಾಣು ಚಾಲಿತ ಜಲಾಂತರಗಾಮಿ ಏನಪ್ಪಾ ಅಂದ್ರ INS ಚಕ್ರ ಬರ್ತದ. ಯಾವ್ದು ಬರ್ತದ? INS ಚಕ್ರ ಬರ್ತದ. ಇದನ್ನು ಸಹ ನಾವೇನಪ್ಪಾ ಅಂದ್ರ ರಷ್ಯಾ ದೇಶದಿಂದ ಗುತ್ತಿಗೆ ಪಡೆದಿದ್ದೀವಿ. ಯಾವ ದೇಶದಿಂದ ಗುತ್ತಿಗೆ ಪಡೆದಿದ್ದೀವಿ? ರಷ್ಯಾ ದೇಶದಿಂದ ಏನಪ್ಪಾ ಅಂದ್ರ ಅದನ್ನ ಗುತ್ತಿಗೆಯನ್ನ ಪಡೆದುಕೊಂಡಿವಿ. ನೋಡ್ರಿ, ಮೊದಲ ಸ್ವದೇಶಿ ಪರಮಾಣು ಜಲಾಂತರಗಾಮಿ. ಭಾರತದ ಮೊದಲ ಸ್ವದೇಶಿ ಪರಮಾಣು ಜಲಾಂತರಗಾಮಿ ಹೆಸರು ಏನಪ್ಪಾ ಅಂದ್ರ INS ಅರಿಹಂತ. ಯಾವ್ದು ಬರ್ತದ? INS ಅರಿಹಂತ. ಬಹಳಷ್ಟು ಇಂಪಾರ್ಟೆಂಟ್. ಆಲ್ರೆಡಿ ಏನಪ್ಪಾ ಅಂದ್ರೆ ಇದನ್ನ ಪರೀಕ್ಷೆ ಕೇಳಿದನ. ಭಾರತದಲ್ಲಿ ಏನಪ್ಪಾ ಅಂದ್ರೆ ನಿರ್ಮಿಸಿದಂತ ಮೊಟ್ಟ ಮೊದಲ ಸ್ವದೇಶಿ ಪರಮಾಣು ಜಲಾಂತರಗಾಮಿ ಯಾವ್ದಪ್ಪ ಅಂದ್ರ INS ಅರಿಹಂತ ಬರ್ತದ. ಯಾವ್ದು ಬರ್ತದ? INS ಅರಿಹಂತ ಬರ್ತದ. ಇನ್ನ ಮೊದಲ ಕ್ಷಿಪಣಿ ಡೋಣಿ INS ವಿನ್ಯಾಸ ಬರ್ತದ. ಭಾರತದ ಮೊದಲ ಕ್ಷಿಪಣಿ ಡೋಣಿ ಯಾವ್ದು ಬರ್ತದಪ್ಪ ಅಂದ್ರ INS ವಿನಾಶ ಬರ್ತದ. ಯಾವ್ದು ಬರ್ತದ? INS ವಿನಾಶ ಬರ್ತದ. ನೆಕ್ಸ್ಟ್, ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಯಾವ್ದಪ್ಪ ಅಂದ್ರ INS ನೀಲಗಿರಿ ಬರ್ತದ. ಭಾರತದಲ್ಲಿ ಮೊದಲಿಗೆ ನಿರ್ಮಿಸಿದಂತ ಸ್ವದೇಶಿ ಯುದ್ಧ ನೌಕೆ ಯಾವ್ದಪ್ಪ ಅಂದ್ರ INS ನೀಲಗಿರಿ ಬರ್ತದ. ಯಾವ್ದು ಬರ್ತದ? ನೀಲಗಿರಿ ಬರ್ತದ. ಬಹಳಷ್ಟು ಈ ಟೇಬಲ್ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ ನಿಮಗ. ನೋಡ್ರಿ, ಭಾರತ ದೇಶದ ಮೊಟ್ಟ ಮೊದಲ ವಿಮಾನವಾಹಕ ನೌಕೆ ಯಾವ್ದಪ್ಪ ಅಂದ್ರ INS ವಿಕ್ರಾಂತ ಬರ್ತದ. ಯಾವ್ದು ಬರ್ತದ? INS ವಿಕ್ರಾಂತ ಬರ್ತದ. ಇದನ್ನ ಯಾವ ದೇಶದಿಂದ ತರಿಸಿಕೊಂಡವಪ್ಪ ಅಂದ್ರ 1961 ಬ್ರಿಟನ್ ದೇಶದಿಂದ ಏನಪ್ಪಾ ಅಂದ್ರೆ ತರಿಸ್ಕೊಳ್ತೀವಿ. ಇನ್ನ ಭಾರತ ದೇಶದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಯಾವ್ದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತಾ, ಅದು ಸಹ ಏನಪ್ಪಾ ಅಂದ್ರ INS ವಿಕ್ರಾಂತ. 2022 ಏನಾಗ್ತದಪ್ಪ ಅಂದ್ರೆ ಅದನ್ನ ನಿಯೋಜನೆ ಮಾಡ್ಲಾಗ್ತದ. ಇನ್ನ ಮೊದಲ ಜಲಾಂತರಗಾಮಿ INS ಏನಪ್ಪಾ ಅಂದ್ರ ಕಲ್ವರಿ ಬರ್ತದ. ಏನ್ ಬರ್ತದ? INS ಕಲ್ವರಿ ಬರ್ತದ. ಇದನ್ನ 1967 ರಷ್ಯಾದಿಂದ ಏನಾಗ್ತದಪ್ಪ ಅಂದ್ರ ಪಡೆಯಲಾಗ್ತದ. ಭಾರತದ ಮೊದಲ ಜಲಾಂತರಗಾಮಿಯನ್ನು ಯಾವ ದೇಶದಿಂದ ಪಡೀತಪ್ಪ ಅಂದಾಗ ರಷ್ಯಾ ದೇಶದಿಂದ ಏನಪ್ಪಾ ಅಂದ್ರ ಪಡೀತದ. ಅದ್ರ ಹೆಸರು ಏನಾಗಿತ್ತಂದ್ರ INS ಕಲ್ವರಿ ಆಗಿತ್ತು. ನೆಕ್ಸ್ಟ್, ಮೊದಲ ಪರಮಾಣು ಚಾಲಿತ ಜಲಾಂತರಗಾಮಿ INS ಚಕ್ರ ಬರ್ತದ. ಭಾರತದ ಮೊಟ್ಟ ಮೊದಲ ಪರಮಾಣು ಚಾಲಿತ ಜಲಾಂತರಗಾಮಿ ಯಾವ್ದಪ್ಪ ಅಂದ್ರ INS ಚಕ್ರ ಬರ್ತದ. ಯಾವ್ದು ಬರ್ತದ? INS ಚಕ್ರ. ಇದನ್ನ ಯಾವ ದೇಶದಿಂದ ನಾವು ಗುತ್ತಿಗೆಯನ್ನು ಪಡೆದಿವಪ್ಪ ಅಂದ್ರ ರಷ್ಯಾ ದೇಶದಿಂದ. ಯಾವ ದೇಶದಿಂದ ಪಡೆದಿವಿ ಅದನ್ನ? ರಷ್ಯಾ ದೇಶದಿಂದ ಏನಪ್ಪಾ ಅಂದ್ರ ಅದನ್ನ ಪಡೆದಿವಿ. ನೆಕ್ಸ್ಟ್, ಮೊದಲ ಸ್ವದೇಶಿ ಪರಮಾಣು ಜಲಾಂತರಗಾಮಿ. ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ಪರಮಾಣು ಜಲಾಂತರಗಾಮಿ ಯಾವ್ದಂದ್ರ INS ಅರಿಹಂತ ಬರ್ತದ. ಇಂಪಾರ್ಟೆಂಟ್. ಆಲ್ರೆಡಿ ಏನಾಗಿದಪ್ಪ ನಮ್ಮ ಪ್ರಶ್ನೆಗಳನ್ನು ಕೇಳಿದನ. ಇನ್ನ ಮೊದಲ ಕ್ಷಿಪಣಿ ದೋಣಿ ಯಾವ್ದಪ್ಪ ಅಂದ್ರ INS ವಿನಾಶ ಬರ್ತದ. ಯಾವ್ದು ಬರ್ತದ? INS ವಿನಾಶ ಬರ್ತದ. ಇನ್ನ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಯಾವ್ದಪ್ಪ ಅಂದ್ರ INS ನೀಲಗಿರಿ ಬರ್ತದೆ. ಇದು ಸಹ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್. ನಮ್ಮ ಭಾರತಕ್ಕೆ ಏನ್ ಸಂಬಂಧಪಟ್ಟಿರ್ತವಲ್ಲ ಬಹಳಷ್ಟು ಏನಾಗ್ತಾವಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತಾವ. ಈ ಟೇಬಲ್ ಒಂದ್ಸಲ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋರಿ. ನಿಮ್ಗೆ ಪದೇ ಪದೇ ಅದನ್ನ ರಿಪೀಟ್ ಮಾಡಿದ್ರೆ ಅಂದ್ರೆ ಏನಾಗ್ತಾವಪ್ಪ ಅಂದ್ರ ಬಹಳಷ್ಟು ಏನಾಗ್ತಾವಪ್ಪ ಅಂದ್ರ ನೆನಪುಳಿತದ. ಇನ್ನ ರಕ್ಷಣಾ ಪಡೆಯ ಮುಖ್ಯಸ್ಥರ ನೆನಪಿಡುವ ಟ್ರಿಕ್ಸ್ ನೋಡ್ರಿ. ಅಂದ್ರ ಭೂಸೇನೆ, ವಾಯುಸೇನೆ, ನೌಕಾಪಡೆಯ ಮೂವರು ಇದ ಪ್ರಚಲಿತದಲ್ಲಿರುವಂತ ಮುಖ್ಯಸ್ಥರ ನೀವು ಯಾವ ರೀತಿ ಒಂದ್ ಟ್ರಿಕ್ಸ್ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರ 4 ಮಂದಿಯನ್ನು ನೀವು ಏನಪ್ಪಾ ಅಂದ್ರೆ ನೆನಪಿಡಬಹುದು. ನೋಡ್ರಿ, ಇಲ್ಲಿ ನೋಡ್ರಿ. ಅನಿಲ್ ಎಂಬ ಬಾಸ ಸೂಚನೆ ಮೇರೆಗೆ ಉಪೇಂದ್ರ ನೆಲದ ಮೇಲೆ ನಿಂತು ನೋಡಿದಾಗ ದಿನೇಶ್ ಸಮುದ್ರದಲ್ಲಿ ಓಡಿಸುತ್ತಿದ್ದ ಮತ್ತು ಸಿಂಗ ಆಕಾಶದಲ್ಲಿ ಹಾರಾಡುತ್ತಿದ್ದ. ಬಹಳಷ್ಟು ಸಿಂಪಲ್ ನೋಡ್ರಿ ಟ್ರಿಕ್ಸ್. ಇದೊಂದು ಲೈನ್ ಇಟ್ಕೊಂಡ್ರಂದ್ರ ನೌಕಾಪಡೆ, ವಾಯುಪಡೆ, ನೆಕ್ಸ್ಟ್ ರಕ್ಷಣಾ ಪಡೆ ಮತ್ತೆ CDS ಇವ್ರನ್ನೆಲ್ಲರನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಡಬಹುದು. ನೋಡ್ರಿ, ಅನಿಲ್ ಎಂಬ ಬಾಸ್ ಸೂಚನೆ ಮೇರೆಗೆ ಉಪೇಂದ್ರ ನೆಲದ ಮೇಲೆ ನಿಂತು ನೋಡಿದಾಗ ದಿನೇಶ ಸಮುದ್ರದಲ್ಲಿ ಹಡಗು ಓಡಿಸುತ್ತಿದ್ದ ಮತ್ತು ಸಿಂಗ್ ಆಕಾಶದಲ್ಲಿ ಹಾರಾಡುತ್ತಿದ್ದ ಅನ್ನೋದ್ರ ಮೂಲಕ ನೋಡ್ರಿ ಯಾರನ್ನ ನೋಡ್ರಿ. ಅನಿಲ್ ಬಾಸ್ ಅಂದ್ರ ಅವ ಏನಪ್ಪಾ ಅಂದ್ರ
CDS ಅಂತ ಏನಪ್ಪಾ ಅಂದ್ರ CDS ಅನಿಲ್ ಚವಾಣ ಎಲ್ಲಾ ಪಡೆಗಳ ಏನಾಗಿರ್ತಾರಪ್ಪ ಅಂದ್ರ ಮುಖ್ಯಸ್ಥರಾಗಿರ್ತಾರೆ. ಏನಾಗಿರ್ತಾರ ಅವರು ಎಲ್ಲಾ ಪಡೆಗಳ ಅಂದ್ರ ನೌಕಾಪಡೆ, ನೆಕ್ಸ್ಟ್ ವಾಯುಪಡೆ, ನೆಕ್ಸ್ಟ್ ಏನಪ್ಪಾ ಅಂದ್ರ ಭೂಸೇನೆ ಪಡೆಗಳ ಎಲ್ಲಾ ಮುಖ್ಯಸ್ಥರು ಯಾರಾಗಿರಪ್ಪ ಅಂದ್ರ ಅನಿಲ್ ಚವಾಣ್ ಆಗಿರ್ತಾರೆ. ಯಾರಾಗಿರ್ತಾರ? ಅನಿಲ್ ಚವಾಣ್ ಆಗಿರ್ತಾರ. ಈ ದೇಶದ ಮೊದಲ CDS ಯಾರಪ್ಪ ಅಂದ್ರ ಬಿಪಿನ್ ರಾವತ್ ಬರ್ತಾರೆ. ಯಾರು ಬರ್ತಾರ? ಬಿಪಿನ್ ರಾವತ್ ಬರ್ತಾನ. ಇನ್ನು ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರ ಅನಿಲ್ ಚವಾಣ್ ಬರ್ತಾನ. ಈ CDS ಪೋಸ್ಟ್ ಗೆ ಸಂಬಂಧಪಟ್ಟಂತ ಫುಲ್ ನಾವ್ ಏನಪ್ಪಾ ಅಂದ್ರ ಭೂಸೇನೆಯನ್ನು ಡಿಸ್ಕಸ್ ಮಾಡಾಗ ಏನಪ್ಪಾ ಅಂದ್ರ ಅಲ್ಲಿ ಡಿಟೇಲ್ ಆಗಿ ಇದು ಮಾಡಿದ್ವಿ. ಇದು ಯಾವ ವರ್ಷ ಬಂತು, ನರೇಂದ್ರ ಮೋದಿ ಯಾವಾಗ ಘೋಷಣೆ ಮಾಡಿದ್ರು, ಈ CDS ಹುದ್ದೆಯನ್ನು ಯಾಕೆ ಏನಪ್ಪಾ ಅಂದ್ರ ಸೃಷ್ಟಿ ಮಾಡಿದ್ರು, ಇದರ ಫುಲ್ ಫಾರ್ಮ್ ಏನು ಎಲ್ಲ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ವಿಡಿಯೋ ತುಂಬಾ ಲೆಂತ್ ಆಗ್ತದ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದ. ನೋಡ್ರಿ, ದೇಶದ ಪ್ರಸ್ತುತ CDS ಯಾರದಾರಪ್ಪ ಅಂದ್ರ ಅನಿಲ್ ಚವಾಣ್ ಅದರ. ಯಾರದಾರ? ಅನಿಲ್ ಚವಾಣ್ ಅದರ. ಇನ್ನ ಉಪೇಂದ್ರ ನೆಲ ಅಂದ್ರೆ ಏನಪ್ಪಾ ಅಂದ್ರ ಭೂಮಿ. ಭೂಸೇನೆಯ ಮುಖ್ಯಸ್ಥರು ಯಾರದಾರಪ್ಪ ಅಂದ್ರ ಉಪೇಂದ್ರ ದ್ವಿವೇದಿ ಅದರ. ಯಾರದಾರ? ಉಪೇಂದ್ರ ದ್ವಿವೇದಿ ಏನಪ್ಪಾ ಅಂದ್ರ ಭೂಸೇನೆಯ ಮುಖ್ಯಸ್ಥರಾಗ್ಯಾರ. ಏನಾಗ್ಯಾರ ಅವರು? ಭೂಸೇನೆಯ ಮುಖ್ಯಸ್ಥರಾಗ್ಯಾರ. ಇನ್ನ ಸಮುದ್ರ ಅಂದ್ರೆ ಏನಪ್ಪಾ ಅಂದ್ರ ನೌಕಾಪಡೆ ಬರ್ತದ. ಏನ್ ಬರ್ತದ? ನೌಕಾಪಡೆ ಬರ್ತದ. ದಿನೇಶ್ ತ್ರಿಪಾಠಿ, ಯಾರು? ದಿನೇಶ್ ತ್ರಿಪಾಠಿ ಏನದರಲ್ಲ ಅವರು ನೌಕಾಸೇನೆಯ ಮುಖ್ಯಸ್ಥರು. ದಿನೇಶ್ ತ್ರಿಪಾಠಿ ಏನದರ ನೌಕಾಸೇನೆಯ ಮುಖ್ಯಸ್ಥರು. ನೆಕ್ಸ್ಟ್ ಸಿಂಗ್ ಆಕಾಶದಲ್ಲಿ ಹಾರಾಡ್ತದ. ಆಕಾಶ ಅಂದ್ರೆ ಏನಪ್ಪಾ ಅಂದ್ರ ವಾಯು ಬರ್ತದ. ಅದ್ರ ಪ್ರಸ್ತುತ ಸದ್ಯಕ್ಕೆ ಮುಖ್ಯಸ್ಥರಾಗಪ್ಪ ಅಂದ್ರ AP ಸಿಂಗ್ ಅದರ. ಯಾರದರ? AP ಸಿಂಗ್ ಏನಪ್ಪಾ ಅಂದ್ರ ವಾಯುಸೇನೆಯ ಮುಖ್ಯಸ್ಥರಾಗ್ಯಾರ. ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ನಮಗ GPS ಆಗಿರ್ಬೋದು, HS ಆಗಿರ್ಬೋದು, PS ಆಗಿರ್ಬೋದು, ಮತ್ತೆ ಕರ್ನಾಟಕದಲ್ಲಿ ನಡೆಯುವಂತ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲರಿಗೂ ಏನಪ್ಪಾ ಅಂದ್ರ ಒಂದಲ್ಲ ಒಂದು ರೀತಿ ನಮ್ಗೆ ಏನಪ್ಪಾ ಅಂದ್ರೆ ಇವುಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. ಅದ್ರ ಸಲುವಾಗಿ ಈ ಕೋಡನ್ ಏನ್ ಮಾಡ್ರಪ್ಪ ಅಂದ್ರ ಬರ್ಕೊಂಡ್ಬಿಡ್ರಿ. ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಅಷ್ಟ್ರೂ ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡು, ಅನಿಲ್ ಎಂಬ ಬಾಸನ ಸೂಚನೆ ಮೇರೆಗೆ ಉಪೇಂದ್ರ ನೆಲದ ಮೇಲೆ ನಿಂತು ನೋಡಿದಾಗ ದಿನೇಶ ಸಮುದ್ರದಲ್ಲಿ ಹಡಗು ಓಡಿಸ್ತಿದ್ದ ಮತ್ತು ಸಿಂಗ್ ಆಕಾಶದಲ್ಲಿ ಹಾರಾಡುತ್ತಿದ್ದ ಅನ್ನೋದು ಏನಪ್ಪಾ ಅಂದ್ರೆ ನೆನ್ಬಿಡಿದ್ರು. ನೋಡ್ರಿ, CDS ಪ್ರಸ್ತುತ ಭಾರತ ದೇಶದ CDS ಯಾರದಾರಪ್ಪ ಅಂದ್ರ ಅನಿಲ್ ಚವಾಣ್ ಅದನ. ನೆಕ್ಸ್ಟ್ ಭೂಸೇನೆಯ ಮುಖ್ಯಸ್ಥರಾದ್ರ ಉಪೇಂದ್ರ ದ್ವಿವೇದಿ ಅದರ. ನೆಕ್ಸ್ಟ್ ನೌಕಾಸೇನೆಯ ಮುಖ್ಯಸ್ಥರ ದಿನೇಶ್ ತ್ರಿಪಾಠಿ ಅದರ. ನೆಕ್ಸ್ಟ್ ವಾಯುಸೇನೆಯ ಮುಖ್ಯಸ್ಥರ ಯಾರದಾರಪ್ಪ ಅಂದ್ರ AP ಸಿಂಗ್ ಅದರ. ಯಾರದರ? AP ಸಿಂಗ್ ಅದರ. ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಭಾರತದ ಮಿಲಿಟರಿ ಕ್ಷೇತ್ರದಲ್ಲಿರುವಂತ ಪ್ರಮುಖ ಸಮರಾಭ್ಯಾಸಗಳು ಬರ್ತಾವ. ಇವುಗಳನ್ನ ಏನ್ ಮಾಡಿ ತಪ್ಪದೇ ಎಲ್ಲರೂ ಕಂಪಲ್ಸರಿ ನೋಟ್ಬುಕ್ ನ ಬರ್ಕೊಂಡ್ಬಿಡ್ರಿ. ಇಲ್ಲಾಂದ್ರೆ ಏನ್ ಮಾಡ್ರಿ, ಇಲ್ಲಿ ಸ್ಕ್ರೀನ್ ಶಾಟ್ ಆದ್ರೂ ತಗೋರಿ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಇಲ್ಲಿ ದೇಶಗಳನ್ನ ನಾವು ನೆನಪಿಡುದು ಬಹಳಷ್ಟು ಕನ್ಫ್ಯೂಸ್ ಆಗ್ತದ. ಆದ್ರ ಒಂದು ಸಣ್ಣ ಸಣ್ಣ ಟ್ರಿಕ್ಸ್ ಮೂಲಕ ಅವುಗಳನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅನ್ನೋದು ನೋಡ್ರಿ ನಿಮ್ ಜೊತೆ ಡಿಸ್ಕಸ್ ಅನ್ನ ಮಾಡ್ತೀನಿ. ಭಾರತ ಮತ್ತು ಇತರೆ ದೇಶಗಳೊಂದಿಗೆ ಸಮರಾಭ್ಯಾಸ. ನೋಡ್ರಿ, ಅಮೆರಿಕ ಮತ್ತು ಭಾರತದ ಮಧ್ಯೆ, ನೋಡ್ರಿ ಅಮೆರಿಕ ಮತ್ತು ಭಾರತ ಮಧ್ಯೆ ವಿದ್ಯಾಭ್ಯಾಸ ಮತ್ತು ವಜ್ರ ಪ್ರಹಾರ ಎಂಬ ಎರಡು ಸಮರಾಭ್ಯಾಸಗಳು ನಡೀತಾವ. ಅಮೆರಿಕ ಮತ್ತು ಭಾರತದ ನಡುವೆ ಯಾವ ಸಮರಾಭ್ಯಾಸಗಳು ನಡೀತಾವಪ್ಪ ಅಂದ್ರ ಯುದ್ಧಾಭ್ಯಾಸ ಮತ್ತು ವಜ್ರ ಪ್ರಹಾರ ಏನಪ್ಪಾ ಅಂದ್ರೆ ಏನ್ ನಡೀತಾವ. ಇದು ಎರಡು ಎದಕ್ ಸಂಬಂಧಪ್ಪ ಅಂದ್ರ ಭೂಸೇನೆಗೆ ಸಂಬಂಧಪಟ್ಟವ. ಏನ್ ಸಂಬಂಧಪಟ್ಟವ? ಭೂಸೇನೆಗೆ ಸಂಬಂಧಪಟ್ಟವ. ಸರ್, ಇದನ್ನ ಹೆಂಗೆ ನೆನಪಿಡಬೇಕಂತ ಕೇಳಿದಾಗ ನೋಡ್ರಿ, ಯುದ್ಧ ಅಭ್ಯಾಸಕ್ಕೆ ನೋಡ್ರಿ ಯುದ್ಧದ ಅಭ್ಯಾಸಕ್ಕೆ ಅಮೆರಿಕ ಮತ್ತು ಭಾರತ ವಜ್ರದ ಕತ್ತಿ ಬಳಸಿದವು. ನಡೀತದಲ್ಲ, ಯುದ್ಧ ಅಭ್ಯಾಸಕ್ಕೆ ಅಮೆರಿಕ ಭಾರತ ವಜ್ರದ ಕತ್ತಿ ಬಳಸಿದವು. ನೋಡ್ರಿ, ಈ ಯುದ್ಧ ಅಭ್ಯಾಸ ಏನದಲ್ಲ ಇದು ಭಾರತ ಮತ್ತು ಅಮೆರಿಕದ ಮಧ್ಯೆ ನಡೆಯುವಂತ ಸಮರಾಭ್ಯಾಸ. ನೆಕ್ಸ್ಟ್ ವಜ್ರ, ಇಲ್ಲೇ ನೋಡ್ರಿ, ವಜ್ರ ಅನ್ನೋದು ಏನಪ್ಪಾ ಅಂದ್ರ ವಜ್ರ ಪ್ರಹಾರ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದಪ್ಪ ಅಂದ್ರ ಅಮೆರಿಕ ಮತ್ತು ಭಾರತ ಮಧ್ಯೆ ಏನಾಗ್ತದಪ್ಪ ಅಂದ್ರೆ ನಡೀತದ. ಎರಡು ಯಾವ್ದಕ್ ಸಂಬಂಧಪಟ್ಟಿದವಪ್ಪ ಅಂದ್ರ ಭೂಸೇನೆಗೆ ಸಂಬಂಧಪಟ್ಟವ. ಯಾವ್ದಕ್ ಸಂಬಂಧಪಟ್ಟವು? ಭೂಸೇನೆಗೆ ಸಂಬಂಧಪಟ್ಟವ. ನೋಡ್ರಿ, ಈ ತರ ಟ್ರಿಕ್ಸ್ ಬಳಸಿದ್ರೆ ನೆನಪಿಡಿತವ. ಯುದ್ಧದ ಅಭ್ಯಾಸಕ್ಕೆ ಅಮೆರಿಕ ಮತ್ತು ಭಾರತ ವಜ್ರದ ಕತ್ತಿ ಬಳಸಿದವು. ಉಳಿತವಲ್ಲ. ನೋಡ್ರಿ, ಉಳಿತಿದ್ವು ಅಂದ್ರೆ ಏನ್ ಮಾಡ್ರಪ್ಪ ಅಂದ್ರ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ. ಸರ ಉಳಿತವ್ರಿ, ಇದೇ ತರ ಇನ್ನೊಂದಿಷ್ಟು ಏನ್ ಮಾಡ್ರಪ್ಪ ಅಂದ್ರ ಟ್ರಿಕ್ಸ್ ಗಳ ರಚನೆ ಮಾಡ್ರಿ ಅಂತ ಹೇಳ್ರಿ. ಅವಾಗ ಏನಪ್ಪಾ ಅಂದ್ರ ಇನ್ನೊಂದಿಷ್ಟು ಏನ್ ಮಾಡಿದಿನಪ್ಪ ಅಂದ್ರ ನಾನು ರಚನೆಯನ್ನ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ರಷ್ಯಾ ಮತ್ತು ಭಾರತದ ಮಧ್ಯೆ ಇಂದ್ರ ಸಮರಾಭ್ಯಾಸ ನಡೀತದ. ಯಾವ ಸಮರಾಭ್ಯಾಸ? ಇಂದ್ರ ಸಮರಾಭ್ಯಾಸ ನಡೀತದ. ಈ ಇಂದ್ರ ಪದವನ್ನ ಬಿಡಿಸ್ಬಿಡ್ರಿ ನೀವು. ನೋಡ್ರಿ, ಈ ರೀತಿ ಎರಡು ಪದನ ಈ ಇಂದ್ರನ ಪದನ ಎರಡು ಭಾಗ ಮಾಡಿದ್ವು ಅಂದ್ರ ನೋಡ್ರಿ, IND ಅಂದ್ರೆ ಇಂಡಿಯಾ ಬರ್ತದ. ಆರ್ ಅಂದ್ರೆ ಏನಪ್ಪಾ ಅಂದ್ರ ರಷ್ಯಾ ಬರ್ತದ. ಇದು ಭೂ ನೌಕೆ ಮತ್ತು ವಾಯುಸೇನೆಗೆ ಏನಪ್ಪಾ ಅಂದ್ರ ಸಂಬಂಧ ಪಟ್ಟಿರೋದು. ನೋಡ್ರಿ, ರಷ್ಯಾ ಮತ್ತು ಭಾರತದ ಮಧ್ಯೆ ಯಾವ ಸಮರಾಭ್ಯಾಸ ನಡೀತದಪ್ಪ ಅಂದ್ರ ಇಂದ್ರ ನಡೀತದ. ಏನ್ ನಡೀತದ? ಇಂದ್ರ ನಡೀತದ. ಅಲ್ಲಿ ಕೊಟ್ಟಂತ ಇಂದ್ರ ಪದವನ್ನು ಈ ಅಂದ್ರ
IND ಅಂದ್ರೆ ಇಂಡಿಯಾ ಬರ್ತದ, ಆರ್ ಅಂದ್ರೆ ಏನಪ್ಪಾ ಅಂದ್ರ ರಷ್ಯಾ ಬರ್ತದ. ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಈ ತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿವೈಡ್ ಮಾಡಿ ತೆಗೆದ್ಬಿಡವು. ಆ ತರ ಈಸಿ ಆದಂತ ಟ್ರಿಕ್ಸ್ ಗಳು ಏನಪ್ಪಾ ಅಂದ್ರೆ ಇಲ್ಲದವ. ಅಂದ್ರ ಇಂಡಿಯಾ, ಆರ್ ಅಂದ್ರೆ ಏನಪ್ಪಾ ಅಂದ್ರ ರಷ್ಯಾ ಬರ್ತದ. ಯಾವ್ದು ಬರ್ತದ? ರಷ್ಯಾ ಬರ್ತದ. ನೆಕ್ಸ್ಟ್ ಜಪಾನ್ ಮತ್ತು ಭಾರತದ ಮಧ್ಯೆ ನಡೆಯುವಂತ ಸಮರಾಭ್ಯಾಸಗಳು ನೋಡ್ರಿ. ಜಪಾನ್ ಮತ್ತು ಭಾರತ ಮಧ್ಯೆ ಧರ್ಮ ಗಾರ್ಡಿಯನ್ ನಡೀತದ. ಇನ್ನೊಂದ್ ಏನಪ್ಪಾ ಅಂದ್ರ ಜಿಮ್ಯಾಕ್ಸ್ ನಡೀತದ. ನೋಡ್ರಿ, ಭಾರತ ಮತ್ತು ಚೀನಾದ ಮಧ್ಯೆ ಭಾರತ ಮತ್ತು ಜಪಾನ್ ದೇಶಗಳ ಮಧ್ಯೆ ನಡೆಯುವಂತ ಸಮರಾಭ್ಯಾಸಗಳು ಯಾವಪ್ಪ ಅಂದ್ರ ಧರ್ಮ ಗಾರ್ಡಿಯನ್. ಯಾವುದು? ಧರ್ಮ ಗಾರ್ಡಿಯನ್. ಇನ್ನೊಂದ್ ಏನಪ್ಪಾ ಅಂದ್ರೆ ಜಿಮ್ಯಾಕ್ಸ್ ಅಂತ ಬರ್ತದ. ಇದನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕನ್ನೋ ಟ್ರಿಕ್ಸ್ ನೋಡ್ರಿ. ಇಲ್ಲಿ ಭಾರತದಲ್ಲಿ ಧಾರ್ಮಿಕ ನಂಬಿಕೆ ಹೆಚ್ಚು, ಹಾಗಾಗಿ ಅವರು ಜಪಾನದೊಂದಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಜಿಮ್ಯಾಕ್ಸ್ ಅಥವಾ ಜಿಮ್ ಮಾಡುತ್ತಾರೆ. ಏನ್ ಮಾಡ್ತಾರ? ಜಿಮ್ ಮಾಡ್ತಾರ. ನೋಡ್ರಿ, ಭಾರತದಲ್ಲಿ ಏನಪ್ಪಾ ಅಂದ್ರೆ ಧಾರ್ಮಿಕ ಅಂದ್ರೆ ಏನಪ್ಪಾ ಅಂದ್ರೆ ಧರ್ಮ ಗಾರ್ಡಿಯನ್ ಬರ್ತದ. ಏನ್ ಬರ್ತದ? ಧರ್ಮ ಗಾರ್ಡಿಯನ್ ಬರ್ತದ. ಅವು ಯಾವ? ಭಾರತ ಮತ್ತು ಜಪಾನ್ ದೇಶದ ಮಧ್ಯೆ ಯಾವ ಸಮರಾಭ್ಯಾಸ ನಡೀತದೆ? ಹಿಂಗೆ ಕೇಳ್ತಾರ ನಮ್ಮ ಪ್ರಶ್ನೆ. ಯಾವ್ದು ನಡೀತದಪ್ಪ ಅಂದ್ರ ಧರ್ಮ ಗಾರ್ಡಿಯನ್ ನಡೀತಾರ. ನೆಕ್ಸ್ಟ್ ಇನ್ನೊಂದು ಜಿಮ್ಯಾಕ್ಸ್. ಯಾವ್ದು? ಜಿಮ್ಯಾಕ್ಸ್ ಅಥವಾ ಜಿಮ್ಯಾಕ್ಸ್ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದಪ್ಪ ಅಂದ್ರ ಭಾರತ ಮತ್ತು ಜಪಾನ್ ಮಧ್ಯೆ ನಡೀತದ. ಹಾಗಾಗಿ ಈ ಸೆಂಟೆನ್ಸ್ ಅನ್ನು ಬರ್ಕೋರಿ. ಭಾರತದಲ್ಲಿ ಧಾರ್ಮಿಕ ನಂಬಿಕೆ ಹೆಚ್ಚು, ಹಾಗಾಗಿ ಅವರು ಜಪಾನ್ದೊಂದಿಗೆ ಜಿಮ್ಯಾಕ್ಸ್ ಅಥವಾ ಜಿಮ್ ಮಾಡುತ್ತಾರೆ. ಏನ್ ಮಾಡುತ್ತಾರೆ? ಜಿಮ್ ಮಾಡುತ್ತಾರೆ. ನೆಕ್ಸ್ಟ್ ಫ್ರಾನ್ಸ್ ಮತ್ತು ಭಾರತ. ನೋಡ್ರಿ, ಫ್ರಾನ್ಸ್ ಮತ್ತು ಭಾರತದ ಮಧ್ಯೆ ಶಕ್ತಿ ಸಮರಾಭ್ಯಾಸ, ವರುಣ ಸಮರಾಭ್ಯಾಸ, ಗರುಡ ಸಮರಾಭ್ಯಾಸ ಏನಪ್ಪಾ ಅಂದ್ರ 3 ನಡೀತಾವ. ಭೂಸೇನೆಗೆ, ವಾಯುಸೇನೆಗೆ, ನೌಕಾಸೇನೆಗೆ ಸಂಬಂಧಪಟ್ಟಂತ 3 ಸಮರಾಭ್ಯಾಸಗಳು ನಡೀತಾವ. ನೋಡ್ರಿ, ಫ್ರಾನ್ಸ್ ಮತ್ತು ಭಾರತದ ಮಧ್ಯೆ ಎಷ್ಟು ಸಮರಾಭ್ಯಾಸಗಳು ನಡೀತಾವಪ್ಪ ಅಂದ್ರ 3 ಸಮರಾಭ್ಯಾಸಗಳು ನಡೀತಾವ. ಅವು ಒಂದೊಂದು ನೋಡ್ರಿ. ಶಕ್ತಿ ಸಮರಾಭ್ಯಾಸ, ವರುಣ ಸಮರಾಭ್ಯಾಸ, ಗರುಡ ಸಮರಾಭ್ಯಾಸ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಂದ್ರ ಭಾರತ ಮತ್ತು ಫ್ರಾನ್ಸ್ ವರುಣ ಎಂಬ ಶಕ್ತಿವಂತ ಗರುಡನ್ನು ಆರಿಸಿದವರು ಅಥವಾ ಆರಿಸಿದವು ಅಂತ ಇಟ್ಕೊಂಡ್ಬಿಡಿ. ಭಾರತ ಮತ್ತು ಫ್ರಾನ್ಸ್ ವರುಣ ಎಂಬ ಶಕ್ತಿವಂತ ಗರುಡು ಆರಿಸಿದವರು ಅಂತ ನೆನಪಿಟ್ಕೊಂಡ್ರಂದ್ರ ಭಾರತ ಮತ್ತು ಫ್ರಾನ್ಸ್ ನಡುವೆ ವರುಣ ಸಮರಾಭ್ಯಾಸ, ಶಕ್ತಿ ಇಲ್ಲಿ ನೋಡ್ ಶಕ್ತಿ ಸಮರಾಭ್ಯಾಸ, ಗರುಡ ಸಮರಾಭ್ಯಾಸ ಏನಾಗ್ತಾವಪ್ಪ ಅಂದ್ರ ನಡೀತಾವ. ಈಜಿ ಅದಾವಲ್ಲ ಟ್ರಿಕ್ಸ್ ಇವು, ನೆನಪಿಳಿತಾವಲ್ಲ ನಿಮಗ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಬ್ರಿಟನ್ ಮತ್ತು ಭಾರತ ಮಧ್ಯೆ ಏನು? ಬ್ರಿಟನ್ ಮತ್ತು ಭಾರತ ಮಧ್ಯೆ ಈ ಸಮರಾಭ್ಯಾಸಗಳನ್ನ ಯಾವಂದ್ರ ಒಂದನೇದ್ದು ಅಜೇಯ ವಾರಿಯರ್ ಬರ್ತದ, ಇನ್ನೊಂದು ಕೊಂಕಣ ಸಮರಾಭ್ಯಾಸ ಬರ್ತದ. ಬ್ರಿಟನ್ ಮತ್ತು ಭಾರತ ದೇಶ ಮಧ್ಯೆ ನಡೆಯುವಂತ ಸಮರಾಭ್ಯಾಸಗಳು ಯಾವಂದ್ರ ಅಜೇಯ ವಾರಿಯರ್, ಇನ್ನೊಂದು ಏನಪ್ಪಾ ಅಂದ್ರ ಕೊಂಕಣ ಬರ್ತದ. ಇದನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕಪ್ಪ ಅಂದ್ರ ಬ್ರಿಟನ್ ಮತ್ತು ಭಾರತ ಅಜೇಯನೊಂದಿಗೆ ಕೊಂಕಣದಲ್ಲಿ ಕಾದಾಡಿದರು. ಬ್ರಿಟನ್ ಮತ್ತು ಭಾರತ ಅಜೇಯನೊಂದಿಗೆ ಕೊಂಕಣದಲ್ಲಿ ಕಾದಾಡಿದರಪ್ಪ ಅಂದ್ರ ಅಜೇಯ ಇಲ್ಲೇ ನೋಡ್ರಿ. ಅಜೇಯ ಏನಪ್ಪಾ ಅಂದ್ರ ಅಜೇಯ ವಾರಿಯರ್ ಬರ್ತದ. ಕೊಂಕಣ ಏನಪ್ಪಾ ಅಂದ್ರ ಕೊಂಕಣ ಸಮರಾಭ್ಯಾಸ ಬರ್ತದ. ಇವು ಯಾವ ದೇಶದ ಮಧ್ಯೆ ನಡೀತಾವಪ್ಪ ಅಂದ್ರ ಬ್ರಿಟನ್ ಮತ್ತು ಭಾರತ. ಯಾವ ದೇಶ? ಬ್ರಿಟನ್ ಮತ್ತು ಭಾರತ ದೇಶದ ಮಧ್ಯೆ ಏನಾಗ್ತಾವಪ್ಪ ಅಂದ್ರ ನಡೀತಾವ. ಇನ್ನ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ನೋಡ್ರಿ, ಶ್ರೀಲಂಕಾ ಮತ್ತು ಭಾರತ ಮಧ್ಯೆ ಯಾವ ಸಮರಾಭ್ಯಾಸ ನಡೀತಪ್ಪ ಅಂದ್ರ ಮಿತ್ರ ಶಕ್ತಿ ಸಮರಾಭ್ಯಾಸ, ಸ್ಲೈನೆಕ್ಸ್. ಯಾವುದು? ಸ್ಲೈನೆಕ್ಸ್ ಅನ್ನೋ ಸಮರಾಭ್ಯಾಸಗಳು ಏನಪ್ಪಾ ಅಂದ್ರ ನಡೀತಾವ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಂದ್ರ ಭಾರತದ ಮಿತ್ರ ಸ್ಲೀ. ನೋಡ್ರಿ, ಭಾರತದ ಮಿತ್ರ ಸ್ಲೀ ಅಂತ ನೆನಪಿಟ್ಕೊಂಡ್ರೆ ಸಾಕು. ನೀವ್ ಏನಪ್ಪಾ ಅಂದ್ರೆ ಇವ್ ಅಡು ನೋಡ್ರಿ, ಮಿತ್ರ ಶಕ್ತಿ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೀತದ. ನೆಕ್ಸ್ಟ್ ಸ್ಲೈನೆಕ್ಸ್. ಯಾವ್ದು? ಸ್ಲೈನೆಕ್ಸ್ ಅನ್ನೋದು ಇಲ್ಲಿ ಮೊದಲ ಅಕ್ಷರ ತಗೋರಿ. ಸ್ಲೈನೆಕ್ಸ್ ಅನ್ನೋದು ಏನಪ್ಪಾ ಅಂದ್ರ ಶ್ರೀಲಂಕಾ ಮತ್ತು ಭಾರತ ಮಧ್ಯೆ ನಡೀತದ. ಬಹಳ ಸಿಂಪಲ್ ಆಗಿ, ಇಲ್ಲಾಂದ್ರೆ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ SL. ನೋಡ್ರಿ, SL ಬಂತಂದ್ರೆ ಏನಪ್ಪಾ ಅಂದ್ರ ಶ್ರೀಲಂಕಾ. S ಅಂದ್ರ ಶ್ರೀ, L ಅಂದ್ರ ಲಂಕಾ, ಶ್ರೀಲಂಕಾ ಅಂತ ಬರ್ತದ. ನೆಕ್ಸ್ಟ್ IN ಬರ್ತದ. ಏನ್ ಬರ್ತದ? IN ಬಂದ್ರೆ ಏನಪ್ಪಾ ಅಂದ್ರ ಇಂಡಿಯಾ ಅಂತ ನೆನಪಿಟ್ಕೋರಿ. X ಅಂದ್ರೆ ಏನಪ್ಪಾ ಅಂದ್ರ ಸಮರಾಭ್ಯಾಸ ಅಂತ ಬರ್ತದೆ. ಈ ರೀತಿಯಾಗಿ ನೆನಪುಳಿತಾವಲ್ಲ. ಮಿತ್ರ ಶಕ್ತಿ ಮತ್ತು ಸ್ಲೈನೆಕ್ಸ್ ಯಾವ ದೇಶಗಳ ಮಧ್ಯೆ ನಡೆಯುವಂತ ಸಮರಾಭ್ಯಾಸಗಳಿಗೆ ಅಂದ್ರ ಶ್ರೀಲಂಕಾ ಮತ್ತು ಭಾರತ. ಯಾವ್ಯಾವ ಮಧ್ಯೆ ನಡೀತದ? ಶ್ರೀಲಂಕಾ ಮತ್ತು ಭಾರತ ಮಧ್ಯೆ ಮಿತ್ರ ಶಕ್ತಿ ಮತ್ತು ಸ್ಲೈನೆಕ್ಸ್ ಸಮರಾಭ್ಯಾಸಗಳು ನಡೀತಾವ. ನೆಕ್ಸ್ಟ್ ಬಾಂಗ್ಲಾದೇಶ ಮತ್ತು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಸಂಪ್ರೀತಿ. ಯಾವ ಪ್ರೀತಿ? ಸಂಪ್ರೀತಿ ಸಮರಾಭ್ಯಾಸಗಳು ನಡೀತಾವ. ಇದು ಹೆಂಗ್ ನೆನಪಿಟ್ಕೋಪ ಅಂದ್ರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಪ್ರೀತಿ ಹೆಚ್ಚು. ಇತ್ತೀಚೆಗೆ ಏನಪ್ಪಾ ಅಂದ್ರ ಬಾಂಗ್ಲಾದೇಶ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರ ಬಹಳ ಏನಂತ ಕಿರಿಕಿರಿ ಮಾಡಾಕುಂತದ.
ಆದ್ಮೇಲೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ನೆನ್ಪಿಟ್ಟವ್ರು. ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ನಡೆಯುವಂತ ಸಮರಾಭ್ಯಾಸ ಯಾವ್ದಪ್ಪ ಅಂದ್ರ ಸಂಪ್ರೀತಿ. ಹಾಗಾಗಿ ಇದನ್ನ ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂದ್ರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಪ್ರೀತಿ ಹೆಚ್ಚು. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಏನ್ ಹೆಚ್ಚದ? ಪ್ರೀತಿ ಹೆಚ್ಚದ, ಅದೇ ಸಂಪ್ರೀತಿ. ಏನದ? ಸಂಪ್ರೀತಿ ಅದ. ಏನದ? ಸಂಪ್ರೀತಿ ಅದ. ಇನ್ನೊಂದಿಷ್ಟು ನೋಡ್ರಿ. ನೆಕ್ಸ್ಟ್, ನೇಪಾಳ ಮತ್ತು ಭಾರತದ ಮಧ್ಯೆ ಸೂರ್ಯಕಿರಣ ನಡೀತದ. ಭಾರತ ಮತ್ತು ನೇಪಾಳ ಮಧ್ಯೆ ಯಾವ ಸಮರಾಭ್ಯಾಸ ನಡೀತದಪ್ಪ ಅಂದ್ರ ಸೂರ್ಯಕಿರಣ ಸಮರಾಭ್ಯಾಸ ನಡೀತದ. ಬಹಳ ಸಿಂಪಲ್ ಆಗಿ ನೆನಪಿಟ್ಕೊರಿ. ಭಾರತ ಮತ್ತು ನೇಪಾಳದ ನಡುವೆ ಹಿಮಾಲಯವಿದೆ. ಅಲ್ಲಿ ಸೂರ್ಯನ ಕಿರಣಗಳು ಮೊದಲು ಕಾಣಿಸುತ್ತವೆ. ನೋಡ್ರಿ, ಭಾರತ ಮತ್ತು ನೇಪಾಳದ ನಡುವೆ ಹಿಮಾಲಯವಿದೆ, ಅಲ್ಲಿ ಸೂರ್ಯನ ಕಿರಣಗಳು ಮೊದಲ ಕಾಣಿಸ್ತವೆ. ಇಲ್ಲಿ ಸೂರ್ಯನ ಕಿರಣಗಳು ಅನ್ನೋದು ಏನಪ್ಪಾ ಅಂದ್ರ ಸೂರ್ಯಕಿರಣ ಸಮರಾಭ್ಯಾಸ. ಈ ಸೂರ್ಯಕಿರಣ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದಪ್ಪ ಅಂದ್ರ ನೇಪಾಳ ಮತ್ತು ಭಾರತದ ಮಧ್ಯೆ ನಡೀತದ. ಯಾವ ದೇಶಗಳ ಮಧ್ಯೆ? ನೇಪಾಳ ಮತ್ತು ಭಾರತ ದೇಶದ ಮಧ್ಯೆ ಏನಾಗ್ತದಪ್ಪ ಅಂದ್ರ ನಡೀತದ. ಇನ್ನ ಥೈಲ್ಯಾಂಡ್ ಮತ್ತು ಭಾರತ ಮಧ್ಯೆ ಏನಾಗ್ತದಪ್ಪ ಅಂದ್ರ ಮೈತ್ರಿ ಸಮರಾಭ್ಯಾಸ ನಡೀತದ. ಥೈಲ್ಯಾಂಡ್ ಮತ್ತು ಭಾರತ ಮಧ್ಯೆ ಯಾವ ಸಮರಾಭ್ಯಾಸ ನಡೀತದ? ಮೈತ್ರಿ ಸಮರಾಭ್ಯಾಸ ನಡೀತದ. ಈ ಮೈತ್ರಿ ಸಮರಾಭ್ಯಾಸನ ಹೆಂಗೆ ನೆನಪಿಟ್ಕೋಬೇಕಂದ್ರ ಭಾರತದಿಂದ ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋದ ಜನರು ಮೈತ್ರಿ ಮಾಡಿಕೊಂಡು ಬರುತ್ತಾರೆ. ಈ ಸೆಂಟೆನ್ಸ್ ಯಾಕೆ ಹೇಳಿದಪ್ಪ ಅಂದ್ರ ಭಾರತದಿಂದ ಸಾಕಷ್ಟು ಜನರು ಏನ್ ಮಾಡ್ತಾರಪ್ಪ ಅಂದ್ರ ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗ್ತಾರ. ಅವ್ರು ಏನ್ ಮಾಡ್ತಾರ? ಪ್ರವಾಸಕ್ಕೆ ಹೋಗ್ತಾರ. ಅಲ್ಲಿ ಜನರು ಏನಪ್ಪಾ ಅಂದ್ರ ಮೈತ್ರಿ ಮಾಡಿಕೊಂಡು ಬರ್ತಾರೆ. ಮೈತ್ರಿ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದಪ್ಪ ಅಂದ್ರ ಥೈಲ್ಯಾಂಡ್ ಮತ್ತು ಭಾರತ. ಮೈತ್ರಿ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದ? ಥೈಲ್ಯಾಂಡ್ ಮತ್ತು ಭಾರತ. ಅದನ್ನ ಹೆಂಗ್ ನೆನಪಿಟ್ಕೋಬೇಕು? ಭಾರತದಿಂದ ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋದ ಜನರು ಮೈತ್ರಿ ಮಾಡಿಕೊಂಡು ಬರುತ್ತಾರೆ. ಏನ್ ಮಾಡ್ಕೊಂಡು ಬರ್ತಾರ? ಮೈತ್ರಿ ಮಾಡ್ಕೊಂಡು ಏನಪ್ಪಾ ಅಂದ್ರ ಬರ್ತಾರ. ಇನ್ನ ಸಿಂಗಾಪುರ್ ಮತ್ತು ಭಾರತ ನೋಡ್ರಿ, ಸಿಂಗಾಪುರ್ ಮತ್ತು ಭಾರತ ಮಧ್ಯೆ ಸಿಂಬ್ಯಾಕ್ಸ್ ಸಿಂಬ್ಯಾಕ್ಸ್ ಸಮರಾಭ್ಯಾಸ ನಡೀತದ. ಬಹಳ ಸಿಂಪಲ್ ಆಗಿ SI ಅಂದ್ರೆ ಏನಪ್ಪಾ ಅಂದ್ರ ಸಿಂಗಾಪುರ್, I ಬಂತಂದ್ರೆ ಏನಪ್ಪಾ ಅಂದ್ರ ಇಂಡಿಯಾ. S ಅಂದ್ರ ಸಿಂಗಾಪುರ್, I ಅಂದ್ರೆ ಇಂಡಿಯಾ ಏನಪ್ಪಾ ಅಂದ್ರ ಬರ್ತದ. ನೆನಪುಳಿತಲ್ಲ. ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆಯುವಂತ ಸಮರಾಭ್ಯಾಸ ಯಾವ್ದಪ್ಪ ಅಂದ್ರ ಸಿಂಬ್ಯಾಕ್ಸ್. S ಅಂದ್ರ ಸಿಂಗಾಪುರ್, S ಅಂದ್ರೆ ಏನು? ಸಿಂಗಾಪುರ್. I ಅಂದ್ರೆ ಏನಪ್ಪಾ ಅಂದ್ರ ಇಂಡಿಯಾ. I ಅಂದ್ರೆ ಏನು? ಇಂಡಿಯಾ ಬರ್ತದ. ನೆಕ್ಸ್ಟ್, ಇಂಡೋನೇಷ್ಯಾ ಮತ್ತು ಭಾರತ ಮಧ್ಯೆ ಏನಪ್ಪಾ ಅಂದ್ರ ಸಮುದ್ರ ಶಕ್ತಿ ಸಮರಾಭ್ಯಾಸ ನಡೀತದ. ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯೆ ಸಮುದ್ರ ಗಡಿ ಇದೆ. ನೋಡಿ, ಭಾರತ ದೇಶದೊಂದಿಗೆ ಏನಪ್ಪಾ ಅಂದ್ರ ಇಂಡೋನೇಷ್ಯಾ ಜಲಗಡಿಯನ್ನು ಒಳಗೊಂಡದ. ಹಿಂಗ್ ನೆನಪಿಟ್ಟುಕೋರಿ. ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯೆ ಏನಪ್ಪಾ ಅಂದ್ರ ಸಮುದ್ರ ಗಡಿ ಅದ. ಸಮುದ್ರ ಶಕ್ತಿ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದಪ್ಪ ಅಂದ್ರ ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ. ಸಮುದ್ರ ಶಕ್ತಿ ಸಮರಾಭ್ಯಾಸ ಯಾರ ಜೊತೆ ನಡೀತದಪ್ಪ ಅಂದ್ರ ಇಂಡೋನೇಷ್ಯಾ ಮತ್ತು ಭಾರತದ ಮಧ್ಯೆ ಏನಾಗ್ತದಪ್ಪ ಅಂದ್ರ ನಡೀತದ. ನೆಕ್ಸ್ಟ್, ಕಜಕಿಸ್ತಾನ ಮತ್ತು ಭಾರತ ಮಧ್ಯೆ ಕಾಜಿಂದ್ ಸಮರಾಭ್ಯಾಸ ನಡೀತದೆ. ಯಾವ್ದು ನಡೀತದ? ಕಾಜಿಂದ್ ಏನಪ್ಪಾ ಅಂದ್ರ ಕಾಜಿದ್ ಸಮರಾಭ್ಯಾಸ ಏನಪ್ಪಾ ಅಂದ್ರ ನಡೀತದ. K ಅಂದ್ರೆ ಏನಪ್ಪಾ ಅಂದ್ರ ಕಜಕಿಸ್ತಾನ, I ಇಲ್ಲಿ ನೋಡ್ರಿ, ಇವೆರಡು ಭಾಗ ಮಾಡ್ರಿ. ಕಾಜ್ ಅಂದ್ರೆ ಏನಪ್ಪಾ ಅಂದ್ರ ಕಜಕಿಸ್ತಾನ, IND ಇಂಡಿಯಾ. ಕಾಜಿಂದ್ ಅಂದ್ರೆ ಏನಪ್ಪಾ ಅಂದ್ರ ಕಜಕಿಸ್ತಾನ ಮತ್ತು ಭಾರತ ಮಧ್ಯೆ ಏನಾಗ್ತದಪ್ಪ ಅಂದ್ರೆ ಈ ಸಮರಾಭ್ಯಾಸ ನಡೀತದ. ನೆಕ್ಸ್ಟ್, ಉಜ್ಬೇಕಿಸ್ತಾನ ಮತ್ತು ಭಾರತ ನೋಡ್ರಿ, ಉಜ್ಬೇಕಿಸ್ತಾನ ಭಾರತ ಮಧ್ಯೆ ಯಾವ್ದಪ್ಪ ಅಂದ್ರ ಡಸ್ಟ್ಲಿಕ್ ಏನಪ್ಪಾ ಅಂದ್ರ ಸಮರಾಭ್ಯಾಸ ನಡೀತದ. ಡಸ್ಟ್ಲಿಕ್ ಸಮರಾಭ್ಯಾಸ ನಡೀತದ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಂದ್ರ ಉಜ್ಬೇಕಿಸ್ತಾನದಲ್ಲಿ ಡಸ್ಟ್ ಜಾಸ್ತಿ ಎಂದು ಕಲ್ಪಿಸ್ಕೊಳ್ಳಿ. ಉಜ್ಬೇಕಿಸ್ತಾನದಾಗ ಏನಪ್ಪಾ ಅಂದ್ರ ಡಸ್ಟ್ ಬಹಳ ಅದ. ಡಸ್ಟ್ಲಿಕ್ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದಪ್ಪ ಅಂದ್ರ ಉಜ್ಬೇಕಿಸ್ತಾನ ಮತ್ತು ಭಾರತ ಮಧ್ಯೆ. ಡಸ್ಟ್ಲಿಕ್ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದಪ್ಪ ಅಂದ್ರ ಉಜ್ಬೇಕಿಸ್ತಾನ ಮತ್ತು ಭಾರತ ಮಧ್ಯೆ ಏನಾಗ್ತದಪ್ಪ ಅಂದ್ರ ನಡೀತದ. ನೆಕ್ಸ್ಟ್, ಓಮನ್ ಮತ್ತು ಭಾರತ ಮಧ್ಯೆ ನಸೀಮ್ ಅಲ್ ಬಹರಾ ಏನಪ್ಪ ಅಂದ್ರ ನಡೀತದ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರ ಮುಸ್ಲಿಂ ದೇಶಕ್ಕೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ನಿಂದ ಏನಪ್ಪಾ ಅಂದ್ರ ಅವ್ ಹೆಸರುಗಳು ಶುರು ಆಗ್ತಾವ. ಓಮನ್ ಅರಬ್ ದೇಶದ ಹೆಸರುಗಳು ಏನಪ್ಪಾ ಅಂದ್ರ ನಿಂದ ಏನಪ್ಪಾ ಅಂದ್ರ ಶುರು ಆಗ್ತಾವ. ಈ ಪದಗಳನ್ನು ಗುರುತಿಸುವ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ನೆಕ್ಸ್ಟ್, ಮಂಗೋಲಿಯಾ ಮತ್ತು ಭಾರತ ಮಧ್ಯೆ ನೋಮ್ಯಾಡಿಕ್ ಎಲಿಫೆಂಟ್ ಸಮರಾಭ್ಯಾಸ ನಡೀತದ. ಮಂಗೋಲಿಯಾ ಮತ್ತು ಭಾರತದ ಮಧ್ಯೆ ಏನಪ್ಪಾ ಅಂದ್ರ ನೋಮ್ಯಾಡಿಕ್ ಎಲಿಫೆಂಟ್ ಅಂತ ನಡೀತದ. ಮಂಗೋಲಿಯದವರು ಹಿಂದೆ ಆನೆ ಮೇಲೆ ಸವಾರಿ ಮಾಡುತ್ತಿದ್ದರೆಂದು ಕಲ್ಪಿಸಿಕೊಳ್ಳಿ. ನೋಡ್ರಿ, ಮಂಗೋಲಿಯಾ ಮತ್ತು ಭಾರತದ ಮಧ್ಯೆ ನೋಮ್ಯಾಡಿಕ್ ಎಲಿಫೆಂಟ್ ಎನ್ನುವ ಸಮರಾಭ್ಯಾಸ ನಡೀತದ. ಮಂಗೋಲಿಯಾ ಜನಾಂಗವು ಹಿಂದೆ ಆನೆ ಅಂದ್ರೆ ಇಂಗ್ಲಿಷ್ ಒಳಗೆ ಏನು ಎಲಿಫೆಂಟ್ ಮೇಲೆ ಏನಪ್ಪಾ ಅಂದ್ರ ಸವಾರಿ ಮಾಡುತ್ತಿದ್ದರಂತ ಏನಪ್ಪಾ ಅಂದ್ರ ನಾವು ಆ ರೀತಿ ಕಲ್ಪಿಸಿಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರ ಆ ಸಮರಾಭ್ಯಾಸವನ್ನು ನೆನಪಿಡಬಹುದು. ನೋಡ್ರಿ, ಇಲ್ಲಿ ಎಲಿಫೆಂಟ್ ಅದ, ಇಲ್ಲಿ ಏನಪ್ಪಾ ಅಂದ್ರ ಎಲಿಫೆಂಟ್ ಅದ.
ನೆಕ್ಸ್ಟ್ ಭಾರತ ಮತ್ತು ಸೀಸೆಲ್ಸ್ ನೋಡಿ, ಸೀಸೆಲ್ಸ್ ಮತ್ತು ಭಾರತದ ಮಧ್ಯೆ ಲಾಮಿಟಿಯಾ ನೋಡಿ, ಲಾಮಿಟಿಯಾ ಸಮರಾಭ್ಯಾಸ ನಡೀತದ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಂದ್ರ ಸೀಸೆಲ್ಸ್ ಮತ್ತು ಭಾರತದ ಸ್ನೇಹ ಲಿಮಿಟ್ ಇಲ್ಲದಷ್ಟು ದೊಡ್ಡದು. ನೋಡ್ರಿ, ಲಾಮಿಟಿಯಾ ಸಮರಾಭ್ಯಾಸ ಸೀಸೆಲ್ಸ್ ಮತ್ತು ಭಾರತ ಮಧ್ಯೆ ಏನಪ್ಪಾ ಅಂದ್ರೆ ನಡೀತದ. ಇದು ಏನಪ್ಪಾ ಅಂದ್ರೆ ಸೀಸೆಲ್ಸ್ ಮತ್ತು ಭಾರತದ ನಡುವೆ ಸ್ನೇಹ ಏನಪ್ಪಾ ಅಂದ್ರ ಲಿಮಿಟ್ ಇಲ್ಲದಷ್ಟು ದೊಡ್ಡದು. ಲಿಮಿಟ್ ಇಲ್ಲ ದೊಡ್ಡ, ಇದನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರ ಲಿಮಿಟ್ ಅಂತ ಈ ರೀತಿಯಾಗಿ ಏನಪ್ಪಾ ಅಂದ್ರ ನೆನಪಿಡಬಹುದು. ನೆಕ್ಸ್ಟ್ ವಿಯೆಟ್ನಾಂ ಮತ್ತು ಭಾರತದ ಮಧ್ಯೆ ನಡೆಯುವಂತ ಸಮರಾಭ್ಯಾಸ ವಿನ್ ಬಾಕ್ಸ್. ಯಾವ್ದು ವಿನ್ ಬಾಕ್ಸ್ ಅನ್ನೋದೇನ್ ಬರ್ತದಪ್ಪ ನೋಡ್ರಿ, ಬಹಳ ಸಿಂಪಲ್ ಅದ. ಇಲ್ಲಿ ಏನಪ್ಪಾ ಅಂದ್ರೆ ಡಿವೈಡ್ ಮಾಡಿ, ವಿ ಅಂದ್ರೆ ವಿಯೆಟ್ನಾಂ, ಐ ಅಂದ್ರೆ ಏನಪ್ಪಾ ಅಂದ್ರ ಇಂಡಿಯಾ ಬರ್ತದ. ನೆಕ್ಸ್ಟ್ ಆಸ್ಟ್ರೇಲಿಯಾ ಮತ್ತು ಭಾರತ ನೋಡ್ರಿ, ಆಸ್ಟ್ರೇಲಿಯಾ ಮತ್ತು ಭಾರತ ಮಧ್ಯೆ ನಡೆಯುವಂತ ಸಮರಾಭ್ಯಾಸ ಯಾವ್ದಪ್ಪ ಅಂದ್ರ ಪಿಚ್ ಬ್ಲಾಕ್. ಯಾವ್ದು ಪಿಚ್ ಬ್ಲಾಕ್ ಅಂತ ಬರ್ತದ. ಆಸ್ಟ್ರೇಲಿಯಾದ ಕ್ರಿಕೆಟ್ ಪಿಚ್ ತುಂಬಾ ಚೆನ್ನಾಗಿದೆ. ಹಿಂಗ್ ನೆನಪಿಟ್ಟುಕೋರಿ, ಆಸ್ಟ್ರೇಲಿಯಾದ ಪಿಚ್ ಏನಪ್ಪ ಅಂದ್ರ ಕ್ರಿಕೆಟ್ ಪಿಚ್ ತುಂಬಾ ಚೆನ್ನಾಗಿದೆ ಅಂದ್ರ ಪಿಚ್ ಬ್ಲಾಕ್ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದ ಅಂದ್ರ ಆಸ್ಟ್ರೇಲಿಯಾ ಮತ್ತು ಭಾರತ. ಏನಂದ್ರ ಆಸ್ಟ್ರೇಲಿಯಾ ಮತ್ತು ಭಾರತ. ಇಲ್ಲಾಂದ್ರೆ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ ಆಸ್ಟ್ರೇಲಿಯಾ ಮತ್ತು ಭಾರತ, ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ಕ್ರಿಕೆಟ್ ಪಿಚ್ ತುಂಬಾ ಚೆನ್ನಾಗಿವೆ. ಹಿಂಗ್ ನೆನಪಿಟ್ಕೋರಿ, ತುಂಬಾ ಚೆನ್ನಾಗಿವೆ ಅಂದ್ರೆ ದೇಶಗಳ ಸಮೇತ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನೆನಪಿಡು. ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ಕ್ರಿಕೆಟ್ ಪಿಚ್ ತುಂಬಾ ಚೆನ್ನಾಗಿವೆ. ಏನದ ತುಂಬಾ ಚೆನ್ನಾಗಿದೆ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಭಾರತ ಮಧ್ಯೆ ಪಿಚ್ ಬ್ಲಾಕ್ ಏನಾಗ್ತದ, ಪಿಚ್ ಬ್ಲಾಕ್ ಅನ್ನೋದು ಏನಪ್ಪಾ ಅಂದ್ರ ಸಮರಾಭ್ಯಾಸ ಏನಾಗ್ತದಪ್ಪ ಅಂದ್ರ ನಡೀತದ. ಇನ್ನ ಸಿಂಗಾಪುರ್ ಮತ್ತು ಭಾರತ ಅಗ್ನಿ ವಾರಿಯರ್. ಸಿಂಗಾಪುರ್ ಮತ್ತು ಭಾರತ ಮಧ್ಯೆ ಏನಪ್ಪಾ ಅಂದ್ರೆ ಅಗ್ನಿ ವಾರಿಯರ್ ನಡೀತದ. ಸಿಂಗಾಪುರ್ ಒಂದು ಚಿಕ್ಕದು ಮತ್ತು ಅಗ್ನಿಯಂತೆ ಶಕ್ತಿಯುತ ದೇಶ. ಹಿಂಗ್ ನೆನಪಿಡ್ಬೋದು. ಅಗ್ನಿ ವಾರಿಯರ್ ಇಲ್ಲಿ ನೋಡ್ರಿ, ಅಗ್ನಿ ವಾರಿಯರ್ ಮತ್ತು ಇಲ್ಲಿ ಏನಪ್ಪಾ ಅಂದ್ರ ಅಗ್ನಿ ವಾರಿಯರ್ ಬರ್ತದ. ಇದು ಭಾರತ ಮತ್ತು ಸಿಂಗಾಪುರ್ ಮಧ್ಯೆ ಏನಪ್ಪಾ ಅಂದ್ರೆ ನಡೀತದ. ಇದಕ್ಕೆ ಕೋಡ್ ಯಾವ ರೀತಿ ಅದಪ್ಪ ಅಂದ್ರ ಸಿಂಗಾಪುರ್ ಒಂದು ಚಿಕ್ಕದು ಮತ್ತು ಅಗ್ನಿ ಅಂತ ಶಕ್ತಿಯುತ ದೇಶ. ನೆಕ್ಸ್ಟ್ ಈಜಿಪ್ಟ್ ಮತ್ತು ಭಾರತ. ಏನು ಈಜಿಪ್ಟ್ ಮತ್ತು ಭಾರತ ಬ್ರೈಟ್ ಸ್ಟಾರ್ ಸಮರಾಭ್ಯಾಸ ನಡೀತದೆ. ಈಜಿಪ್ಟ್ ಮತ್ತು ಭಾರತದ ಮಧ್ಯೆ ಏನಾಗ್ತದಪ್ಪ ಅಂದ್ರ ಬ್ರೈಟ್ ಸಮರಾಭ್ಯಾಸ ನಡೀತದ. ಇಲ್ಲಿ ಹೆಂಗ್ ನೆನಪಿಟ್ಕೋಬೇಕಂದ್ರ ಈಜಿಪ್ಟ್ ನ ಪಿರಮಿಡ್ಗಳ ಮೇಲೆ ನಕ್ಷತ್ರಗಳು ಪ್ರಕಾಶಿಸುತ್ತವೆ. ಬ್ರೈಟ್ ಸ್ಟಾರ್ ಅಂದ್ರೆ ಏನು, ಅಳಿಯುವುದು, ನಕ್ಷತ್ರಗಳು ಒಳಿಯುವುದು. ಈಜಿಪ್ಟ್ ಮತ್ತು ಭಾರತದ ಮಧ್ಯೆ ಏನಪ್ಪಾ ಅಂದ್ರ ನಕ್ಷತ್ರಗಳು ಏನಪ್ಪಾ ಅಂದ್ರ ಒಳಿತವ. ಅಂದ್ರೆ ಬ್ರೈಟ್ ಸ್ಟಾರ್ ಅಂದ್ರೆ ಈಜಿಪ್ಟಿನ ಪಿರಮಿಡ್ಗಳ ಮೇಲೆ ಏನಪ್ಪಾ ಅಂದ್ರ ನಕ್ಷತ್ರಗಳು ಒಳಿತವ ಇಲ್ಲ ಅಂತ ನೆನಪಿಟ್ಕೊಂಡ್ರ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ಬ್ರೈಟ್ ಸ್ಟಾರ್ ಸಮರಾಭ್ಯಾಸ ಆಗ್ತದ. ಅದು ಬ್ರೈಟ್ ಸ್ಟಾರ್ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದಪ್ಪ ಅಂದ್ರ ಈಜಿಪ್ಟ್ ಮತ್ತು ಭಾರತ. ಬ್ರೈಟ್ ಸ್ಟಾರ್ ಸಮರಾಭ್ಯಾಸ ಯಾರ ಮಧ್ಯೆ ನಡೀತದಪ್ಪ ಅಂದ್ರ ಈಜಿಪ್ಟ್ ಮತ್ತು ಭಾರತ ಮಧ್ಯೆ ಏನಪ್ಪಾ ಅಂದ್ರ ನಡೀತದ. ನೆಕ್ಸ್ಟ್ ಇಟಲಿ ಮತ್ತು ಭಾರತದಲ್ಲಿ ಸೈಕ್ಲೋನ್ ಸಮರಾಭ್ಯಾಸ ನಡೀತದ. ಇಟಲಿ ಮತ್ತು ಭಾರತದ ಮಧ್ಯೆ ಏನಪ್ಪಾ ಅಂದ್ರ ಸೈಕ್ಲೋನ್ ಸಮರಾಭ್ಯಾಸ ನಡೀತದ. ಇದನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬಹುದಪ್ಪ ಅಂದ್ರ ಇಟಲಿಯಲ್ಲಿ ಸೈಕಲ್ ತುಳಿಯುತ್ತಾರೆ ಎಂದು ಕಲ್ಪಿಸಿಕೊಳ್ಳುವುದು. ಇಟಲಿಯಲ್ಲಿ ಏನ್ ತುಳಿತಾರ, ಸೈಕಲ್ ತುಳಿತಾರ ಅನ್ನೋದ್ರ ಮೂಲಕ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಸೈಕ್ಲೋನ್ ಸಮರಾಭ್ಯಾಸವನ್ನ ಏನಪ್ಪಾ ಅಂದ್ರ ನೆನಪಿಡಬಹುದು. ಇನ್ನ ಕಿರ್ಗಿಸ್ತಾನ ಮತ್ತು ಭಾರತ ಮಧ್ಯೆ ಕಂಜಾರ್ ಅನ್ನೋದು ನಡೀತದ. ಈ ಕಂಜಾರ್ ಅನ್ನೋದು ಏನಪ್ಪಾ ಅಂದ್ರ ಕಿರ್ಗಿಸ್ತಾನದ ಕಂಜಾರ್ ಕತ್ತಿ ತುಂಬಾ ಹರಿತ ಅಂತ ನೆನಪಿಟ್ಕೊಂಡ್ರೆ ಸಾಕು. ಕಿರ್ಗಿಸ್ತಾನ ಮತ್ತು ಭಾರತದ ಮಧ್ಯೆ ಏನಾಗ್ತದಪ್ಪ ಅಂದ್ರ ಈ ಸಮರಾಭ್ಯಾಸಗಳು ಏನಾಗ್ತಾವಪ್ಪ ಅಂದ್ರ ನೆನಪಿಡ್ತಾವ. ನೋಡ್ರಿ, ಇಲ್ಲಿ ಸಮರಾಭ್ಯಾಸದ ಕುರಿತಾದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ ಅನ್ನೋದು ನೋಡ್ರಿ. ನೋಡ್ರಿ, ಸಂಪ್ರೀತಿ ಜಟ್ಟಿ ಸಮರಾಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ? ಆಪ್ಷನ್ಸ್ ನೇಪಾಳ, ಬಿ ಆಪ್ಷನ್ ಬಾಂಗ್ಲಾ, ಸಿ ಆಪ್ಷನ್ ಶ್ರೀಲಂಕಾ, ಡಿ ಆಪ್ಷನ್ ಏನಪ್ಪಾ ಅಂದ್ರ ಭೂತಾನ್ ಬರ್ತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಏನಾಗ್ತದ ಬಾಂಗ್ಲಾದೇಶ ಆಗ್ತದ. ನಾವ್ ಹೆಂಗ್ ನೆನಪಿಡ್ಬೇಕಂತ ಹೇಳಿದ್ ಹೇಳ್ರಿ ಟ್ರಿಕ್ಸ್ ಒಂದ್ಸಲ. ಅಂದ್ರ ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ, ಬಾಂಗ್ಲಾ ಮತ್ತು ಭಾರತದ ಮಧ್ಯೆ ಏನಪ್ಪಾ ಅಂದ್ರ ಪ್ರೀತಿ ಹೆಚ್ಚು. ಏನ್ ಹೆಚ್ಚು? ಪ್ರೀತಿ ಹೆಚ್ಚು. ನೋಡ್ರಿ, ಸಂಪ್ರೀತಿ ಅದ. ಈ ರೀತಿಯಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕೋಡ್ಗಳನ್ನ ಬಳಸ್ರಿ. ನೋಡ್ರಿ, ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು ಈ ಅಭ್ಯಾಸವನ್ನು ನಡೆಸಲಾಗುತ್ತದೆ. ಇದು ಉಭಯ ದೇಶಗಳ ಸೇನೆ ನಡುವಿನ ಪ್ರಮುಖ ದ್ವಿಪಕ್ಷೀಯ ಅಭ್ಯಾಸವಾಗಿದೆ ಅಂತೈತಿ. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ, ಮಿತ್ರ ಶಕ್ತಿ ಸಮರಾಭ್ಯಾಸವನ್ನು ಭಾರತವು ಯಾವ ದೇಶದೊಂದಿಗೆ ನಡೆಸುತ್ತದೆ? ನೋಡೋಣ, ಅವು ಕೋಡ್ಗಳ ಬಳಸಿವಲ್ಲ, ಅವು ನೆನಪು ಮಾಡ್ಕೋರಿ. ಎ ಆಪ್ಷನ್ ಥೈಲ್ಯಾಂಡ್, ಬಿ ಆಪ್ಷನ್ ಇಂಡೋನೇಷ್ಯಾ, ಸಿ ಆಪ್ಷನ್ ಶ್ರೀಲಂಕಾ, ಡಿ ಆಪ್ಷನ್ ಮಾಲ್ಡೀವ್ಸ್ ಅಂತ ಬರ್ತದ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಶ್ರೀಲಂಕಾ ಬರ್ತದ. ನೋಡ್ರಿ,
ಶ್ರೀಲಂಕಾ ಅಂದ್ರ ಭಾರತದ ಮಿತ್ರ. ನಾವೇನ್ ಮಾಡಿದ್ವಪ್ಪ ಇದ್ರಲ್ಲಿ ಭಾರತದ ಮಿತ್ರ ಭಾರತದ ಮಿತ್ರ ಸಿಲ್ಲಿ ಅಂತ ಮಾಡ್ಕೊಂಡಿದ್ದೀರು ಅಂದ್ರ ಶ್ರೀಲಂಕಾ ಅಂತ. ಭಾರತದ ಮಿತ್ರ ಶಕ್ತಿ ಸಮಾವೇಶ ಯಾರ ಮಧ್ಯೆ ನಡೀತದಪ್ಪ ಅಂದ್ರ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೀತದ. ಈ ರೀತಿಯಾಗಿ ಏನಪ್ಪಾ ಅಂದ್ರ ನೆನಪನ್ನ ಇಟ್ಕೋಬಹುದು ನೀವು. ವಿವರಣೆ ನೋಡಿ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಸೇನಾ ಸಂಬಂಧವನ್ನು ಬಲಪಡಿಸಲು ಮಿತ್ರ ಶಕ್ತಿ ಅಭ್ಯಾಸವನ್ನು ಏನಪ್ಪಾ ಅಂದ್ರ ಆಯೋಜಿಸಲಾಯಿತು. ನೆಕ್ಸ್ಟ್ ಮೂರನೇದ್ ನೋಡ್ರಿ ಪ್ರಶ್ನೆಯಲ್ಲಿ, ನೋ ಮ್ಯಾಡಿಕ್ ಎಲಿಫೆಂಟ್ ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸವಾಗಿದೆ? ಭಾರತ ಮತ್ತು ಮಂಗೋಲಿಯಾ, ಭಾರತ ಮತ್ತು ವಿಯೆಟ್ನಾಂ, ಭಾರತ ಮತ್ತು ರಷ್ಯಾ, ನೆಕ್ಸ್ಟ್ ಭಾರತ ಮತ್ತು ಮಯನ್ಮಾರ. ಬಹಳ ಸಿಂಪಲ್ ಅದ. ಇದಕ್ಕೆ ಯಾವ ಟ್ರಿಕ್ಸ್ ಬಳಸಿದ್ವಿ ನಾವು? ಮಂಗೋಲಿಯಾ ಇಂದಿನ ಜನರು ಆನೆ ಮೇಲೆ ಸವಾರಿ ಮಾಡ್ತಿದ್ರು. ಯಾವ್ದ್ರ ಮೇಲೆ ಸವಾರಿ ಮಾಡ್ತಿದ್ರು? ಆನೆ ಮೇಲೆ. ಆನೆ ಇಂಗ್ಲಿಷ್ ಒಳಗೆ ಏನಂತಾರ? ಎಲಿಫೆಂಟ್ ಅಂತಾರ. ಏನಂತಾರ? ಎಲಿಫೆಂಟ್ ಅಂತಾರ. ನೋಡ್ರಿ ಮಂಗೋಲಿಯಾ ಅಂತ ಬಂತ, ಇಲ್ಲೇ ನೋಡ್ರಿ ಮಂಗೋಲಿಯಾ. ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಭಾರತ ಮತ್ತು ಮಂಗೋಲಿಯಾ ಬಗ್ಗೆ ಏನಾಗ್ತದಪ್ಪ ಅಂದ್ರ ನ್ಯೂ ಮ್ಯಾಡಿಕ್ ಎಲಿಫೆಂಟ್ ಸಮರಾಭ್ಯಾಸ ಏನಾಗ್ತದಪ್ಪ ಅಂದ್ರ ನಡೀತದ. ನೆನಪು ಉಳಿತು ಅಲ್ರಿ ಇವು? ನೆಕ್ಸ್ಟ್ ನೋಡ್ರಿ ಇಲ್ಲಿ 4ನೇ ಪ್ರಶ್ನೆ, ಮಲಬಾರ್ ಸಮರಾಭ್ಯಾಸದಲ್ಲಿ ಭಾಗವಹಿಸುವ ದೇಶಗಳ ಗುಂಪು ಕೇಳೋಣ. ಒಂದನೇ ಆಪ್ಷನ್ ನೋಡ್ರಿ ಭಾರತ, ಚೀನಾ, ರಷ್ಯಾ ಬರಂಗಿಲ್ಲ. ನೆಕ್ಸ್ಟ್ ಬಿ ಆಪ್ಷನ್ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಬರ್ತದ. ರೈಟ್ ಆನ್ಸರ್ ಇದೆ. ಅಂದ್ರ ಮಲಬಾರ್ ಸಮರಾಭ್ಯಾಸದಲ್ಲಿ ಭಾಗವಹಿಸುವಂತ ದೇಶಗಳು ಯಾವ ಅಂದ್ರ ಭಾರತ ಬರ್ತದ, ಅಮೆರಿಕ ಬರ್ತದ, ಜಪಾನ್ ಬರ್ತದ, ಆಸ್ಟ್ರೇಲಿಯಾ ಬರ್ತದ. 4 ದೇಶಗಳು ಏನಪ್ಪಾ ಅಂದ್ರ ಅಲ್ಲಿ ಬರ್ತಾವ. ಅದಕ್ಕೆ ಸಂಬಂಧಪಟ್ಟಂತ ಇವೆ ನೋಡಿ. ಇದನ್ನ ಏನಪ್ಪಾ ಅಂದ್ರ ಕ್ವಾಡ್ ದೇಶಗಳ ನೌಕಾಪಡೆ ಅಭ್ಯಾಸ ಎಂದು ಕರೆಯಲಾಗುತ್ತದೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾ ಸಾರಕ್ಕಾಗಿ ನಡುವಂತ ಅತ್ಯಂತ ಪ್ರಮುಖ. ಇದು ಕ್ವಾಡ್ ರಾಷ್ಟ್ರಗಳು ಏನಪ್ಪಾ ಅಂದ್ರ ಸಂಬಂಧಪಟ್ಟಂತದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲ ಇನ್ನೇನ್ ನೋಡ್ರಿ, ಅಂದ್ರೆ ನೀವು ಕೋಡ್ಗಳನ್ನ ನೆನಪು ಮಾಡ್ಕೊಂಡು ಉತ್ತರ ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ನಾನು ಇಲ್ಲಿ ಏನಪ್ಪಾ ಅಂದ್ರೆ ಕ್ಲಾಸ್ ಒಳಗೆ ಹೇಳ್ತಿರ್ತೀನಿ, ವಿಡಿಯೋ ಪಾಸ್ ಮಾಡ್ರಿ. ಸೂರ್ಯಕಿರಣ ಸಮರಾಭ್ಯಾಸವು ಭಾರತ ಮತ್ತು ಯಾವ ನೆಲೆಯ ದೇಶಗಳ ನಡುವಿನ ನಡೆಯುತ್ತದೆ ಅಂತ ನೋಡ್ರಿ, ವಿಡಿಯೋ ಪಾಸ್ ಮಾಡ್ರಿ, ಓದ್ರಿ. ಆಮೇಲೆ ನಿಮಗೆ ಕೋಡ್ ನೆನಪು ಉಳಿತದೆಲ್ಲ ನೋಡ್ಕೊರ ಒಂದ್ಸಲ. ನೋಡ್ರಿ, ಸೂರ್ಯಕಿರಣ ಸಮರಾಭ್ಯಾಸವು ಭಾರತ ಮತ್ತು ಯಾವ ನೆರೆಯ ದೇಶದ ನಡುವೆ ನಡೆಯುತ್ತದೆ ಅಂತ ಕೇಳಿದ್ರ ಎ ಆಪ್ಷನ್ ಬಾಂಗ್ಲಾದೇಶ, ಬಿ ಆಪ್ಷನ್ ಪಾಕಿಸ್ತಾನ, ಸಿ ಆಪ್ಷನ್ ಮಯನ್ಮಾರ, ಡಿ ಆಪ್ಷನ್ ನೇಪಾಳ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ನೇಪಾಳ ಆಗ್ತದ. ನೋಡ್ರಿ, ಭಾರತ ಮತ್ತು ನೇಪಾಳದ ಮಧ್ಯೆ ಹಿಮಾಲಯವಿದೆ. ಅಲ್ಲಿ ಸೂರ್ಯನ ಕಿರಣಗಳು ಏನಪ್ಪಾ ಅಂದ್ರ ಮೊದಲಿಗೆ ಬೀಳುತ್ತೇವೆ ಅಂತ ಹೇಳಿದ್ವಿ. ಅಂದ್ರೆ ಎಲ್ಲಿ? ನೇಪಾಳ. ಇಲ್ಲಿ ನೋಡ್ರಿ ಸೂರ್ಯನ ಕಿರಣ. ಹಿಂಗೇನ್ ಮಾಡ್ರಪ್ಪ ಅಂದ್ರೆ ನೀವು ನೆನಪಿಟ್ಟುಕೋರಿ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಕ್ಲಾಸು ಮುಗಿತದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಕ್ಲಾಸ್ ಅನ್ನು ಕೇಳಿದಂತ ತಮ್ಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಜಿಪಿ ಸ್ಟಾರ್, HS ಸ್ಟಾರ್ ಮತ್ತು PS ಗೆ ಸಂಬಂಧಪಟ್ಟಂತೆ ಜಿಕೆ ಸಂಬಂಧಪಟ್ಟಂತ 2 ಮಿನಿಟ್ಗಳನ್ನ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ಮುಗಿಸಿದ್ವಿ. 3ನೇ ಮಿನಿಟ್ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಬರ್ತಾವ. ಅವನು ಇಲ್ಲಿ ಯಾವ ರೀತಿ ಕೋಡ್ಗಳನ್ನ ರಚನೆ ಮಾಡ್ಕೊಂಡು ಸ್ಟಡಿ ಮಾಡಿದಿವಲ್ಲ, ಅಲ್ಲಿನೂ ವಿಶೇಷವಾದ ಒಂದಿಷ್ಟು ಕೋಡ್ಗಳನ್ನ ರಚನೆ ಮಾಡ್ಕೊಂಡು ನಾವೇನಪ್ಪಾ ಅಂದ್ರ ಬುಡಕಟ್ಟು ಜನಾಂಗಗಳನ್ನ ಏನಪ್ಪಾ ಅಂದ್ರೆ ನೆನಪಿನ ಇಟ್ಟುಕೊಳ್ಳೋದು. ಯಾಕೆ ಈ ರೀತಿ ಕೋಡ್ಗಳನ್ನ ಮಾಡಿದ್ವು ಅಂದ್ರೆ ನಾವ್ ಎಷ್ಟೇ ಬೈಪಟ್ ಮಾಡಿ ಎಷ್ಟೇ ಓದಿರ್ಸ ಏನಪ್ಪಾ ಅಂದ್ರೆ ಎಕ್ಸಾಮ್ ಆಲ್ರೊಳಗೆ ಕುಂತಾಗ ಬಹಳಷ್ಟು ವಿಷಯಗಳು ಏನಾಗ್ತವಪ್ಪ ಅಂದ್ರ ಮರ್ತು ಹೋಗುವಂತ ಸಂಭವನೀಯತೆ ಜಾಸ್ತಿ ಇರ್ತದ. ಈ ರೀತಿಯಾಗಿ ಕೋಡ್ ನಾವು ಮಾಡ್ಬಿಟ್ಟವಪ್ಪ ಅಂದ್ರೆ ಒಂದಕ್ಕೊಂದು ರಿಲೇಟೆಡ್ ಆಗಿ ಏನಪ್ಪಾ ಅಂದ್ರೆ ಬಹಳಷ್ಟು ವಿಷಯ ಏನಾಗ್ತದಪ್ಪ ಅಂದ್ರ ನೆನಪಿಡಿತದ. ಮತ್ತೆ ನಿಮ್ಮ ಮುಂದೆಗೆ ಇಂಥ ಕೋಡ್ಗಳನ್ನ ಏನಪ್ಪಾ ಮತ್ತೆ ನಾನು ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.